ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ವೇದಿಕೆಗೆ ಬಂದಿದ್ದಾರೆ. ದಯವಿಟ್ಟು ತಾವೆಲ್ಲರೂ ಶಾಂತತೆಯನ್ನು ಕಾಯ್ದುಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಗಣ್ಯರ ಅಪ್ಪಣೆ ಮೇರೆಗೆ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತಿದ್ದೇವೆ. ದಯವಿಟ್ಟು ಸಭಿಕರೆಲ್ಲರೂ ತಮ್ಮ ಮೊಬೈಲ್ಗಳನ್ನು ಸೈಲೆಂಟ್ಗೆ ಹಾಕಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ವೇದಿಕೆಯನ್ನು ಅಲಂಕರಿಸಿರುವ ಗಣ್ಯಮಾನರಿಗೆ, ಆತ್ಮೀಯ ರೈತ ಬಂಧು ಬಾಂಧವರಿಗೆ, ಗೌರವಾನ್ವಿತ ಹಿರಿಯರಿಗೆ ಹಾಗೂ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷದರ್ಶಿಗಳಾದ ಸರ್ವರಿಗೂ ಶರಣು ಶರಣಾರ್ಥಿಗಳು. ಈಗ ನಾಡಗೀತೆ ಮೂಲಕ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತಿದ್ದೇವೆ. ದಯವಿಟ್ಟು ಎಲ್ಲರೂ ಎದ್ದು ನಿಲ್ಲಬೇಕಾಗಿ ವಿನಮ್ರತೆಯಿಂದ ಕೇಳಿಕೊಳ್ಳುತ್ತೇನೆ. ರೈತ ಗೀತೆ ಮೂಡಿ ಬರಲಿದೆ. ಕಾಯಕ ಯೋಗಿಯ ನಿಸ್ವಾರ್ಥ ಸೇವೆಯನ್ನು ನೆನೆಯುತ್ತಾ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನ 2025ರ ಅಂಗವಾಗಿ ಭಾರತದ ಸಂವಿಧಾನ ಪೀಠಿಕೆಯ ಪ್ರಮಾಣ ವಚನ ನಂತರ ನಮ್ಮ ಭಾರತೀಯ ಸಂಸ್ಕೃತಿಯಂತೆ ಈ ಕಾರ್ಯಕ್ರಮದ ಸ್ವಾಗತವನ್ನು ಡಾಕ್ಟರ್ PL ಪಾಟೀಲ್ ಮಾನ್ಯ ಕುಲಪತಿಗಳು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಇವರು ನಡೆಸಿಕೊಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಇಂದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವದ ದಿನ. ತನ್ನಿಮಿತ್ತ ತಾವೆಲ್ಲರೂ ಪ್ರಮಾಣ ವಚನ ತೆಗೆದುಕೊಳ್ಳೋಣ. ದಯವಿಟ್ಟು ಎಲ್ಲರೂ ಎದ್ದು ನಿಲ್ಲಿರಿ. ಭಾರತ ಸಂವಿಧಾನ ಪ್ರಸ್ತಾವನೆಯನ್ನು ನಾನು ಹೇಳಿದಂತೆ ತಾವೆಲ್ಲ ಹೇಳಬೇಕಾಗಿ ವಿನಂತಿ. ಭಾರತದ ಜನಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ, ಸಮಾಜವಾದಿ, ಸರ್ವಧರ್ಮ, ಸಮಭಾವದ, ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯ, ವಿಚಾರ, ಅಭಿವ್ಯಕ್ತಿ, ವಿಶ್ವಾಸ, ಧರ್ಮಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ, ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು, ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅವರಲ್ಲಿ ಭ್ರಾತೃತ್ವ ಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸವಿ ನವೆಂಬರ್ ತಿಂಗಳ 26ನೇ ತಾರೀಕಿನಂದು ಈ ಮೂಲಕ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ. ಧನ್ಯವಾದಗಳು. ದಯವಿಟ್ಟು ಎಲ್ಲರೂ ಆಸೀನರಾಗಿರಿ. ವೇದಿಕೆಯ ಮೇಲೆ ಆಸೀನರಾಗಿರುವ ಗಣ್ಯಮಾನ್ಯರೇ, ಕೃಷಿ ಮೇಳಕ್ಕೆ ರಾಜ್ಯದ ವಿವಿಧ ಭಾಗಗಳಿಂದ ಆಗಮಿಸಿದ ಅನ್ನದಾತ ಬಾಂಧವರೇ, ಕರ್ನಾಟಕದ ಹೆಮ್ಮೆಯ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಸೆಪ್ಟೆಂಬರ್ 13ರಿಂದ 16ರವರೆಗೆ ನಡೆಯುತ್ತಿರುವ ಬೃಹತ್ ಕೃಷಿ ಮೇಳಕ್ಕೆ ಆಗಮಿಸಿದ ತಮ್ಮೆಲ್ಲರನ್ನು ಆದರದಿಂದ ಸ್ವಾಗತಿಸುವ ಸೌಭಾಗ್ಯ ನನ್ನದಾಗಿದೆ. ಪ್ರಪ್ರಥಮವಾಗಿ ನಾಡಿನ ಬೃಹತ್ ಕೃಷಿ ಮೇಳ 2025ಕ್ಕೆ ಈಗ ತಾನೇ ನಮ್ಮ ಮುಖ್ಯ ದ್ವಾರದಿಂದ
ಅತ್ಯಂತ ವಿಜೃಂಭಣೆಯಿಂದ ಅದ್ದೂರಿಯಿಂದ ಎಲ್ಲ ಮೇಳಗಳಿಂದ ಸ್ವಾಗತಗೊಂಡು ವೇದಿಕೆಯ ಮೇಲೆ ವಿರಾಜನರಾದಂಥ ನಮ್ಮ ಕರ್ನಾಟಕ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರನ್ನು ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ವತಿಯಿಂದ ಮತ್ತು ಅಪಾರ ಸಂಖ್ಯೆಯಲ್ಲಿ ಆಗಮಿಸಿರುವ ರೈತ ಬಾಂಧವರ ಪರವಾಗಿ ಹಾಗೂ ಕೃಷಿಗೆ ಸಂಬಂಧಿಸಿದ ಎಲ್ಲ ಇಲಾಖೆಗಳ ಪರವಾಗಿ ತುಂಬ ಹೃದಯದಿಂದ ಸ್ವಾಗತವನ್ನು ಬಯಸುತ್ತೇನೆ. ಈ ಸಂದರ್ಭದಲ್ಲಿ ಘನ ಉಪಸ್ಥಿತಿಯಲ್ಲಿರುವ ಸನ್ಮಾನ್ಯ ಸಭಾಪತಿಗಳಾದ ಬಸವರಾಜ ಹೊರಟ್ಟಿಯವರನ್ನು ತುಂಬ ಹೃದಯದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಸ್ವಾಗತ ಹಾಗೂ ಸುಸ್ವಾಗತ ಸರ್. ಹಾಗೆಯೇ ಈ ಸಂದರ್ಭದಲ್ಲಿ ಉಪಸ್ಥಿತರಿರುವ ಮಾನ್ಯ ಕಾರ್ಮಿಕ ಸಚಿವರು ಮತ್ತು ಧಾರವಾಡ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಶ್ರೀಯುತ ಸಂತೋಷ್ ಎಸ್ ಲಾಡ್ ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಸ್ವಾಗತ ಹಾಗೂ ಸುಸ್ವಾಗತ ಸರ್. ಇನ್ನು ಕೃಷಿ ವಿಶ್ವವಿದ್ಯಾಲಯ ಕೃಷಿ ಪ್ರಕಟಣೆಗಳ ಬಿಡುಗಡೆ ಮಾಡಲಿರುವ ಕೃಷಿ ವಿಶ್ವವಿದ್ಯಾಲಯ ಸಹ ಕುಲಾಧಿಪತಿಗಳು ಮತ್ತು ಕರ್ನಾಟಕ ಸರ್ಕಾರದ ಕೃಷಿ ಸಚಿವರಾದ ಶ್ರೀ ಎನ್ ಚೆಲುವರಾಯ ಸ್ವಾಮಿ ಅವರನ್ನು ತಮ್ಮೆಲ್ಲರ ಪರವಾಗಿ ಮತ್ತು ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ಪರವಾಗಿ ಆದರದಿಂದ ಸ್ವಾಗತಿಸುತ್ತೇನೆ. ಇಂದಿನ ಸಮಾರಂಭದ ವೇದಿಕೆಯಲ್ಲಿ ಹಾಜರಿರುವ ಮಾನ್ಯ ಮಂತ್ರಿಗಳಿಗೆ ಹಾಗೂ ಅದೇ ರೀತಿ ಶಾಸಕರಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ವಿರಾಜಮಾನರಾದಂಥ ಶ್ರೀಯುತ ಅಬ್ಬಯ್ಯ ಪ್ರಸಾದ್ ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಕಾಗವಾಡ ಕ್ಷೇತ್ರದ ಶಾಸಕರು ಹಾಗೂ ವಾಯುವ್ಯ ಸಾರಿಗೆ ನಿಯಮಿತ ಅಧ್ಯಕ್ಷರಾದಂಥ ಶ್ರೀ ಬರಂಗೌಡ ಅಲ್ಲಗೌಡ ಕಾಗೆ ಅವರಿಗೆ, ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ ಅಧ್ಯಕ್ಷರಾದ ಶ್ರೀಯುತ ಸೈಯದ್ ಅಜ್ಜಿಂಪೀರ್ ಎಸ್ ಖಾದ್ರಿ ಅವರಿಗೆ ನಾನು ಕೃಷಿ ವಿಶ್ವವಿದ್ಯಾಲಯದ ಪರವಾಗಿ ಮತ್ತು ತಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಕೃಷಿ ಮೇಳದಲ್ಲಿ ಭಾಗವಹಿಸಿದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ನವಲಗುಂದ ಕ್ಷೇತ್ರದ ಶಾಸಕರಾದ ಶ್ರೀ ಎನ್ ಎಚ್ ಕೋನ್ ರೆಡ್ಡಿ ಅವರಿಗೆ, ವಿಧಾನ ಪರಿಷತ್ತಿನ ಸದಸ್ಯರಾಗಿರುವ ಶ್ರೀ ಎಚ್ ಎಸ್ ಜಕ್ಕಪ್ಪನವರಿಗೆ ಹಾಗೂ ಸಿಗ್ಗಾಂವಿ ಕ್ಷೇತ್ರದ ಶಾಸಕರಾದ ಯಾಶೀರ್ ಅಹಮದ್ ಖಾನ್ ಪಠಾಣ್ ಇವರಿಗೆ ಮತ್ತು ಹಾನಗಲ್ ಶಾಸಕರಾದ ಶ್ರೀಯುತ ಶ್ರೀನಿವಾಸ್ ಮಾನೆ ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ತಮ್ಮೆಲ್ಲರ ಪರವಾಗಿ ಕೋರುತ್ತೇನೆ. ಮುಖ್ಯ ಅತಿಥಿಗಳಾದ ಧಾರವಾಡ ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿ ಅಧ್ಯಕ್ಷರಾದ ಶ್ರೀ ಸಂಗಮೇಶ್ ಅಪ್ಪಾಸಿ ಬಬಲೇಶ್ವರ್, ಶ್ರೀ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಹುಬ್ಬಳ್ಳಿ ಪೂಜ್ಯ ಮಹಾಪೌರರಾದ ಶ್ರೀಮತಿ ಜ್ಯೋತಿ ಪಾಟೀಲ್, ಹುಬ್ಬಳ್ಳಿ ಧಾರವಾಡ ನಗರಾಭಿವೃದ್ಧಿ ಪ್ರಾಧಿಕಾರ ನವನಗರ ಹುಬ್ಬಳ್ಳಿ ಮಾನ್ಯ ಅಧ್ಯಕ್ಷರಾದ ಶ್ರೀ ಶಾಕಿರ್ ಸನದಿ ಇವರಿಗೆ, ಧಾರವಾಡ ಜಿಲ್ಲಾ ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷರಾದ ಶ್ರೀಯುತ ಎಸ್ ಆರ್ ಪಾಟೀಲ್ ಇವರಿಗೂ ಕೂಡ ನಮ್ಮ ಕೃಷಿ ವಿಶ್ವವಿದ್ಯಾಲಯದ ಪರವಾಗಿ ಮತ್ತು ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತ ಕೋರುತ್ತೇನೆ. ಈ ಸಮಾರಂಭದಲ್ಲಿ ಆಗಮಿಸಿರುವಂತಹ ಸನ್ಮಾನ್ಯ ಶ್ರೀ ಬಸವರಾಜ ಶಿವಣ್ಣ ಅವರಿಗೆ ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಶ್ರೀಯುತ ಅಶೋಕ್ ಪಟ್ಟಣವರು ರಾಮದುರ್ಗದ ಶಾಸಕರಿಗೆ ಅವರಿಗೂ ಕೂಡ ತಮ್ಮೆಲ್ಲರ ವತಿಯಿಂದ ತುಂಬ ಹೃದಯದ ಸ್ವಾಗತ ಕೋರುತ್ತೇನೆ. ಶ್ರೀಯುತ ವಿಜಯಾನಂದ್ ಕಾಶ್ಯಪ್ನವರಿಗೆ ಈ ಕೃಷಿ ಮೇಳದ ವತಿಯಿಂದ ತಮ್ಮೆಲ್ಲರ ವತಿಯಿಂದ ತುಂಬ ಹೃದಯದ ಸ್ವಾಗತ ಹಾಗೂ ಸುಸ್ವಾಗತ ಸರ್. ಶ್ರೀ ವೈಎಸ್ ಪಾಟೀಲ್ ಕರ್ನಾಟಕ ಸರ್ಕಾರ ಜಲನಯನ ಅಭಿವೃದ್ಧಿ ಇಲಾಖೆ ಮತ್ತು ಆಯುಕ್ತರಾದ ಶ್ರೀ ಉಪೇಂದ್ರ ಪ್ರತಾಪ್ ಸಿಂಗ್ ಧಾರವಾಡ ಜಿಲ್ಲೆಯ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ದಂಡಾಧಿಕಾರಿಗಳಾದ ಶ್ರೀಮತಿ ದಿವ್ಯ ಪ್ರಭು ಜೆಆರ್ಜೆ, ಹುಬ್ಬಳ್ಳಿ ಧಾರವಾಡ ನಗರ ಪೊಲೀಸ್ ಆಯುಕ್ತರಾದ ಶ್ರೀಯುತ ಶಶಿಕುಮಾರ್, ಧಾರವಾಡ ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಯಾಗಿರುವ ಶ್ರೀ ಪಾಟೀಲ್ ಭುವನೇಶ್ ದೇವಿದಾಸ್ ಇವರಿಗೆ ತಮ್ಮೆಲ್ಲರ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ನಮ್ಮ
ರೋಣ ತಾಲೂಕಿನ ಶಾಸಕರು ಮತ್ತು ನಮ್ಮ ಆಡಳಿತ ಮಂಡಳಿಯ ಸದಸ್ಯರಾಗಿರುವಂತಹ ಸನ್ಮಾನ್ಯ GS ಪಾಟೀಲ್ರಿಗೂ ಕೂಡ ತಮ್ಮೆಲ್ಲರ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಅದಲ್ಲದೆ ಕೃಷಿ ಇಲಾಖೆ ಬೆಂಗಳೂರು ನಿರ್ದೇಶಕರಾದ GT ಪುತ್ರ, ಕರ್ನಾಟಕ ಸರ್ಕಾರದ ಜಲಾನಯನ ಅಭಿವೃದ್ಧಿ ಇಲಾಖೆ ನಿರ್ದೇಶಕರಾದ ಶ್ರೀಯುತ ಮೊಹಮ್ಮದ್ ಪರ್ವೇಜ್ ಬಂತನಾಳ್, ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ವಿಶ್ರಾಂತಿ ಕುಲಪತಿಗಳಾದ ಡಾಕ್ಟರ್ JH ಕುಲಕರ್ಣಿ, ಡಾಕ್ಟರ್ RR ಹಂಚನಾಳ್, ಡಾಕ್ಟರ್ DP ಬಿರಾದಾರ್ ಹಾಗೂ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಆಯುಕ್ತರಾದ ಡಾಕ್ಟರ್ ರುದ್ರೇಶ್ ಗಾಳಿ, ಬೆಂಗಳೂರು ಪ್ರದೇಶ ಕೃಷಿಕ ಸಮಾಜದ ರಾಜ್ಯಾಧ್ಯಕ್ಷರಾದ ಶ್ರೀ ಮಂಜುನಾಥ್ ಗೌಡ RS ಹಾಗೂ ಕರ್ನಾಟಕದ ಎಲ್ಲ ಜಿಲ್ಲೆಯ ಕೃಷಿಕ ಸಮಾಜದ ಅಧ್ಯಕ್ಷರುಗಳಿಗೆ ತುಂಬ ಹೃದಯದ ಸ್ವಾಗತವನ್ನು ಈ ಮೂಲಕ ಕೋರುತ್ತೇನೆ. ಹಾಗೂ ಅನಿಲ್ ಪಾಟೀಲ್ರಿಗೂ ಕೂಡ ತುಂಬ ಹೃದಯದ ಸ್ವಾಗತ. ನಬಾರ್ಡ್ ಬೆಂಗಳೂರಿನ ಮಾನ್ಯ ಮುಖ್ಯ ಪ್ರಧಾನ ವ್ಯವಸ್ಥಾಪಕರಾದ ಶ್ರೀ ಸುರೇಂದ್ರ ಬಾಬು ಅವರಿಗೆ ತುಂಬ ಹೃದಯದ ಸ್ವಾಗತ ಕೋರುತ್ತೇನೆ. ಹಾಗೆಯೇ ನಮ್ಮ ವಿಶ್ವವಿದ್ಯಾಲಯದ ಆಡಳಿತ ಮಂಡಳಿ ಸದಸ್ಯರುಗಳಾದ ಶ್ರೀಮತಿ ಪಾರ್ವತಿ ಕುರ್ಲೆ, ಶ್ರೀ VP ಪೊಲೀಸ್ ಗೌಡ್ರು, ಶ್ರೀ ರವಿಕುಮಾರ್ ಮಾಳಿಗೇರ್, ಶ್ರೀ ಬಸವರಾಜ್ ಕುಂದಗೋಳ್, ಡಾಕ್ಟರ್ ವಾಸುದೇವ್, ಶ್ರೀಮತಿ ಜಯಶ್ರೀ ಶ್ರೀಂತ್ರಿ ಹಾಗೂ ಈ ಕೃಷಿ ಮೇಳದ ಎಲ್ಲ ಪ್ರಾಯೋಜಕರುಗಳಿಗೆ ಹಾಗೂ ಮಾಧ್ಯಮದ ಮಿತ್ರರಿಗೆ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಮತ್ತು ವೇದಿಕೆಯ ಮೇಲೆ ಆಗಮಿಸಿದ ಆಹ್ವಾನಿತ ಎಲ್ಲ ಗಣ್ಯಮಾನ್ಯರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಕೃಷಿ ವಿಶ್ವವಿದ್ಯಾಲಯದ ಎಲ್ಲ ಅಧಿಕಾರಿಗಳಿಗೆ, ಬೋಧಕ ಮತ್ತು ಬೋಧಕೇತರ ಮಿತ್ರರಿಗೆ ಮತ್ತು ಕಾರ್ಮಿಕ ಸಿಬ್ಬಂದಿಗಳಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಕೃಷಿ ಮೇಳದ ಜೀವಾಳವಾದ ನಮ್ಮ ಮೇಲೆ ಅಪಾರ ನಂಬಿಕೆ ಇಟ್ಟುಕೊಂಡು ಇಲ್ಲಿಗೆ ಬಂದಿರುವ ಎಲ್ಲ ಅನ್ನದಾತ ಬಾಂಧವರಿಗೂ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ವತಿಯಿಂದ ಮತ್ತೊಮ್ಮೆ ಹೃತ್ಪೂರ್ವಕ ಸ್ವಾಗತ ಕೋರುತ್ತೇನೆ. ಶ್ರೀಯುತ ಹಳ್ಳೂರು ಅವರಿಗೂ ತುಂಬ ಹೃದಯದ ಸ್ವಾಗತ. ಈಗ ನಮ್ಮ ವಿಶ್ವವಿದ್ಯಾಲಯವು ಕೈಗೊಂಡ ಚಟುವಟಿಕೆಗಳ ಸಂಕ್ಷಿಪ್ತ ವರದಿಯನ್ನು ಮಂಡಿಸುತ್ತೇನೆ. ಇದೇ ವರ್ಷ ಜನವರಿ 16ರಿಂದ 17ರಂದು ಧಾರವಾಡ ಕೃಷಿ ಮಹಾವಿದ್ಯಾಲಯದ ಅಮೃತ ಮಹೋತ್ಸವ ಮತ್ತು ಪದವೀಧರರ ಸಮಾವೇಶವನ್ನು ಅತ್ಯಂತ ವಿಜೃಂಭಣೆಯಿಂದ ದೇಶದ ಘನವೆತ್ತರ ಉಪರಾಷ್ಟ್ರಪತಿಯವರಾದ ಮಾನ್ಯ ಶ್ರೀ ಜಗದೀಪ್ ಧನ್ಕರ್ ಅವರ ಉಪಸ್ಥಿತಿಯಲ್ಲಿ ಆಚರಿಸಲಾಯಿತು. ಅದೇ ರೀತಿ ಕೃಷಿ ಸಂಶೋಧನಾ ಕೇಂದ್ರ ಮುಗದದ ಶತಮಾನೋತ್ಸವ ಕಾರ್ಯಕ್ರಮ ನೂರಾರು ರೈತರು ವಿಜ್ಞಾನಿಗಳ ಸಮ್ಮುಖದಲ್ಲಿ 16/11/2024ರಂದು ಆಚರಿಸಲಾಯಿತು. ಸಮುದಾಯ ವಿಜ್ಞಾನ ಮಹಾವಿದ್ಯಾಲಯದ ಸುವರ್ಣ ಮಹೋತ್ಸವ, ಬೀಜ ಘಟಕದ ರಜತ ಮಹೋತ್ಸವವನ್ನು ಇತ್ತೀಚೆಗೆ ವಿಜೃಂಭಣೆಯಿಂದ ಆಚರಿಸಲಾಯಿತು. BR ಯಾವಗಲ್ ಸಾಹೇಬರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಇಸ್ರೋ ಅನುದಾನಿತ ಸಂಶೋಧನಾ ಯೋಜನೆಯಡಿಯಲ್ಲಿ ಇಸ್ರೋ, ನಾಸಾ, ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ಜಂಟಿ ಮಹತ್ವಾಕಾಂಕ್ಷೆ XGM-4 ಮಿಷನ್ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ನಮ್ಮ ವಿಶ್ವವಿದ್ಯಾಲಯದಿಂದ ಹೆಸರು ಮತ್ತು ಮೆಂತೆ ಕಾಳುಗಳನ್ನು ಯಶಸ್ವಿಯಾಗಿ ಕಳುಹಿಸಿ ಭಾರತೀಯ ಗಗನಯಾತ್ರಿ ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ಅವರು ಯಶಸ್ವಿಯಾಗಿ ಬಾಹ್ಯಾಕಾಶದಲ್ಲಿ ಈ ಬೀಜಗಳ ಮೊಳಕೆ ಒಡೆಯುವುದು ಮತ್ತು ಅವುಗಳ ಗಗನಯಾನಿಗಳ ಆಹಾರ ಪೋಷಣೆಗೆ ಯೋಗ್ಯತೆಗೆ ಕುರಿತಾದ ಸಂಶೋಧನೆಗಳನ್ನು ಕೈಗೊಳ್ಳಲಾಯಿತು. ಈ ಸಂಶೋಧನೆಯು ದೇಶದಲ್ಲಿಯೇ ಪ್ರಪ್ರಥಮವಾಗಿದೆ ಎಂದು ತಮ್ಮ ಮುಂದೆ ಹೇಳಲು ಹೆಮ್ಮೆ ಎನಿಸುತ್ತದೆ ಮತ್ತು ತುಂಬಾ ಹರ್ಷವೆನಿಸುತ್ತದೆ. ನವದೆಹಲಿಯ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತಿನ PRT ತಂಡವು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಮತ್ತು ಅದರ ಅಧೀನ ಮಹಾವಿದ್ಯಾಲಯಗಳ ಸ್ವಯಂ ಅಧ್ಯಯನ ವರದಿಗಳನ್ನು ನಮೂದಿಸಲಾದ ವಿಷಯಗಳ ಭೌತಿಕ ಪರಿಶೀಲನೆ ಮಾಡಿ ನಮ್ಮ ವಿಶ್ವವಿದ್ಯಾಲಯಕ್ಕೆ A ಶ್ರೇಣಿ ನೀಡಿ ಗೌರವಿಸಿದ್ದು ನನಗೆ ಮತ್ತು ತಮ್ಮೆಲ್ಲರಿಗೂ ತುಂಬಾ ಸಂತೋಷ ತರುವಂತಹ ವಿಷಯ. ದಿನಾಂಕ 14/5/2025ರಂದು ಜರುಗಿದ 38ನೇ ಘಟಿಕೋತ್ಸವದಲ್ಲಿ ಒಟ್ಟು 863 ವಿದ್ಯಾರ್ಥಿಗಳು ಪದವಿ ಪಡೆದಿದ್ದಾರೆ. ಅವರುಗಳಲ್ಲಿ 47 ವಿದ್ಯಾರ್ಥಿಗಳಿಗೆ ಚಿನ್ನದ ಪದಕಗಳನ್ನು ನೀಡಲಾಯಿತು. ಸ್ನಾತಕ ಪದವಿಯಲ್ಲಿ 11, MSc ಪದವಿಯಲ್ಲಿ 22 ಹಾಗೂ PhD ಪದವಿಯಲ್ಲಿ 14 ವಿದ್ಯಾರ್ಥಿಗಳು ಬಂಗಾರದ ಪದಕದೊಂದಿಗೆ ಪದವೀಧರರಾದರು. ನಮ್ಮ ವಿಶ್ವವಿದ್ಯಾಲಯದಿಂದ 3 ರೈತರಾದ ಶಂಕರ ಹನುಮಂತ ಲಂಗಟಿ, ಶ್ರೀ ಮುತ್ತಣ್ಣ ಬೀರಪ್ಪ ಪೂಜಾರ್ ಮತ್ತು ಶ್ರೀ ದ್ಯಾಮನಗೌಡ ಪಾಟೀಲ್ ಅವರುಗಳಿಗೆ ಕೃಷಿ ರಂಗದಲ್ಲಿ ಮಾಡಿದ ಶ್ರೇಷ್ಠ ಸಾಧನೆಯನ್ನು ಗುರುತಿಸಿ ಪ್ರಪ್ರಥಮವಾಗಿ 3 ಅನ್ನದಾತರಿಗೆ ಗೌರವ ಡಾಕ್ಟರೇಟ್ ಪದವಿಯನ್ನು ಪ್ರದಾನ ಮಾಡಲಾಯಿತು. ನಮ್ಮ ವಿಶ್ವವಿದ್ಯಾಲಯದ ಅನೇಕ ವಿದ್ಯಾರ್ಥಿಗಳು ಸಮಾಜ ಕಲ್ಯಾಣ ಇಲಾಖೆ ಹಾಗೂ ವಿವಿಧ ಬ್ಯಾಂಕ್ಗಳಲ್ಲಿ ಕೃಷಿ ಅಧಿಕಾರಿಗಳಾಗಿ, IFS ಅಧಿಕಾರಿಗಳಾಗಿ, ಕೇಂದ್ರೀಯ ರೇಷ್ಮೆಯ ಮಂಡಳಿಯಲ್ಲಿ ವಿಜ್ಞಾನಿಗಳಾಗಿ ಸೇವೆಗೆ ಸೇರ್ಪಡೆಗೊಂಡಿದ್ದಾರೆ. ಪ್ರಸಕ್ತ ವರ್ಷದಲ್ಲಿ ವಿಶ್ವವಿದ್ಯಾಲಯದಿಂದ ವಿವಿಧ ಬೆಳೆಗಳಲ್ಲಿ 10 ಹೊಸ ತಳಿಗಳನ್ನು ಬಿಡುಗಡೆ ಮಾಡಲಾಗಿದೆ. ಇದಲ್ಲದೆ 14 ಅಧಿಕ ಇಳುವರಿ ಕೊಡುವ ಬೇಸಾಯ ತಂತ್ರಜ್ಞಾನಗಳು, 2 ಬೆಳೆ ಸಂಸ್ಕರಣಾ ಮತ್ತು 2 ಇತರೆ ತಂತ್ರಜ್ಞಾನಗಳನ್ನು ರೈತರಿಗೆ ಶಿಫಾರಸು ಮಾಡಲಾಗಿದೆ ಮತ್ತು ಅವುಗಳ
ಅವುಗಳನ್ನು ಕೆವಿಕೆ ಮತ್ತು ರೈತ ಸಂಪರ್ಕ ಕೇಂದ್ರಗಳ ಮೂಲಕ ಜನಪ್ರಿಯಗೊಳಿಸಲಾಗುತ್ತಿದೆ. ನಮ್ಮ ವಿಶ್ವವಿದ್ಯಾಲಯದಿಂದ ಬಿಡುಗಡೆಯಾದ DH 256 ಮತ್ತು DH 257 ಶೇಂಗಾ ತಳಿಗಳಿಗೆ ದೇಶದಲ್ಲಿ ಬಹಳ ಬೇಡಿಕೆ ಇರುವುದರಿಂದ ಜುನಾಗಢ ICAR ಶೇಂಗಾ ಸಂಶೋಧನಾ ನಿರ್ದೇಶನಾಲಯವು ಈ ತಳಿಗಳ ತಾಯಿ ಬೀಜೋತ್ಪಾದನೆಗೆ ನಮ್ಮ ವಿಶ್ವವಿದ್ಯಾಲಯದ ಒಪ್ಪಿಗೆ ಕೇಳಿರುವುದು ನಮ್ಮೆಲ್ಲರಿಗೂ ತುಂಬಾ ಹೆಮ್ಮೆಯ ವಿಷಯ ಮತ್ತು ಈ ತಳಿಗಳನ್ನು ಕಂಡುಹಿಡಿದ ವಿಜ್ಞಾನಿಗೆ ತುಂಬಾ ಹೃದಯದ ಅಭಿನಂದನೆಗಳು. ಮುಂದುವರೆದು ಸಿರಿಧಾನ್ಯ ಆಧಾರಿತ ಮೌಲ್ಯವರ್ಧಿತ ಡಯಾಬಿಟಿಕ್ ಮಿಕ್ಸ್ ತಂತ್ರಜ್ಞಾನವನ್ನು ವಾಣಿಜ್ಯಕರಣಗೊಳಿಸಲಾಗಿದೆ. ಸದರಿ ವರ್ಷದಲ್ಲಿ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದೊಂದಿಗೆ ಒಟ್ಟು 10 ಒಡಂಬಡಿಕೆಗಳನ್ನು ವಿವಿಧ ಸಂಸ್ಥೆಗಳೊಂದಿಗೆ ಮಾಡಿಕೊಳ್ಳಲಾಗಿದೆ. ಅದಲ್ಲದೆ ವಿಶ್ವವಿದ್ಯಾಲಯದ 3 ಉತ್ಪನ್ನಗಳಿಗೆ ಪೇಟೆಂಟ್ ಪಡೆಯಲಾಗಿದೆ. ನೈಸರ್ಗಿಕ ಕೃಷಿ ಮತ್ತು ಪುನರುತ್ಥಾನದ ಕೃಷಿ ಯೋಜನೆಗೆ ಜರ್ಮನಿಯ GIZ ಸಂಸ್ಥೆ ಮತ್ತು ಅಮೆರಿಕದ ರೋಡೆಲ್ ವಿಶ್ವವಿದ್ಯಾಲಯದಿಂದ 150 ಲಕ್ಷ ರೂಪಾಯಿ ಅನುದಾನ ಲಭಿಸಿದ್ದು ಸಂಶೋಧನಾ ಚಟುವಟಿಕೆಗಳು ಚಾಲ್ತಿಯಲ್ಲಿವೆ. ಈ ವರ್ಷ ಧಾರವಾಡದ ಕೃಷಿ ಅಗ್ರಿ ಬಿಸಿನೆಸ್ ಇನ್ಕ್ಯುಬೇಟರ್ ಇನ್ನೋವೇಷನ್ ಮತ್ತು ಕೃಷಿ ಉದ್ಯಮಶೀಲತೆ ಯೋಜನೆಯಲ್ಲಿ 9, 10 ಮತ್ತು 11ನೇ ತಂಡಗಳಿಗೆ ಯಶಸ್ವಿಯಾಗಿ ಮುಗಿಸಿದ್ದು ಒಟ್ಟು ಈ ವರ್ಷ 53 ಸ್ಟಾರ್ಟ್ಅಪ್ಗಳಿಗೆ ಆಯ್ಕೆ ಮಾಡಲಾಗಿದೆ. 5,17 ಲಕ್ಷ ರೂಪಾಯಿ ಸಹಾಯಧನವನ್ನು ಈ ವರ್ಷ ನೀಡಲಾಗಿದೆ. ಇಲ್ಲಿಯವರೆಗೆ ಅಂದರೆ ಒಟ್ಟು 5 ವರ್ಷದಲ್ಲಿ ಇಲ್ಲಿಯವರೆಗೆ 110 ಸ್ಟಾರ್ಟ್ಅಪ್ಗಳನ್ನು ಆಯ್ಕೆ ಮಾಡಿ 11.5 ಕೋಟಿ ರೂಪಾಯಿ ಸಹಾಯಧನವನ್ನು ಒದಗಿಸಲಾಗಿದೆ. ಇದರಲ್ಲಿ ಸುಮಾರು 5 ರಿಂದ 6 ಸ್ಟಾರ್ಟ್ಅಪ್ಗಳು ನಮ್ಮ ಕೃಷಿ ವಿಶ್ವವಿದ್ಯಾಲಯದ 3ನೇ ವರ್ಷ ಮತ್ತು 4ನೇ ವರ್ಷದ ವಿದ್ಯಾರ್ಥಿಗಳಿಗೂ ಕೂಡ ಲಭಿಸಿವೆ ಅನ್ನುವುದನ್ನು ನಾನು ತಿಳಿಸಲಿಕ್ಕೆ ತುಂಬಾ ಹರ್ಷವೆನಿಸುತ್ತದೆ. RKVY ಯೋಜನೆಯಡಿಯಲ್ಲಿ ಪ್ರಮುಖ ಬೆಳೆಗಳಲ್ಲಿ ಡ್ರೋನ್ ಬಳಕೆಯ ಕಾರ್ಯಸೂಚಿಯನ್ನು ಅಭಿವೃದ್ಧಿಪಡಿಸಲಾಗಿದೆ. ಭಾರತೀಯ ಜೇನು ಮಂಡಳಿಯ ಅನುದಾನದಡಿಯಲ್ಲಿ ಜೇನುತುಪ್ಪ ವಿಶ್ಲೇಷಣೆ ಪ್ರಯೋಗಾಲಯವನ್ನು ಕೃಷಿ ಕೀಟಶಾಸ್ತ್ರ ವಿಭಾಗದಲ್ಲಿ ಸ್ಥಾಪಿಸಲಾಗಿದೆ. ರಿವಾರ್ಡ್ ಯೋಜನೆಯಲ್ಲಿ ಹಾವೇರಿ, ಬೆಳಗಾವಿ ಮತ್ತು ಧಾರವಾಡ ಜಿಲ್ಲೆಗಳಲ್ಲಿ ಒಟ್ಟು 4,19,289 ಹೆಕ್ಟೇರ್ ಅಂದರೆ 557 ಕಿರು ಜಲಾನಯನ ಪ್ರದೇಶಗಳಲ್ಲಿ ಅಧ್ಯಯನಗಳನ್ನು ಕೈಗೊಳ್ಳಲಾಗಿದೆ. ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನವನ್ನು ಮುಂಗಾರು ಪೂರ್ವ ಹಂಗಾಮಿನಲ್ಲಿ ಎಲ್ಲ ಕೃಷಿ ವಿಜ್ಞಾನ ಕೇಂದ್ರಗಳು ಹಾಗೂ ರಾಜ್ಯದ ಅಭಿವೃದ್ಧಿ ಇಲಾಖೆಗಳ ಸಹಯೋಗದಲ್ಲಿ ಮೇ 29 ರಿಂದ ಜೂನ್ 12ರವರೆಗೆ 15 ದಿನಗಳಲ್ಲಿ 175 ಗ್ರಾಮಗಳಿಗೆ ಭೇಟಿ ನೀಡಿ ಒಟ್ಟು 1,01,309 ರೈತರಿಗೆ ಮಾಹಿತಿ ನೀಡಿದ್ದು ಪ್ರಶಂಸನೀಯ. ಕೃಷಿ ವಿಶ್ವವಿದ್ಯಾಲಯ ರೈತರಿಗೆ ಒದಗಿಸುತ್ತಿರುವ ಕೃಷಿ ಬಗ್ಗೆ ಮಾಹಿತಿಯನ್ನು ವಿಶ್ವವಿದ್ಯಾಲಯವು ಪ್ರಾಯೋಜಿತ ಕೃಷಿ ಶೋಧನೆ ಸಾಧನೆ ಕಾರ್ಯಕ್ರಮದಡಿ ಆಕಾಶವಾಣಿ ಧಾರವಾಡದ ಮೂಲಕ ಪ್ರತಿ ಸೋಮವಾರ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಹಾಗೂ ಕೃಷಿ ಸಮುದಾಯ ಬಾನುಲಿ ಕೇಂದ್ರದಿಂದ ಕೃಷಿಕರಿಗೆ ಸಂಬಂಧಪಟ್ಟ ಪ್ರಚಲಿತ ಸಮಸ್ಯೆ ಆಧಾರಿತ ಕಾರ್ಯಕ್ರಮಗಳನ್ನು ಬಿತ್ತರಿಸಲಾಗುತ್ತಿದೆ. ಉತ್ತರ ಕರ್ನಾಟಕದ ಒಟ್ಟು 565 ಪ್ರಾಥಮಿಕ ಕೃಷಿ ಸಹಕಾರ ಸಂಘಗಳ ಸದಸ್ಯರಿಗೆ 15 ದಿನಗಳ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಸರ್ಟಿಫಿಕೇಟ್ ಕೋರ್ಸ್ ಅನ್ನು ಆಯೋಜಿಸಲಾಗಿತ್ತು. ಉತ್ತರ ಕರ್ನಾಟಕದ ವಿವಿಧ ತಂತ್ರಜ್ಞಾನ ವರ್ಗಾವಣೆ ಕೇಂದ್ರಗಳಲ್ಲಿ 10 ನೂತನ ದೇಶಿ ತರಬೇತಿಗಳನ್ನು ಪ್ರಾರಂಭಿಸಲಾಗಿದೆ ಹಾಗೂ 18 ದೇಶಿ ತಂಡಗಳಿಗೆ ಪ್ರಮಾಣ ಪತ್ರವನ್ನು ವಿತರಿಸಲಾಗಿದೆ. ರಾಷ್ಟ್ರೀಯ ಜೀವನೋಪಾಯ ನಿರ್ವಹಣೆ ಮತ್ತು ಕೌಶಲ್ಯ ಅಭಿವೃದ್ಧಿ ಇಲಾಖೆಯಡಿ ಕರ್ನಾಟಕ ಸರ್ಕಾರ ಪ್ರಾಯೋಜಿತ ಸಂಜೀವಿನಿ ಕೃಷಿ ಸಖಿ ತರಬೇತಿಯನ್ನು ಎಲ್ಲ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಆಯೋಜಿಸಲಾಗಿದೆ. ರೈತರಿಗೆ ಸಕಾಲಿಕ ತಾಂತ್ರಿಕತೆ ಲಭ್ಯತೆ ಹಾಗೂ ರೈತರ ಬೀಜ ಸ್ವಾವಲಂಬನೆಗಾಗಿ ಬೀಜ ಘಟಕ ಕೃಷಿ ವಿಶ್ವವಿದ್ಯಾಲಯ ಧಾರವಾಡವು 31 ರೈತ ಉತ್ಪಾದಕ ಸಂಸ್ಥೆಗಳೊಂದಿಗೆ ಒಡಂಬಡಿಕೆ ಮಾಡಿಕೊಂಡು ಬೀಜ ಘಟಕದಿಂದ ಗುಣಮಟ್ಟದ ಬೀಜೋತ್ಪಾದನೆಯ ತರಬೇತಿ ಹಾಗೂ ತಾಂತ್ರಿಕ ಸಲಹೆಗಳನ್ನು ನೀಡಲಾಗುತ್ತಿದೆ. 2024ರ ಮುಂಗಾರು ಹಂಗಾಮಿನಲ್ಲಿ ವಿವಿಧ ಬೆಳೆಗಳಲ್ಲಿ 19,948 ಕ್ವಿಂಟಲ್ ಹಾಗೂ ಹಿಂಗಾರು ಮತ್ತು ಬೇಸಿಗೆ ಹಂಗಾಮಿನಲ್ಲಿ 24,215 ಕ್ವಿಂಟಲ್ ಬೀಜೋತ್ಪಾದನೆ ಮಾಡಿ ಒಟ್ಟು 44,000 ಕ್ವಿಂಟಲ್ ಬೀಜೋತ್ಪಾದನೆ ಮಾಡಿ ರೈತರಿಗೆ ಗುಣಮಟ್ಟದ ಬೀಜಗಳನ್ನು ವಿತರಿಸಲಾಗಿದೆ. ಕೆವಿಕೆ ಇಂಡಿಯಲ್ಲಿ ಲಿಂಬೆ ಹಣ್ಣು ಸಂಸ್ಕರಣೆ, ಸೋರ್ಗಮ್ ಮತ್ತು ಇತರ ಸಿರಿಧಾನ್ಯಗಳ ಇನ್ಕ್ಯುಬೇಷನ್ ಕೇಂದ್ರ ನಿರ್ಮಾಣ ಮಾಡಲಾಗಿದೆ. ಅದೇ ರೀತಿ ಧಾರವಾಡದಲ್ಲಿ ಮಾವು ಸಂಸ್ಕರಣಾ ಕೇಂದ್ರ ನಿರ್ಮಾಣ ಮಾಡಲಾಗಿದೆ. ವಿಶ್ವವಿದ್ಯಾಲಯದ ವಿವಿಧ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ 330 ರೈತರ ತರಬೇತಿ ಕಾರ್ಯಕ್ರಮಗಳನ್ನು, 256 ಸಮಸ್ಯಾತ್ಮಕ ಕ್ಷೇತ್ರ ಭೇಟಿ, 21 ಕೃಷಿ ಸಖಿಯರ ತರಬೇತಿ ಕಾರ್ಯಕ್ರಮ, 11 ನೈಸರ್ಗಿಕ ತರಬೇತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಅದೇ ರೀತಿ 10,008 ರೈತರು ಕೃಷಿ ವಿಜ್ಞಾನ ಕೇಂದ್ರಗಳಿಗೆ ಭೇಟಿ ನೀಡಿ ವಿವಿಧ ತಾಂತ್ರಿಕ ಸಮಸ್ಯೆಗಳಿಗೆ ಪರಿಹಾರ
ಪರಿಹಾರ ಪಡೆದಿದ್ದಾರೆ. ಒಟ್ಟಾರೆ 3001 ಮಣ್ಣು ಮಾದರಿ ಪರೀಕ್ಷೆ ಮಾಡಿ 1152 ನೀರು ಮಾದರಿ ಪರೀಕ್ಷೆ ಮಾಡಲಾಗಿದ್ದು 88,938 ವಿವಿಧ ಬೆಳೆಗಳ ಸಸಿಗಳನ್ನು ತಯಾರಿಸಿ ರೈತರಿಗೆ ವಿತರಿಸಲಾಗಿದೆ. 92 ಕ್ವಿಂಟಲ್ ಜೈವಿಕ ಗೊಬ್ಬರಗಳು ಹಾಗೂ 120 ಕ್ವಿಂಟಲ್ ಜೈವಿಕ ರೋಗ ಮತ್ತು ಕೀಟ ಪೀಡನಾಶಿಕೆಗಳನ್ನು ಕೂಡ ಉತ್ಪಾದಿಸಿ ರೈತರಿಗೆ ತಲುಪಿಸಲಾಗಿದೆ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ಕೃಷಿ ಮೇಳಕ್ಕೆ ತುಂಬ ಹೃದಯದಿಂದ ಸ್ವಾಗತಿಸುತ್ತೇನೆ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಿಸಾನ್. ಧನ್ಯವಾದಗಳು ಸರ್. ಮಾನ್ಯ ಕುಲಪತಿಗಳು, ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಇವರನ್ನು ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತ ಕೋರುತ್ತೇನೆ. ಜ್ಯೋತಿ ಬೆಳಗುವ ಮೂಲಕ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಬೇಕಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ ಇವರಲ್ಲಿ ವಿನಮ್ರತೆಯಿಂದ ಕೇಳಿಕೊಳ್ಳುತ್ತೇನೆ. ವೇದಿಕೆ ಮೇಲಿರುವ ಗಣ್ಯಮಾನ್ಯರು ಕೈಜೋಡಿಸಬೇಕಾಗಿ ನಮ್ರತೆಯಿಂದ ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು. ಈಗ ಕೃಷಿ ವಿಶ್ವವಿದ್ಯಾಲಯದ ಕೃಷಿ ಪ್ರಕಟಣೆಗಳ ಬಿಡುಗಡೆ. ಇದನ್ನು ಶ್ರೀ ಎನ್ ಚಲುವರಾಯಸ್ವಾಮಿ, ಸನ್ಮಾನ್ಯ ಕೃಷಿ ಸಚಿವರು, ಕರ್ನಾಟಕ ಸರ್ಕಾರ ಹಾಗೂ ಸಹ ಕುಲಾಧಿಪತಿಗಳು, ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಇವರು ನೆರವೇರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ವೇದಿಕೆ ಮೇಲಿರುವ ಗಣ್ಯರು ಸಹಿತ ಕೈ ಜೋಡಿಸಬೇಕಾಗಿ ವಿನಂತಿ. ನಾಟಿ ತೊಗರಿ ಅಧಿಕ ಇಳುವರಿಗಾಗಿ ನೂತನ ತಂತ್ರಜ್ಞಾನಗಳು, ರೇಷ್ಮೆ ಹುಳು ಮೇಯಿಸುವುದು, ಸಾವಯವ ಕೃಷಿ ಸುಧಾರಿತ ಬೇಸಾಯ ಕ್ರಮಗಳು, ಸುಸ್ಥಿರ ಕೃಷಿಗಾಗಿ ಮಣ್ಣು ಮತ್ತು ನೀರಿನ ನಿರ್ವಹಣೆ, ಎಕರೆಗೆ 100 ಟನ್ ಬೆಳೆಯಲು ಬೇಸಾಯ ತಾಂತ್ರಿಕತೆಗಳು, ಆಡು ಮತ್ತು ಕುರಿ ಸಾಕಾಣಿಕೆ, ಆರ್ಗ್ಯಾನಿಕ್ ಪ್ರೊಡಕ್ಷನ್ ಪ್ರಾಕ್ಟೀಸಸ್, ನೆಲದ ನುಡಿ ಕಾಯಕ ಯೋಗಿಗೆ, ಕೃಷಿ ಮುನ್ನಡೆ, ಕೃಷಿ ಮೇಳದ ಪ್ರಯುಕ್ತ ವಿಶೇಷ ಸಂಚಿಕೆ, ಗೃಹ ಮತ್ತು ಸಮುದಾಯ ವಿಜ್ಞಾನದ ತಾಂತ್ರಿಕತೆಗಳು, ವಿಶ್ವ ಬ್ಯಾಂಕ್ ಆರ್ಥಿಕ ನೆರವಿನ ರಿವಾರ್ಡ್ ಯೋಜನೆಯ ಭೂ ಸಂಪನ್ಮೂಲ ವಿವರದ ಅಟ್ಲಾಸ್. ಈ 11 ಕೃಷಿ ವಿಶ್ವವಿದ್ಯಾಲಯದ ಪ್ರಕಟಣೆಗಳು ಇಂದು ಬಿಡುಗಡೆಗೊಂಡವು. ಈಗ ಕೃಷಿಧಾರೆ ಆಪ್ ಅನಾವರಣ ಸನ್ಮಾನ್ಯ ಮುಖ್ಯಮಂತ್ರಿಗಳು ನೆರವೇರಿಸಿಕೊಡಬೇಕಾಗಿ ವಿನಂತಿ. ಅನ್ನದಾತರಿಗೆ ನಮಸ್ಕಾರ. ರೈತರು ಸಾಮಾನ್ಯವಾಗಿ ಹವಾಮಾನ ಹಾಗೂ ಮಾರುಕಟ್ಟೆ ವೈಪರೀತ್ಯತೆಯಿಂದ ಬೆಳೆ ನಿರ್ವಹಣೆಯಲ್ಲಿ ಹಲವಾರು ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ. ಅವರಿಗೆ ಹವಾಮಾನ ಮಾಹಿತಿ, ಮಾರುಕಟ್ಟೆಯ ಬೆಳೆಗಳ ಬೆಲೆಯ ಮಾಹಿತಿ ಮತ್ತು ಕೀಟ ರೋಗಗಳ ಮಾಹಿತಿ ಮುಂಚಿತವಾಗಿ ಲಭ್ಯವಾದರೆ ಬೆಳೆಯಲ್ಲಿ ಉತ್ತಮ ಕ್ರಮಗಳನ್ನು ತೆಗೆದುಕೊಳ್ಳಲು ಅನುಕೂಲವಾಗುತ್ತದೆ. ಅಲ್ಲದೆ ಕಾಲಕಾಲಕ್ಕೆ ಬೇಸಾಯ ಕ್ರಮಗಳು ಮತ್ತು ಬೆಳೆಗಳಲ್ಲಿ ಕಂಡುಬರುವ ಕೀಟಗಳು ಮತ್ತು ರೋಗಗಳ ಗುರುತಿಸುವಿಕೆ ಮತ್ತು ನಿರ್ವಹಣೆಯ ಮಾಹಿತಿ ಸಿಕ್ಕಲ್ಲಿ ಉತ್ತಮ ಕೃಷಿಗೆ ನಾಂದಿ ಹಾಡುತ್ತದೆ. ಇಂತಹ ಒಂದು ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನದ ಹವಾಮಾನ ಮತ್ತು ಮಾರುಕಟ್ಟೆ ಆಧಾರಿತ ರೈತರ ಮಾರ್ಗದರ್ಶಕ ಕೃಷಿಧಾರೆ ಎಕ್ಸ್ಪರ್ಟ್ ಸಿಸ್ಟಮ್ ಇಲ್ಲಿದೆ. ರೈತರು ಇದನ್ನು ಮೊಬೈಲ್ ನಂಬರ್ ಬಳಸಿ ನೋಂದಾಯಿಸಬೇಕು. ಈ ಎಕ್ಸ್ಪರ್ಟ್ ಸಿಸ್ಟಂನಲ್ಲಿ ರೈತರು ತಮ್ಮ ಬೆಳೆಯ ವಿವರ,
ಬಿತ್ತನೆ ದಿನಾಂಕ ಒಂದು ಸಾರಿ ಸೂಚಿಸಬೇಕು ಹಾಗೂ ಬಿತ್ತಿದ ಪ್ರದೇಶವನ್ನು ಅಳೆಯಲು ಭೂ ಅಳತೆಯ ಚಿತ್ರದ ಮೇಲೆ ಒತ್ತಿ ಬೆಳೆದ ಪ್ರದೇಶದ ಸುತ್ತ ಸುತ್ತಾಡಿದರೆ ಭೂಮಿಯ ಅಳತೆಯನ್ನು ಪಡೆಯಬಹುದು. ಕೃಷಿ ಪದ್ಧತಿಯಲ್ಲಿ ಬೇಸಾಯ ಕ್ರಮಗಳಾದ ಪೋಷಕಾಂಶಗಳ ನಿರ್ವಹಣೆ, ಕಳೆಯ ನಿರ್ವಹಣೆ ಮತ್ತು ಬೀಜಗಳ ತಳಿಗಳ ಮಾಹಿತಿ ಹವಾಮಾನಕ್ಕೆ ಅನುಕೂಲವಾಗಿ ಲಭ್ಯವಾಗುತ್ತದೆ. ಮಳೆಯ ಮುನ್ಸೂಚನೆಯನ್ನು ವಾರ, ಪಾಕ್ಷಿಕ, ಮಾಸಿಕ ಮತ್ತು ಹಂಗಾಮಿನ ಮಾಹಿತಿಯನ್ನು ತಿಳಿದುಕೊಳ್ಳಬಹುದು. ಅದೇ ರೀತಿ ರೈತರ ಬೆಳೆಯಲ್ಲಿ ಬರುವ ಕೀಟಗಳು ಮತ್ತು ರೋಗಗಳ ಬಗ್ಗೆ ಒಂದು ಪಾಕ್ಷಿಕ ಮತ್ತು ಮಾಸಿಕ ಮುಂಚಿತವಾಗಿ ತಿಳಿದುಕೊಳ್ಳಲು ಸಾಧ್ಯ. ಇದೇ ರೀತಿ ತಾವು ಬೆಳೆಯುವ ಬೆಳೆಯ ಬೆಲೆಯನ್ನು ಮುನ್ಸೂಚಿತವಾಗಿ ಯಾವುದೇ ಅವಧಿಯಲ್ಲಿ ತಿಳಿದುಕೊಳ್ಳಬಹುದು. ಬೆಳೆಯಲ್ಲಿ ಕಂಡುಬರುವ ಕೀಡೆಗಳು, ರೋಗಗಳು ಮತ್ತು ಪೋಷಕಾಂಶಗಳ ಕೊರತೆಗಳ ಸಮಸ್ಯೆಗಳಿಗೆ ಕೃತಕ ಬುದ್ಧಿಮತ್ತತೆ ಎಐ ಬಳಸಿ ಫೋಟೋಗಳ ಮುಖಾಂತರ ಗುರುತಿಸಿ ನಿರ್ವಹಣೆ ಕ್ರಮಗಳನ್ನು ತಿಳಿಸುತ್ತದೆ. ಒಟ್ಟಾರೆ ರೈತರ ಸಂಪನ್ಮೂಲ ಹಾಗೂ ಪ್ರದೇಶಕ್ಕೆ ಹವಾಮಾನ ಆಧಾರಿತ ಮಾರ್ಗದರ್ಶನ ನೀಡುವ ಕೃಷಿ ಧಾರೆಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಇದನ್ನು ಐಸಿಎಆರ್ ಎನ್ಎಎಸ್ಎಫ್ ಪ್ರಾಯೋಜಿತ ಯೋಜನೆ ಅಡಿಯಲ್ಲಿ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ, ಐಐಟಿ ಧಾರವಾಡ, ತಮಿಳುನಾಡು ಕೃಷಿ ವಿಶ್ವವಿದ್ಯಾಲಯ ಕೊಯಂಬತ್ತೂರು, ಅಟಾರಿ ಬೆಂಗಳೂರು ಇವರ ಸಹಯೋಗದಿಂದ ಸಿದ್ಧಪಡಿಸಲಾಗಿದೆ. ಆ ಟೊಮೆಟೊ ಬೆಳೆಗೆ ಮುಂಚಿತವಾಗಿ ರೋಗ ಅಥವಾ ಯಾವ ಕೀಟ ಬಾಧೆಗಳು ಅಥವಾ ಕ್ಲೈಮೇಟ್ ವಾತಾವರಣದಿಂದ ಹಳದಿ ರೋಗ ಮತ್ತು ಕರಿಚಿಕ್ಕಿ ರೋಗ, ಎಲೆ ಮುದುಡುವ ಮತ್ತು ಮುಟ್ರು ರೋಗ ಬರುವುದರಿಂದ ನಾವು ಕೃಷಿಧಾರೆ ಔಷಧಿಯನ್ನು ಸಿಂಪರಣೆ ಮಾಡಬೇಕಂತ ಮಾಹಿತಿ ಕೊಡ್ತೈತಿ. ಆ ಮಾಹಿತಿಯಿಂದ ನಾವು ಕ್ಲೈಮೇಟ್ ವಾತಾವರಣದಿಂದ ನಾವು ಅದನ್ನು ಪರಿಪಾಲನೆ ಮಾಡಿದ್ದರಿಂದ ನಮಗೆ ಉತ್ತಮವಾದ ಬೆಳೆ ಬರ್ತಾ ಇದೆ. ಹೀಗಾಗಿ ನೀವು ಈ ಆ್ಯಪನ್ನು ಬಳಸಬೇಕಂತ ನಾ ರೈತರಲ್ಲಿ ಕೋರ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು. ಹವಾಮಾನ ಮತ್ತು ಮಾರುಕಟ್ಟೆ ಆಧಾರಿತ ಕೃಷಿ ಎಕ್ಸ್ಪರ್ಟ್ ಸಿಸ್ಟಮ್ ಕೃಷಿಧಾರೆ ಆಪ್ ಅನಾವರಣಗೊಳಿಸಿದ ಸನ್ಮಾನ್ಯರಿಗೆ ಧನ್ಯವಾದಗಳು. ಈಗ ಶ್ರೇಷ್ಠ ಕೃಷಿಕ ಮತ್ತು ಶ್ರೇಷ್ಠ ಕೃಷಿ ಮಹಿಳೆಗೆ ಪ್ರಶಸ್ತಿ ಪ್ರದಾನ. ಮೊದಲು ಶ್ರೇಷ್ಠ ಕೃಷಿ ಮಹಿಳೆಗೆ ಪ್ರಶಸ್ತಿ ಪ್ರದಾನವನ್ನು ಮಾಡ್ತಾ ಇದ್ದೇವೆ. ಶ್ರೀಮತಿ ರೇಣುಕಾ ಮುಕುಂದ್ ಭೋಜನ್ನವರ್, ಸಾಕಿನ್ ನಂದೇಶ್ವರ್, ತಾಲೂಕು ಅತುಣಿ, ಜಿಲ್ಲಾ ಬೆಳಗಾವಿ. ಶ್ರೀಮತಿ ಬಸಮ್ಮ ಪರ್ಸಪ್ಪ ಚೆನ್ನೂರ್, ಸಾಕಿನ್ ಕೋಣನ ತಂಬಿಗೆ, ತಾಲೂಕು ಕರ್ಜಗಿ, ಜಿಲ್ಲಾ ಹಾವೇರಿ. ಶ್ರೀಮತಿ ಸುಧಾ ಮಲ್ಲಪ್ಪ ಮುಷಿಯಪ್ನವರ್, ಸಾಕಿನ್ ಅಸುಂಡಿ, ತಾಲೂಕು ಮತ್ತು ಜಿಲ್ಲಾ ಗದಗ್. ಶ್ರೀಮತಿ ಕೃಷ್ಣಾಬಾಯಿ ಶಿವಾಜಿ ಸಾಳುಂಕೆ, ಸಾಕಿನ್ ವಿಜಯಪುರ, ತಾಲೂಕು ಮತ್ತು ಜಿಲ್ಲಾ ವಿಜಯಪುರ. ಶ್ರೀಮತಿ ಸಂಗೀತಾ ಸಂಜೀವ್ ಕಾಂತಿ, ಸಾಕಿನ್ ಜಕ್ನೂರ್, ತಾಲೂಕು ಜಮಖಂಡಿ, ಜಿಲ್ಲಾ ಬಾಗಲಕೋಟೆ. ಶ್ರೀಮತಿ ಕಮಲಾ ದೇವೇಂದ್ರ ಕೊಡೇರ್, ಸಾಕಿನ್ ಹರಗನಹಳ್ಳಿ, ತಾಲೂಕು ಮುಂಡಗೋಡ್, ಜಿಲ್ಲಾ ಉತ್ತರ ಕನ್ನಡ. ಶ್ರೀಮತಿ ಶಿವಲೀಲಾ ಶಿವಬಸಯ್ಯ ಹಿತ್ತಲ್ಮನಿ, ಸಾಕಿನ್ ಸಾಸ್ವೆಹಳ್ಳಿ, ತಾಲೂಕು ಅಣ್ಣಿಗೇರಿ, ಜಿಲ್ಲಾ ಧಾರವಾಡ. ವೇದಿಕೆ ಮೇಲಿರುವ ಗಣ್ಯಮಾನ್ಯರು ನಮ್ಮ ಎಲ್ಲ ಶ್ರೇಷ್ಠ ಕೃಷಿ ಮಹಿಳೆಯರನ್ನು ಸನ್ಮಾನಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಶ್ರೀಮತಿ ರೇಣುಕಾ ಮುಕುಂದ್ ಭೋಜನ್ನವರ್ ಇವರು ಕಬ್ಬಿನ ಬೆಳೆಯಲ್ಲಿ ಗೋಧಿಯನ್ನು ಬೆಳೆದು ಒಂದು ಸಾಧನೆಯನ್ನು ಮಾಡಿದ್ದಾರೆ. ಮಣ್ಣಿನ ಫಲವತ್ತತೆ ಕಾಪಾಡಲು ಸಾವಯವ ಮತ್ತು ಜೈವಿಕ ಗೊಬ್ಬರವನ್ನು ಬಳಸಿ ಯಂತ್ರೋಪಕರಣ ಬಳಕೆ ಮಾಡಿದ್ದಾರೆ. ಇವರ ಸಾಧನೆ ಸಂಯುಕ್ತ ಕರ್ನಾಟಕ, ಪ್ರಜಾವಾಣಿ ಹೀಗೆ ದಿನಪತ್ರಿಕೆಗಳಲ್ಲಿ ಪ್ರಕಟಣೆಗೊಂಡಿದೆ. ಶ್ರೀಮತಿ ಬಸಮ್ಮ ಪರ್ಸಪ್ಪ ಚೆನ್ನೂರ್ ಇವರು ಕೃಷಿ, ತೋಟಗಾರಿಕೆ ಮತ್ತು ಹೈನುಗಾರಿಕೆ ಚಟುವಟಿಕೆಗಳಿಂದ 18 ಲಕ್ಷ ವರ್ಷಕ್ಕೆ ಆದಾಯ ಗಳಿಸ್ತಾ ಇದ್ದಾರೆ. ಸಮಗ್ರ ಕೃಷಿ ಅಳವಡಿಸಿಕೊಂಡು ಆರ್ಥಿಕವಾಗಿ ಪ್ರಗತಿ ಸಾಧಿಸಿದ್ದಾರೆ. ಶ್ರೀಮತಿ ಸುಧಾ ಮಲ್ಲಪ್ಪ ಮುಷೆಪ್ನವರ್ ಇವರು ಅಂತರ್ಬೆಳೆಯಾಗಿ ತೊಗರಿಯಲ್ಲಿ ಸಜ್ಜಿ ಮತ್ತು ಮಿಶ್ರ ಬೆಳೆಯಲ್ಲಿ ನಿಂಬೆ, ನುಗ್ಗೆ, ಪೇರಲ, ತೆಂಗು, ದಾಳಿಂಬೆ, ನೆಲ್ಲ ಹೀಗಾಗಿ ವಿವಿಧ ಬೆಳೆಗಳನ್ನು ಬೆಳೆದು ವಾರ್ಷಿಕವಾಗಿ ಒಟ್ಟು ಸುಮಾರು 6 ಲಕ್ಷ ತಗೊಳ್ತಾ ಇದ್ದಾರೆ. ಶ್ರೀಮತಿ ಕೃಷ್ಣಾಬಾಯಿ ಸಾಳುಂಕೆ ಇವರು ರೇಷ್ಮೆ ಬೆಳೆ ಜೊತೆಗೆ ಅರಣ್ಯ ಬೆಳೆಗಳಾದ ಮಹಾಗಣಿ, ನಾಗಮಣಿ ಬೆಳೆಯುವುದಲ್ಲದೆ ಹೈನುಗಾರಿಕೆ, ಕುರಿ ಸಾಕಾಣಿಕೆ ಮತ್ತು ಹಿತ್ತಲು ಕೋಳಿ ಸಾಕಾಣಿಕೆಯನ್ನು ಮಾಡಿಕೊಂಡಿದ್ದಾರೆ. ಶ್ರೀಮತಿ ಸಂಗೀತಾ ಸಂಜೀವ್ ಕಾಂತಿ ಇವರು ಕೃಷಿ ಜೊತೆಗೆ ತೋಟಗಾರಿಕೆ, ಹೈನುಗಾರಿಕೆ, ಕುರಿ, ಅರಣ್ಯ, ಮೀನುಗಾರಿಕೆ, ಎರೆಹುಳ ಗೊಬ್ಬರ ತಯಾರಿಕೆ, ಜೀವಾಮೃತ ತಯಾರಿಕೆ ಮಾಡಿಕೊಂಡಿದ್ದಾರೆ. ಇವರಿಗೆ ಬಂದ ಪ್ರಶಸ್ತಿ ಅಂದರೆ 2020-22ನೇ ಸಾಲಿನ ಬಾಗಲಕೋಟೆ ಜಿಲ್ಲೆಯ ತಾಲೂಕು ಮಟ್ಟದ ಆತ್ಮ ಶ್ರೇಷ್ಠ ಕೃಷಿ ಮಹಿಳೆ ಸೂಪರ್ ಸ್ಟಾರ್ ರೈತ ಅನ್ನೋ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಕಮಲಾ ದೇವೇಂದ್ರ ಕೊಡೇಕರ್ ಇವರು ಯಾಂತ್ರೀಕರಣದಿಂದ ಲಾಭವನ್ನು ಪಡೀತಾ ಇದ್ದಾರೆ. ಶ್ರೀಮತಿ ಶಿವಲೀಲೆಯ ಶಿವಬಸಯ್ಯ ಹಿತ್ತಲ್ಮನಿ ಇವರು ರೇಷ್ಮೆ ಪ್ರಮುಖ ಬೆಳೆಯಾಗಿದ್ದು ವರ್ಷಕ್ಕೆ ಒಂದು 5 ರಿಂದ 6 ಲಕ್ಷ ಆದಾಯವನ್ನು ತಗೊಳ್ತಾ ಇದ್ದಾರೆ.
ಈಗ ಶ್ರೇಷ್ಠ ಕೃಷಿಕರ ಹೆಸರನ್ನು ಹೇಳ್ತೇನೆ. ಶ್ರೀ ರಾಮನಗೌಡ ಬಾಬುಗೌಡ ಪಾಟೀಲ್, ಸಾಕಿನ್ ಬಡಾಲ್ ಅಂಕಲ್ಗಿ, ತಾಲೂಕು ಮತ್ತು ಜಿಲ್ಲಾ ಬೆಳಗಾವಿ. ಶ್ರೀ ರಾಜೀವ್ ಶಿವಪ್ಪ ದಾನಪ್ನವರ್, ಸಾಕಿನ್ ಬೈಚ್ವಳ್ಳಿ, ತಾಲೂಕು ಹಾನಗಲ್, ಜಿಲ್ಲಾ ಹಾವೇರಿ. ಶ್ರೀ ಗರಡಪ್ಪ ವೆಂಕಪ್ಪ ಜಂತ್ಲಿ, ಸಾಕಿನ್ ಹೆಸರು, ತಾಲೂಕು ಮುಂಡರ್ಗಿ, ಜಿಲ್ಲಾ ಗದಗ್. ಶ್ರೀ ನಿಂಗನಗೌಡ ಸಂಗನಗೌಡ ಪಾಟೀಲ್, ಸಾಕಿನ್ ಡಂಬ್ಳಾ, ತಾಲೂಕು ಸಿಂದಗಿ, ಜಿಲ್ಲಾ ವಿಜಯಪುರ. ಶ್ರೀ ಅರ್ಜುನ್ ತಿಪ್ಪಣ್ಣ ಗಲ್ಗಲಿ, ಸಾಕಿನ್ ಕೈನ್ಕಟ್ಟಿ, ತಾಲೂಕು ಬಾದಾಮಿ, ಜಿಲ್ಲಾ ಬಾಗಲಕೋಟೆ. ಶ್ರೀ ಸುಬ್ರಾಯ್ ಲಕ್ಷ್ಮೀನಾರಾಯಣ ಹೆಗಡೆ, ಸಾಕಿನ್ ತ್ಯಾಗ್ಲಿ, ತಾಲೂಕು ಸಿದ್ದಾಪುರ್, ಜಿಲ್ಲಾ ಉತ್ತರ ಕನ್ನಡ. ಶ್ರೀ ಶೌಕತ್ ಅಲಿ ಹಜರೆ ಸಾಬ್ ಲಂಬುನವರ್, ಸಾಕಿನ್ ನಾಗ್ನೂರ್, ತಾಲೂಕು ನವಲ್ಗುಂದ್, ಜಿಲ್ಲಾ ಧಾರವಾಡ. ಶ್ರೀ ರಾಮನಗೌಡ ಬಾಬುಗೌಡ ಪಾಟೀಲ್ ಇವರು ಕಬ್ಬು ಬೆಳೆಯಲ್ಲಿ ಇತರ ರೈತರಿಗಿಂತ 25 ಟನ್ ಹೆಚ್ಚಿಗೆ ಇಳುವರಿಯನ್ನು ಪಡೆದು ಒಂದು ಸಾಧನೆಯನ್ನು ಮಾಡಿದ್ದಾರೆ. 21-22ನೇ ಸಾಲಿನ ಕೃಷಿ ಇಲಾಖೆ ಬೆಳಗಾವಿ ಆತ್ಮ ಯೋಜನೆಯಡಿ ಸಮಗ್ರ ಬೆಳೆ ಪದ್ಧತಿ ವಿಭಾಗದಲ್ಲಿ ಜಿಲ್ಲಾ ಮಟ್ಟದ ಶ್ರೇಷ್ಠ ಕೃಷಿ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಶ್ರೀ ರಾಜೀವ್ ಶಿವಪ್ಪ ದಾನಪ್ನವರ್ ಇವರು ಕೃಷಿ, ತೋಟಗಾರಿಕೆ, ಹೈನುಗಾರಿಕೆ, ಕೃಷಿ ಅರಣ್ಯ, ಜೇನು ಸಾಕಾಣಿಕೆ ಮತ್ತು ಕೋಳಿ ಸಾಕಾಣಿಕೆ ಹೀಗೆ ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡು ಹೆಚ್ಚಿನ ಆದಾಯ ಪಡಿತಾ ಇದ್ದಾರೆ. ಕೃಷಿ ಚಟುವಟಿಕೆಯಿಂದ ಸುಮಾರು 43 ಲಕ್ಷ ಆದಾಯವನ್ನು ಗಳಿಸುತ್ತಿದ್ದಾರೆ. ಶ್ರೀ ಗರಡಪ್ಪ ವೆಂಕಪ್ಪ ಜಂತ್ಲಿ ಇವರು ಅನೇಕ ಪ್ರಶಸ್ತಿಗಳನ್ನು ತಗೊಂಡಿದ್ದಾರೆ. 22-23ನೇ ಸಾಲಿಗೆ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯ ಬಾಗಲಕೋಟೆಯಿಂದ ಶ್ರೇಷ್ಠ ತೋಟಗಾರಿಕೆ ರೈತ ಪ್ರಶಸ್ತಿ ಲಭಿಸಿದೆ. 22-23ನೇ ಸಾಲಿನ ಜಿಲ್ಲಾ ಮಟ್ಟದ ಶ್ರೇಷ್ಠ ಕೃಷಿಕ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಎಪಿಎಂಸಿಯಿಂದ ಕಾಯಕ ಯೋಗಿ ಪ್ರಶಸ್ತಿಗೆ ಲಭಿಸಿದೆ. ವಿಜಯನಗರ ಸಕ್ಕರೆ ಕಾರ್ಖಾನೆಯಿಂದ ಹೆಚ್ಚು ಕಬ್ಬು ಪೂರೈಸಿದ ರೈತ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಶ್ರೀ ನಿಂಗನಗೌಡ ಪಾಟೀಲ್ ಇವರು ದ್ರಾಕ್ಷಿಯನ್ನು ಬೆಳೆದು ರಾಷ್ಟ್ರ ಮಟ್ಟದಲ್ಲಿ ಹಾಗೂ ರಾಜ್ಯ ಮಟ್ಟದಲ್ಲಿ ಅನೇಕ ಮೇಳಗಳಲ್ಲಿ ಪ್ರಶಸ್ತಿ ಪಡೆದು ದ್ರಾಕ್ಷಿಯನ್ನು ರಫ್ತು ಮಾಡುವುದರಲ್ಲಿ ವಿಶೇಷವಾಗಿ ಗುರುತಿಸಿಕೊಂಡಿದ್ದಾರೆ. ಶ್ರೀ ಅರ್ಜುನ್ ತಿಪ್ಪಣ್ಣ ಗಲ್ಗಲಿ ಇವರು 22-23ನೇ ಸಾಲಿಗೆ ಆತ್ಮ ಯೋಜನೆ ಜಿಲ್ಲಾ ಶ್ರೇಷ್ಠ ಕೃಷಿಕ, ಉತ್ತಮ ಸಮಗ್ರ ಕೃಷಿಕ, ಜಿಲ್ಲಾ ಮಟ್ಟದ ವಿಕೆ ಸೂಪರ್ ಸ್ಟಾರ್ ಸಾಧಕ ರೈತ, ಕರುನಾಡ ಅನ್ನದಾತ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ 2023 ಹಾಗೂ ಸಾವಯವ ಕೃಷಿ ರತ್ನ ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದಾರೆ. ಸುಬ್ರಾಯ ಶ್ರೀ ಲಕ್ಷ್ಮೀನಾರಾಯಣ ಹೆಗಡೆ ಇವರು ತೆಂಗಿನೆಣ್ಣೆ, ತೆಂಗಿನಕಾಯಿ, ಹಲಸಿನಕಾಯಿ, ಗೇರು, ಅಡಿಕೆ, ಮಾವು, ಭತ್ತ, ಜೇನು ಹೀಗೆ ಹಾಲಿನಿಂದ ಒಟ್ಟಾರೆ ಆಶಿಗಾರ 24 ಲಕ್ಷ ಪಡೆದುಕೊಂಡಿದ್ದಾರೆ. ಶ್ರೀ ಶೌಕತ್ ಅಲಿ ಹಜರೆ ಸಾಬ್ ಲಂಬುನವರ್ ಇವರು ಅನೇಕ ಸಾಧನೆಯನ್ನು ಮನಗೊಂಡು ಅನೇಕ ಪ್ರಶಸ್ತಿಗಳು ಇವರಿಗೆ ಬಂದಿದೆ. ಇವರು ಸಮಗ್ರ ಕೃಷಿ ಪದ್ಧತಿ ಹಾಗೂ ಯಾಂತ್ರೀಕರಣದಿಂದ 4-5 ಲಕ್ಷ ಆದಾಯ ಪಡೆದಿದ್ದಾರೆ. ಇವರು ವಿಶೇಷತೆ ಏನೆಂದರೆ PhD ಪದವೀಧರರಾಗಿದ್ದು ಸ್ವಲ್ಪ ಜಮೀನಿನಲ್ಲೇ ಒಂದು ಸಾಧನೆಯನ್ನ ಮಾಡಿ ತಮ್ಮನ್ನ ತಾವು ಗುರುತಿಸಿಕೊಂಡು ಸಾಧಕ ರೈತರಾಗಿ ಹೊರಹೊಮ್ಮಿದ್ದಾರೆ. ಕೃಷಿ ಪ್ರಕಟಣೆಗಳನ್ನು ಬಿಡುಗಡೆಗೊಳಿಸಿದ ಸನ್ಮಾನ್ಯ ಕೃಷಿ ಸಚಿವರು, ಕರ್ನಾಟಕ ಸರ್ಕಾರ ಹಾಗೂ ಸಹ ಕುಲಾಧಿಪತಿಗಳು, ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಇವರು ಇಲ್ಲಿ ನೆರೆದಿರುವ ಅಪಾರ ಜನಸ್ತೋಮನ ಉದ್ದೇಶಿಸಿ ಧಾರವಾಡ ಕೃಷಿ ವಿಶ್ವವಿದ್ಯಾನಿಲಯ 2025ನೇ ಕೃಷಿ ಮೇಳವನ್ನು ಭಾಳ ಸಂತೋಷವಾಗಿ ತಮ್ಮ ಬ್ಯುಸಿ ಶೆಡ್ಯೂಲ್ನಲ್ಲೂ ಬಂದು ಉದ್ಘಾಟನೆ ಮಾಡಿರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರೇ ಹಾಗೂ ಇವತ್ತಿನ ಈ ಸಮಾರಂಭದಲ್ಲಿ ನಮ್ಮೆಲ್ಲರ ಹಿರಿಯರು ಬಹಳ ಸುದೀರ್ಘ ಕಾಲದಲ್ಲಿ ವಿಧಾನ ಪರಿಷತ್ತಿನ ಸದಸ್ಯರಾಗಿ, ಮಂತ್ರಿಗಳಾಗಿ, ಉಪಸಭಾಪತಿಗಳಾಗಿ, ಸಭಾಪತಿಗಳಾಗಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂಥ ಬಸವರಾಜ ಹೊರಟ್ಟಿಯವರೇ ಹಾಗೂ ನನ್ನ ಆತ್ಮೀಯ ಗೆಳೆಯ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಕಾರ್ಮಿಕ ಸಚಿವರಾದಂಥ ಸಂತೋಷ್ ಲಾಡ್ ಅವರೇ, ಶಾಸಕ ಸ್ನೇಹಿತರುಗಳಾದಂಥ ಕೋನ್ ರೆಡ್ಡಿ ಅವರೇ, ಪಟ್ಟಣ್ ಅವರೇ, ಅಭಯ್ ಪ್ರಸಾದ್ ಅವರೇ, JS ಪಾಟೀಲ್ ಅವರೇ, ಶ್ರೀನಿವಾಸ್ ಮಾನೆ ಅವರೇ, ಕಾಸಪ್ಪನವರೇ,
ಅಜಿಮ್ ಖಾದ್ರಿ ಅವರೇ, ಶಿವಣ್ಣ ಅವರೇ ಹಾಗೂ ಯಾಸೀರ್ ಖಾನ್ ಪರಾಣ್ ಅವರೇ ಹಾಗೂ ನಮ್ಮ ಧಾರವಾಡ ಮತ್ತು ಹುಬ್ಳಿ ಮಹಾಪೌರರಾದಂಥ ಶ್ರೀಮತಿ ಜ್ಯೋತಿ ಪಾಟೀಲ್ ಅವರೇ, ಜಿಲ್ಲಾಧಿಕಾರಿಗಳೇ ಮತ್ತು ಪೊಲೀಸ್ ಕಮಿಷನರೇ ಹಾಗೂ ಈ ಬೋರ್ಡಿನ ಸದಸ್ಯರಾದಂಥ ಶ್ರೀನಿವಾಸ್ ಕೋಟ್ಯಾನ್, ರವಿಕುಮಾರ್ ಮಾಳಿಗೆ ಅವರು, ಪೊಲೀಸ್ ಗೌಡರು, ಶ್ರೀಮತಿ ಪಾರ್ವತಿ ಎಸ್ ಕೋಲೆ ಅವರು, ಬಸವರಾಜ್ ಕುಂದಗೋಳು ಮಟ್ಟವರು ಹಾಗೂ ನಮ್ಮ ವೈಸ್ ಚಾನ್ಸಲರ್ ಆದಂಥ ಪಾಟೀಲ್ ಅವರೇ ಮತ್ತು ಇನ್ನಿತರೆ ಎಲ್ಲ ವೇದಿಕೆ ಮೇಲಿರ್ತಕ್ಕಂಥ ಗಣ್ಯರೇ ಮತ್ತು ಅಧಿಕಾರಿ ಸ್ನೇಹಿತರೆ, ಮಾಧ್ಯಮ ಸ್ನೇಹಿತರೆ ಮತ್ತು ಈ ಧಾರವಾಡ ಯೂನಿವರ್ಸಿಟಿನ ವಿದ್ಯಾರ್ಥಿಗಳೇ ಮತ್ತು ರೈತ ಬಂಧುಗಳೇ, ಈ ಕೃಷಿ ಮೇಳ ಮಾಡ್ತಕ್ಕಂಥದ್ದೇ ರಾಜ್ಯದ ಕೃಷಿಕರಿಗೆ ಇವತ್ತೇನು ನಾವು 14 ಜನ ಪ್ರಶಸ್ತಿಯನ್ನು ಕೊಟ್ಟು ಸನ್ಮಾನಿಸಿದ್ದಾರೆ ಮೊನ್ನೆ ಮುಖ್ಯಮಂತ್ರಿಗಳು. 7 ಜಿಲ್ಲೆಯಿಂದ 7 ಜನ ಮಹಿಳೆಯರಿಗೆ, 7 ಜನ ಪುರುಷರಿಗೆ. ಇವರೆಲ್ಲ ಬಹುಶಃ ನಮ್ಮ ಪ್ರಗತಿಪರ ರೈತರು ಮತ್ತು ಅವರ ಜೀವನದ ಮಹಿಳೆಯರಿರ್ಬೋದು, ಪುರುಷರಿರ್ಬೋದು, ಅವರೇ ಸ್ವತಃ ವ್ಯವಸಾಯ ಮಾಡಿ ಅದರಲ್ಲಿ ಲಾಭದಾಯಕವಾಗಿ ಅವರು ಪ್ರೂವ್ ಮಾಡಿರ್ತಕ್ಕಂಥ ಇವತ್ತೇನು ಕೃಷಿ ನಾವು ಕಷ್ಟ, ಕೃಷಿ ಹಿನ್ನಡೆ, ಕೃಷಿಯಿಂದ ಸಾಧ್ಯವಿಲ್ಲ ಬದುಕು ಅನ್ನುವಂಥ ಕಾಲದಲ್ಲೂ ಅವರು ಇವತ್ತು ಸಂಪೂರ್ಣವಾದಂಥ ಬೆಳಗ್ಗೆಯಿಂದ ಸಾಯಂಕಾಲ ಕೃಷಿ ಲಾಭದಾಯಕವಾಗಿ ಯಾವಾಗ ಆಗುತ್ತೆ ಅಂದರೆ ಇವತ್ತೇನು 14 ಜನಕ್ಕೆ ನಾವು ಅಭಿನಂದಿಸಿದ್ದೀವಿ, ಅವರ ಜೀವನವನ್ನು ನಾವು ಅನುಸರಿಸಿದ್ರೆ ಮಾತ್ರ ಕೃಷಿ ಲಾಭದಾಯಕವಾಗಿರುತ್ತೆ ವಿನಃ ಬೇರೆ ನಾವು ಮಾಡ್ತಕ್ಕಂಥ ನಾನು ಒಬ್ಬ ಕೃಷಿಕ ಅನ್ನೋದು, ಇನ್ನೊಬ್ಬರು ಒಂದು ಕೃಷಿಕ ಅನ್ನೋದು ಲಾಭದಾಯಕವಾಗಿ ನೋಡಲಿಕ್ಕೆ ಸಾಧ್ಯ ಆಗಿಲ್ಲ. ನಾನು ಕೃಷಿ ಸಚಿವನಾದ ಮೇಲೆ, ಮಾನ್ಯ ಮುಖ್ಯಮಂತ್ರಿಗಳು ನನ್ನ ಕೃಷಿ ಸಚಿವನ ಮಾಡಿದ ಮೇಲೆ ಬಹುಶಃ 100 ಪ್ರಗತಿಪರ ರೈತರಿಗೆ, ಸಮಗ್ರ ರೈತರನ್ನ ನಾವು ಭೇಟಿ ಮಾಡಿದ್ದೀವಿ, ಅವ್ರ ಮನೆಗೆ ಹೋಗಿದ್ದೀವಿ, ಅವರ ಅನುಭವವನ್ನು ಬೇರೆಯವರಿಗೆ ವಿಡಿಯೋ ಮೂಲಕ ತಲುಪಿಸಿದ್ದೀವಿ. ಇವತ್ತು ರಾಜ್ಯದಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಕೃಷಿಗೆ ಹೆಚ್ಚು ಒತ್ತು ಕೊಡ್ತಕ್ಕಂಥ ಪ್ರಯತ್ನದಿಂದ ಇವತ್ತು ಅನೇಕ ಅಭಿವೃದ್ಧಿಗೆ ಹೆಚ್ಚು ಒತ್ತನ್ನು ನಾವು ಕೊಟ್ಟಿದ್ದೀವಿ. ಇವತ್ತು ಈ ಧಾರವಾಡ ಕೃಷಿ ವಿಶ್ವವಿದ್ಯಾನಿಲಯ ಬರೀ ಕೃಷಿ ಮೇಳ ಅಂತ ಅನ್ನೋದೇ ಅಲ್ಲ, ಇದರಲ್ಲಿ ಆಧುನಿಕ ತಂತ್ರಜ್ಞಾನವನ್ನು ಅನ್ವೇಷಣೆಗಳು ಹಾಗೂ ರೈತರ ಸಮಸ್ಯೆಗಳಿಗೆ ಪರಿಹಾರ ನೀಡುವುದನ್ನು ಅನೇಕ ಸ್ಟಾಲ್ಗಳ ಮೂಲಕ, ಅನೇಕ ವಿಚಾರಗೋಷ್ಠಿಗಳ ಮೂಲಕ ನಿಮ್ಮೆಲ್ಲರಿಗೂ ತಲುಪಿಸಿರ್ತಕ್ಕಂಥದ್ದು. ಪ್ರತಿ ವರ್ಷದಲ್ಲಿ 4 ದಿನದಲ್ಲಿ 20 ಲಕ್ಷಕ್ಕೂ ಹೆಚ್ಚು ಜನ ಇಲ್ಲಿ ಮೇಳದಲ್ಲಿ ಭಾಗವಹಿಸ್ತಕ್ಕಂಥದ್ದು ವಿಶೇಷವಾಗಿ ನಾವು ನೋಡಬಹುದು. ಸೊ ಸದರಿ ಮೇಳದಲ್ಲಿ 162 ಹೈಟೆಕ್ ಮಳಿಗೆಗಳಿದೆ, 272 ಸಾಮಾನ್ಯ ಮಳಿಗೆಗಳಿದೆ, 99 ಯಂತ್ರೋಪಕರಣ ಮಳಿಗೆಗಳಿದೆ, 50 ಜಾನುವಾರು ಪ್ರದರ್ಶನಗಳ ಮಳಿಗೆಗಳಿದೆ, 13 ಕ್ಷೇತ್ರಗಳ ಮಳಿಗೆಗಳು, 30 ಆಹಾರ ಮಳಿಗೆಗಳು, ಒಟ್ಟಾರೆ 700ಕ್ಕೂ ಹೆಚ್ಚು ಮಳಿಗೆಗಳು ಈ 3 ದಿನದ ಕೃಷಿ ಮೇಳದಲ್ಲಿ ಈ ಭಾಗದ ಎಲ್ಲ ಜಿಲ್ಲೆಯ ರೈತರು, ತಾಲೂಕಿನ ರೈತರು ಬಂದು ಇಲ್ಲಿ ವಿಚಾರವನ್ನು ತಿಳ್ಕೊಳ್ತಕ್ಕಂಥದಕ್ಕೆ ಆಯೋಜಿಸಿರ್ತಕ್ಕಂಥ ಈ ಕೃಷಿ ಮೇಳದಲ್ಲಿ ವಿಶೇಷವಾದದ್ದು. ಪ್ರತಿ ವರ್ಷದಲ್ಲಿ ವಿಶ್ವವಿದ್ಯಾನಿಲಯವು ಪ್ರಥಮ ಬಾರಿಗೆ ಅಕ್ಷಿವಾಮ 4 ಮಿಷನ್ ಭವ್ಯ ಆಕಾಶಕ ಕೃಷಿ ವಿಶ್ವವಿದ್ಯಾನಿಲಯ ಧಾರವಾಡದಿಂದ ಸಂಶೋಧನಾ ಪ್ರಯೋಗಕ್ಕಾಗಿ ಕಳಿಸಿರುವ ಹೆಸರು ಮತ್ತು ಮೆಂತೆ ಕಾಳುಗಳ ಮೊಳಕೆ ಪರೀಕ್ಷೆ ಯಶಸ್ವಿಯಾಗಿದ್ದು, ಯಶಸ್ವಿ ಪ್ರಯುಕ್ತ ಹೊಸದೆಹಲಿಯಲ್ಲಿ ಪ್ರಗತಿ ಮೈದಾನದಲ್ಲಿ ದಿನಾಂಕ 21/8/25 ಭಾರತ್ ಮಂಟಪದಲ್ಲಿ ನಡೆದ ಅಭಿನಂದನಾ ಕಾರ್ಯಕ್ರಮದಲ್ಲಿ ಧಾರವಾಡ ಕೃಷಿ ವಿಶ್ವವಿದ್ಯಾನಿಲಯದ ಕುಲಪತಿಗಳಾದಂತಹ ಪಾಟೀಲ್ ಹಾಗೂ ವಿಜ್ಞಾನಿ ಡಾಕ್ಟರ್ ರವಿಕುಮಾರ್ ಹೊಸಮನೆಯವರಿಗೆ ಸನ್ಮಾನ ಮಾಡಿದ್ದು ಈ ಒಂದು ಯೂನಿವರ್ಸಿಟಿಯ ಒಂದು ಸಾಧನೆ ಮತ್ತು ಹೆಮ್ಮೆ ಪಡ್ತಕ್ಕಂಥ ವಿಚಾರ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಕಳೆದ ವರ್ಷದಲ್ಲಿ 10 ಹೊಸ ಬೆಳೆಗಳು ಅಂದರೆ ನವಣೆ, ಶಾಮೆ, ಉದುಲು, ರಾಗಿ, ಆರ್ಕ, ಬರಗು, ಎಳ್ಳು, ಸೂರ್ಯಕಾಂತಿ, ಬೆಂಡೆ, ಟೊಮೊಟೊ ಮತ್ತು 20 ಕೃಷಿ ತಾಂತ್ರಿಕತೆಗಳನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಇವತ್ತು ಕಳೆದ ಬಾರಿ ನಮ್ಮ ಮಿಲೆಟ್ ಮೇಳದಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಒಂದು ವಿಶೇಷವಾದಂಥ ಈ ಮಿಲೆಟ್ ಇದಕ್ಕೆ ಹೆಚ್ಚು ಪ್ರೋತ್ಸಾಹ ಕೊಡಬೇಕು, ಮುಂದಿನ ದಿನಗಳಲ್ಲಿ ನಮ್ಮ ರೈತರಿಗೆ ಕೊಡ್ತಕ್ಕಂಥ ಅಕ್ಕಿ, ರಾಗಿ, ಜೋಳ ಏನು ಕೊಡ್ತೀವಿ ಅದರ ಜೊತೆನಲ್ಲಿ ಇದನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅನ್ನೋದನ್ನು ಹೇಳಿದರು. ಈ ಬಾರಿ MSPನಲ್ಲಿ
ಅದನ್ನು ಸಹ ರಾಗಿ ಏನು ಖರೀದಿ ಮಾಡ್ತೀವಿ 3886 ಕಳೆದ ವರ್ಷ ಬಹಳಷ್ಟು ತಡವಾಗಿ ಮಾಡೋದ್ರಿಂದ ಅನೇಕ ರೈತರು ಆಕ್ಷೇಪಣೆಯನ್ನು ವ್ಯಕ್ತಪಡಿಸಿದರು. ಮಾನ್ಯ ಮುಖ್ಯಮಂತ್ರಿಗಳು ನಾವೇ ಸಬ್ ಕಮಿಟಿ ಚೇರ್ಮನ್ ಇರೋದ್ರಿಂದ ನಿರ್ದಿಷ್ಟವಾಗಿ ಹೇಳಿದರು, ರೈತರಿಗೆ ಮುಂದೆ ತೊಂದರೆ ಆಗೋದು ಬೇಡ, ಖರೀದಿ ಮತ್ತು ರಿಜಿಸ್ಟ್ರೇಷನ್ ಎರಡನ್ನೂ ಸಹ ಮುಂಚಿತವಾಗಿ ಮಾಡಬೇಕು ಅಂತ. ನಾವು ಈ ಬಾರಿ ಸಬ್ ಕಮಿಟಿನಲ್ಲಿ ತೀರ್ಮಾನ ತಗೊಂಡು ಸೆಪ್ಟೆಂಬರ್ ಎಂಡಿಂದನೇ ರಿಜಿಸ್ಟ್ರೇಷನ್ ಮಾಡ್ತಕ್ಕಂಥದ್ದು, ಅಕ್ಟೋಬರ್ ನವೆಂಬರಲ್ಲೇ ಖರೀದಿ ಮಾಡ್ತಕ್ಕಂಥದ್ದಕ್ಕೆ ತೀರ್ಮಾನವನ್ನು ತಗೊಂಡಿದ್ದೀವಿ. ಅದರ ಉಪಯೋಗ ಇಡೀ ನಾಡಿನ ರೈತರಿಗೆ ಸಾಕಷ್ಟು ಒಳ್ಳೆಯ ಒಂದು ಅನುಕೂಲ ಆಗುತ್ತೆ. ಬಹುಶಃ ಈ ಮಿಲೆಟ್ ಏನಿದೆ, ನವಣೆ, ಊದಲು, ಇದೆಲ್ಲ ರಾಗಿ ರೇಟಲ್ಲೇ ಖರೀದಿ ಮಾಡಲಿಕ್ಕೂ ಸಹ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದು ಅನುಮತಿ ತಗೊಂಡು ಅದನ್ನು ಸಹ ಖರೀದಿ ಮಾಡಲಿಕ್ಕೆ ತೀರ್ಮಾನವನ್ನು ತಗೊಂಡಿದ್ವಿ. ಹಾಗಾಗಿ ಬೀಜೋತ್ಪಾದನೆಯ ಚಟುವಟಿಕೆಗಳು, ಜೈವಿಕ ಪ್ರಕರಣಗಳು, ಡ್ರೋನ್ ಬಳಕೆ ಮತ್ತು ಸ್ಟಾರ್ಟ್ಅಪ್ ಈ ಒಂದು ಎಲ್ಲ ಕಾರ್ಯಕ್ರಮಗಳನ್ನ ಎಲ್ಲ ಕಾರ್ಯಕ್ರಮಗಳನ್ನು ಸಹ ಸಾಕಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ರೈತರಿಗೆ ಅನುಕೂಲ ಆಗುವಂತಹ ರೀತಿಯಲ್ಲಿ ಕೊಟ್ಟಿದ್ದೀವಿ. ಬಹುಶಃ ಹೈಟೆಕ್ ಹಾರ್ವೆಸ್ಟ್ ಹಬ್ ಅನ್ನ ಈ ಭಾಗದಲ್ಲಿ, ಉತ್ತರ ಕರ್ನಾಟಕದ ಭಾಗದಲ್ಲಿ, ಮೈಸೂರು ಭಾಗದಲ್ಲಿ ಹೆಚ್ಚು ಇದನ್ನ ಉಪಯೋಗಿಸಲಿಕ್ಕೆ ಸಾಧ್ಯ ಆಗಲ್ಲ, ಕಡಿಮೆ ಇಳುವಳಿ ಜಮೀನು ಇರೋದ್ರಿಂದ. ಬಹುಶಃ ಇಲ್ಲಿ ಪ್ರತಿಯೊಂದು ತಾಲೂಕಿನಲ್ಲೂ ನಮ್ಮ ಪಟ್ಟಣವರು ಅನೇಕ ಬಾರಿ ಗಲಾಟೆ ಮಾಡ್ತಾರೆ, ನಮ್ಮ ತಾಲೂಕು ಹೆಚ್ಚಿಗೆ ಬೇಕು ಅಂತೇಳಿ. ಬಹುಶಃ 344 ಕಳೆದ ಬಾರಿ ಬೆಳಗಾಂನಲ್ಲಿ ಮುಖ್ಯಮಂತ್ರಿಯವರ ಕೈಯಲ್ಲಿ ವಿತರಣೆ ಮಾಡ್ತಿದ್ವಿ. 50 ಲಕ್ಷ SC STಗೆ, 40 ಲಕ್ಷ ಜನರಲ್ಗೆ, ಅಂದರೆ 1 ಕೋಟಿ ಮಿಷನ್ಗೆ 40% 50% ಸಬ್ಸಿಡಿ. ಇಡೀ ಇತಿಹಾಸದಲ್ಲಿ ಫಸ್ಟ್ ಟೈಮ್ ನಮ್ಮ ದೇಶದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಒಬ್ಬ ರೈತರಿಗೆ 50 ಲಕ್ಷ 40 ಲಕ್ಷ ಸಬ್ಸಿಡಿ ದಯಮಾಡಿ ಯಾಕಪ್ಪ ಕೊಟ್ಟಿರ್ತಕ್ಕಂಥ ಒಂದು ವಿಶೇಷವಾದಂಥ ಒಂದು ಸಹಕಾರ ನಮ್ಮ ಕರ್ನಾಟಕ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು ಕೃಷಿಗೆ ಹೆಚ್ಚು ಪ್ರಾತಿನಿಧ್ಯವನ್ನು ಕೊಟ್ಟು ಕೃಷಿಗೆ ಹೆಚ್ಚು ಒತ್ತನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ಮಾಡಿರ್ತಕ್ಕಂಥದ್ದು. ಇದರ ಜೊತೆಗೆ ಕೃಷಿ ಹೊಂಡ 12,000 ಇದು ಒಂದು ವರ್ಷದಲ್ಲಿ, ಕಳೆದ 2 ವರ್ಷದಲ್ಲಿ 24,000 ಕೃಷಿ ಹೊಂಡ ಮಾಡಿದ್ದೀವಿ. ಈ ವರ್ಷ 12,000 ಗುರಿಯನ್ನು ಇಟ್ಕೊಂಡಿದ್ದೀವಿ. ಜೊತೆಗೆ ಪ್ರಸಕ್ತ ಸಾಲಿನಲ್ಲಿ PMFEMನಲ್ಲಿ 206 ಕೋಟಿ, ಇಡೀ ರಾಷ್ಟ್ರದಲ್ಲಿ 60-40 60% ಕೇಂದ್ರ ಸರ್ಕಾರ, 40% ರಾಜ್ಯ ಸರ್ಕಾರ ಕೊಡೋದು. ಆದರೆ ನಮ್ಮ ರಾಜ್ಯದಲ್ಲಿ 60% ರೈತರಿಗೆ ಒಂದೇ ಒಂದು ರಾಜ್ಯ ಈ ಒಂದು 206 ಕೋಟಿ ವಿಶೇಷವಾಗಿ ಬಜೆಟ್ನಲ್ಲಿಟ್ಟು 9 ಲಕ್ಷ ರಾಜ್ಯ ಸರ್ಕಾರ, 6 ಲಕ್ಷ ಕೇಂದ್ರ ಸರ್ಕಾರ. ಈ ತರ 5,000 5 ವರ್ಷದಲ್ಲಿ 6,000 ಗುರಿಯನ್ನು ಮುಟ್ಟಿರೋದು. ಈ ಒಂದು ಯೋಜನೆ ಒಂದು ವರ್ಷ ಎಕ್ಸ್ಟೆಂಡ್ ಮಾಡಿ 5,000 ಉದ್ಯಮಿಗಳಿಗೆ 15 ಲಕ್ಷ ಸಹಾಯಧನವನ್ನು ಕೊಡ್ತಕ್ಕಂಥ ತೀರ್ಮಾನವನ್ನು ಮಾನ್ಯ ಮುಖ್ಯಮಂತ್ರಿಗಳ ಸಹಕಾರದಿಂದ ನಮ್ಮ ಇಲಾಖೆ ನಾವು ತಗೊಂಡಿರ್ತಕ್ಕಂಥದ್ದು. ಹೀಗಾಗಿ ವಿಶ್ವ ಬ್ಯಾಂಕಿನ ರಿವಾರ್ಡ್ ಯೋಜನೆಯಲ್ಲಿ 11 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಸಮೀಕ್ಷೆ ಪೂರ್ಣಗೊಂಡಿದ್ದೀವಿ. 20 ಕೋಟಿಗಳ ವೆಚ್ಚದಲ್ಲಿ ಸಾವಯವ ಸಿರಿಧಾನ್ಯ ಹಬ್ಬನ್ನು ನಿರ್ಮಾಣ ಮಾಡ್ತಾ ಇದ್ದೀವಿ. ವಿಜಯಪುರದಲ್ಲಿ ಕೃಷಿ ಸಂಶೋಧನಾ ಕೇಂದ್ರವನ್ನು ಸ್ಥಾಪನೆ ಮಾಡ್ತಾ ಇದ್ದೀವಿ. ಹಾಗೂ ಬೆಳಗಾವಿ ಜಿಲ್ಲೆಯಲ್ಲಿ ಅಥಣಿ ತಾಲೂಕಿನಲ್ಲಿ ಕೃಷಿ ಕಾಲೇಜನ್ನು ಸ್ಥಾಪನೆ ಮಾಡಲಿಕ್ಕೆ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ನಬಾರ್ಡ್ ಯೋಜನೆಯಲ್ಲಿ ಬಡ್ಡಿ ರಹಿತ ಸಾಲವನ್ನ 58% ಇಳಿಕೆ ಮಾಡಿದರು. 28,000 ಕೋಟಿ 37 ಲಕ್ಷ. ಇಡೀ ರಾಷ್ಟ್ರದಲ್ಲಿ ನಮ್ಮದು ಮೊದಲನೇ ರಾಜ್ಯ. ಅವರು ಕೊಟ್ಟಿರ್ತಕ್ಕಂಥ ಗುರಿಯನ್ನು ಮೀರಿ ಹೆಚ್ಚುವರಿಯಾಗಿ ಇವತ್ತು ಇನ್ಫ್ರಾಸ್ಟ್ರಕ್ಚರ್ಗೆ, ಕೃಷಿಗೆ ಸಾಲವನ್ನು ಒದಗಿಸಲಿಕ್ಕೆ ಇಲಾಖೆ ಮಾಡಿದೆ. ಜೊತೆಗೆ ಪ್ರಪ್ರಥಮವಾಗಿ ನಮ್ಮ ಆದಿಚುಂಚನಗಿರಿಗೆ ಒಂದು ಖಾಸಗಿ ಕಾಲೇಜನ್ನು ಕಳೆದ ಬಾರಿ ಕೊಟ್ಟು ಕೃಷಿ ಇಲಾಖೆಯಿಂದ ವಿಶ್ವವಿದ್ಯಾನಿಲಯದ ವ್ಯಾಪ್ತಿನಲ್ಲಿ ಬಿಟ್ಟು ಯಾವುದೇ ಖಾಸಗಿ ಕಾಲೇಜನ್ನು ಕೊಟ್ಟಿರಲಿಲ್ಲ. ಬೆಳಗಾಂನಲ್ಲೂ ಸಹ KLA ಕಾಲೇಜಿಗೆ ಒಂದು ಕೃಷಿ ಸೈನ್ಸ್ ಕಾಲೇಜನ್ನು ನಾವು ಕೊಟ್ಟಿದ್ದೀವಿ. ಹೀಗಾಗಿ ಕೃಷಿ ಇಲಾಖೆಯಲ್ಲಿ ಬಹುಶಃ ಅನೇಕ ಸೌಲಭ್ಯಗಳನ್ನ, ಸಹಾಯಧನವನ್ನು, ಹೊಸ ಒಂದು ಯೋಜನೆಗಳನ್ನ ಇಂಟ್ರೊಡ್ಯೂಸ್ ಮಾಡೋ ಜೊತೆಗೆ ಈ ಏನು ರೋಗ ಬರುತ್ತೆ ಆ ರೋಗವನ್ನು ತಡೆಗಟ್ಟಲಿಕ್ಕೆ ಮುಂಚಿತವಾಗಿ ಇವತ್ತು ಇಸಾಪ್ ಅಂತೇಳಿ ಒಂದು ಆ್ಯಪನ್ನು ಕಂಡುಹಿಡಿದು ಅದರಿಂದ ಯಾವ ಔಷಧಿಯನ್ನು ನಾವು ಹಾಕಬೇಕು, ಎಷ್ಟು ಬೇಗ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಅನ್ನೋ ಒಂದು ತಂತ್ರಜ್ಞಾನವನ್ನು ಸಹ ನಮ್ಮ ಇಲಾಖೆಯಿಂದ ವಿಶ್ವವಿದ್ಯಾನಿಲಯವನ್ನು ಬಳಸಿಕೊಂಡು ಮಾಡಿರ್ತಕ್ಕಂಥದ್ದು. ಹೀಗಾಗಿ ಅನೇಕ
ಬದಲಾವಣೆಯನ್ನು ಕೃಷಿ ಇಲಾಖೆಯಿಂದ ತಂದಿದ್ದೀವಿ. ಅನೇಕ ಈ ಹೊಸ ಸರ್ಕಾರ ಬರೀ ಗ್ಯಾರಂಟಿ ಅಥವಾ ಇನ್ನೊಂದೆಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಮಾತನಾಡಬೇಕಾದ್ರೆ ಹೇಳ್ತಾರೆ. ಬಹುಶಃ ನಮ್ಮ ಸರ್ಕಾರ ಇಡೀ ದೇಶದಲ್ಲಿ ಕೃಷಿಕರಿಗೆ ಸಂಪೂರ್ಣವಾದಂಥ ಒತ್ತನ್ನು, ಸಂಪೂರ್ಣವಾದಂಥ ಸಪೋರ್ಟ್ ಅನ್ನ ಮಾಡ್ತಾ ಇರ್ತಕ್ಕಂಥದ್ದನ್ನ ಹೇಳಿ, ನಮ್ಮ ಸಂತೋಷ್ ಲಾಡ್ ಅವರು ಖರೀದಿ ಕೇಂದ್ರ ಒಂದು ಹೆಚ್ಚುವರಿಯಾಗಿ ಆಗಬೇಕು ಅಂತೇಳಿ ನನ್ನ ಜೊತೆನಲ್ಲಿ ಬಂದಾಗ ಮುಖ್ಯಮಂತ್ರಿಯವ್ರಿಗೂ ಹೇಳ್ತಾ ಇದ್ದ. ನಮ್ಮ ಜಿಲ್ಲಾಧಿಕಾರಿಗಳಿಗೆ ನಮ್ಮಿಂದ ಏನು ಆದೇಶ ಬೇಕು ಕೊಡ್ತೀವಿ, ಒಂದು ಹೆಚ್ಚುವರಿ ಎಲ್ಲಿ ಅವಶ್ಯಕತೆ ಇದೆ ಅಲ್ಲಿ ಖರೀದಿ ಕೇಂದ್ರ ಮಾಡಲಿಕ್ಕೆ ನಾವು ನಾಳೆಯಿಂದನೇ ಆದೇಶ ಕೊಡಲಿಕ್ಕೆ ತಯಾರಿದ್ದೀವಿ ಅನ್ನೋದನ್ನು ಹೇಳಿ, ಬಹುಶಃ ಈ ಬಾರಿ 3,500 ಮಾರ್ಕೆಟಲ್ಲಿದೆ. 4,886 ರೂಪಾಯಿ ನಾವು ರಾಗಿಯನ್ನು ಖರೀದಿ ಮಾಡ್ತೀವಿ. ಭತ್ತ ಇರ್ಬೋದು, ಜೋಳ ಇರ್ಬೋದು, ರಾಗಿ ಇರ್ಬೋದು, ಇನ್ನಿತರೆ ಅನೇಕ ನಾವು MSPನಲ್ಲಿ ಬರ್ತಕ್ಕಂಥ ಎಲ್ಲ ಪದಾರ್ಥಗಳನ್ನ ನಾವು ಮುಂಚಿತವಾಗಿ ರಿಜಿಸ್ಟ್ರೇಷನ್ ಮಾಡ್ತೀವಿ. ಮುಂಚಿತವಾಗಿ ನೀವು ಹಾರ್ವೆಸ್ಟ್ ಆಗೋ ಟೈಮ್ನಲ್ಲೇ ಖರೀದಿ ಮಾಡ್ತೀವಿ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಯವರ ಸೂಚನೆಯಂತೆ ನಾವು ಈಗಾಗಲೇ ತೀರ್ಮಾನ ತಗೊಂಡು ಪ್ರಕಟಣೆ ಮಾಡಿದ್ದೀವಿ. ತಾವೆಲ್ಲರೂ ಈ ಸದುಪಯೋಗಗೊಳಿಸ್ಕೋಬೇಕು ಅಂತೇಳಿ ಎಲ್ರಿಗೂ ರೈತರಿಗೆ ನಮಸ್ಕರಿಸಿ ನನ್ನ ಮಾತು. ಸನ್ಮಾನ್ಯರಿಗೆ ಹೃದಯಾಳದ ಧನ್ಯವಾದಗಳು. ಶ್ರೀ ಸಂತೋಷ್ ಲಾಡ್ ಸನ್ಮಾನ್ಯ ಕಾರ್ಮಿಕ ಸಚಿವರು, ಕರ್ನಾಟಕ ಸರ್ಕಾರ ಹಾಗೂ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರು ಸಭಿಕರನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ನಮ್ರತೆಯಿಂದ ಕೇಳಿಕೊಳ್ಳುತ್ತೇನೆ. ಎಲ್ಲರಿಗೆ ನಮಸ್ಕಾರ. ವಿಶೇಷವಾಗಿ ದಯಮಾಡಿ ಯಾರು ಎದ್ದು ಹೋಗಬೇಡಿ, ಸನ್ಮಾನ್ಯ ಮುಖ್ಯಮಂತ್ರಿಯವರು ಮಾತನಾಡ್ತಾರೆ. ಈ ಒಂದು ಸಮಾರಂಭದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಕರ್ನಾಟಕ ರಾಜ್ಯದ ಬಡವರ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ನನ್ನ ತಂದೆ ಸಮಾನ ಆಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರವರವರೇ, ಆತ್ಮೀಯರು, ನಮ್ಮ ಮಾರ್ಗದರ್ಶಕರು, ವಿಧಾನ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಸನ್ಮಾನ್ಯ ಹೊರಟ್ಟಿ ಸಾಹೇಬ್ರವರೇ, ಈಗ ತಾನೇ ತಮ್ಮನ್ನು ಉದ್ದೇಶಿಸಿ ಮಾತನಾಡಿರ್ತಕ್ಕಂಥ ಸಚಿವರಾಗಿರ್ತಕ್ಕಂಥ ಚಲವರಾಯ ಸ್ವಾಮಿ ಅವರವರೇ, ಹಿರಿಯರು ಶಾಸಕರಾಗಿರ್ತಕ್ಕಂಥ GS ಪಾಟೀಲ್ ಸಾಹೇಬ್ರವರೇ, ಕೋನ್ ರೆಡ್ಡಿ ಅವರೇ, ಪ್ರಸಾದ್ ಅಬ್ಬಯ್ಯ ಅವರೇ, ಶ್ರೀನಿವಾಸ್ ಮಾನೆ ಅವರೇ, ಅಶೋಕ್ ಪಟ್ಟಣ್ ಅವರೇ, ವಿಜಯ್ ಕಾಶಪ್ಪನವರವರೇ, ಪಠಾಣ್ರವರೇ, ಶಿವಣ್ಣ ಅವರೇ, ಮನೆ ತಾನೇ ನೂತನವಾಗಿ ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಕ್ಕಂಥ ಅಣ್ಣನ ಸಮಾನಾಗಿರ್ತಕ್ಕಂಥ ಜಾಕಪ್ಪನವರವರೇ, ಸಂಗಮೇಶ್ವರ್ ಅವರೇ, ಶಾಕೀರ್ ಅವರೇ, SR ಪಾಟೀಲ್ ಅವರೇ, BR ಯಾಗೋಲ್ ಸಾಹೇಬ್ರೆ, ಖಾದ್ರಿ ಅವರೇ, ಈ ಒಂದು ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಹಿರಿಯರೇ, ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರ ಹಾಗೂ ಸ್ನೇಹಿತ ಮಿತ್ರರೇ, ಪತ್ರಿಕಾ ಹಾಗೂ ಮಾಧ್ಯಮ ಸ್ನೇಹಿತರೆ, ನಾನು ಜಾಸ್ತಿ ಮಾತನಾಡಕ್ಕೆ ಹೋಗುದಿಲ್ಲ. ಸಚಿವರು ತಮ್ಮನ್ನು ಉದ್ದೇಶಿಸಿ ಸಂಪೂರ್ಣವಾಗಿ ಮಾತನಾಡಿದ್ದಾರೆ. ಇವತ್ತು ಒಂದೇ ಎರಡು ವಿಚಾರಗಳನ್ನ ನಾನು ಯೂನಿವರ್ಸಿಟಿಯವರಿಗೆ ನಾನು ಬಹಳ ಸಲ VS ಪಾಟೀಲ್ ಸಾಹೇಬ್ ಜೊತೆ ಮಾತನಾಡಿದಾಗ ಹೇಳ್ತಾ ಇದ್ದೆ. ನಮ್ಮ ಯೂನಿವರ್ಸಿಟಿ ಇಲ್ಲಾಗಿದೆ, ಇದರಿಂದ ಈ ಸಂಶೋಧನೆಯಿಂದ ಈ ಒಂದು ರಿಸರ್ಚ್ನಿಂದ ನಮ್ಮ ಉತ್ತರ ಕರ್ನಾಟಕಕ್ಕೂ ಹಾಗೂ ನಮ್ಮ ಧಾರವಾಡ ಜಿಲ್ಲೆಗೆ ಲಾಭ ಆಗ್ತಾ ಇದೆ. ಇನ್ನ ದೊಡ್ಡ ಪ್ರಮಾಣದಲ್ಲಿ ಲಾಭ ಆಗ್ತಕ್ಕಂಥ ಕೆಲಸ ಆಗಬೇಕು. ಯಾಕೆ ಹೇಳ್ತಾ ಇದ್ದೀನಿ ಈ ಮಾತು ಅಂತಂದ್ರೆ, ಇಡೀ ವಿಶ್ವದಲ್ಲಿ ನೋಡ್ತಾ ಇದ್ರೆ ಚೈನಾ ಇವತ್ತು ಸುಮಾರು 220 ಮಿಲಿಯನ್ ಟನ್ನಷ್ಟು ರೈಸ್ ಅನ್ನ ಬೆಳೀತದೆ. ಇವತ್ತು ಭಾರತ ದೇಶ ಸುಮಾರು ನಾವು 140 ಟನ್ ರೈಸ್ ಅನ್ನ ಬೆಳಿತೀವಿ. ಅದಾದ ನಂತರ ಇಂಡೋನೇಷಿಯಾ ಸುಮಾರು 30 ಮಿಲಿಯನ್ ಟನ್ ರೈಸ್ ಅನ್ನ ನಾವು ಬೆಳೀತಾ ಇದೀವಿ. ಯಾಕೆ ಇದು ಉದಾಹರಣೆ ಕೊಡ್ತಾ ಇದೀನಿ ಅಂತಂದ್ರೆ, ಪರ್ ಹೆಕ್ಟರ್ ನಾವು ಕಂಪೇರ್ ಮಾಡಿ ನೋಡಿದಾಗ ಚೈನಾ ಸುಮಾರು 7 ಟನ್ ಒಂದು ಹೆಕ್ಟರ್ ಪ್ರೊಡ್ಯೂಸ್ ಮಾಡುತ್ತೆ. ನಮ್ಮ ಭಾರತ ದೇಶ ಸುಮಾರು 3.5 ಟನ್ ಅನ್ನು ನಾವು ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಅದೇ ಆಗಿ ಇಂಡೋನೇಷಿಯಾ ಸುಮಾರು 5 ಟನ್ ಅನ್ನು ಪ್ರೊಡ್ಯೂಸ್ ಮಾಡ್ತದೆ. ಇದಕ್ಕೆ ಹೆಚ್ಚಿನ ಸಂಶೋಧನೆ ಒತ್ತನ್ನು ಆಗಬೇಕು. ನಮ್ಮ ರೈತರು ಪ್ರೊಡಕ್ಷನ್ ಜಾಸ್ತಿ ಆಗ್ತಕ್ಕಂಥದ್ದು ಕೇಂದ್ರ ಸರ್ಕಾರಗಳು, ರಾಜ್ಯ ಸರ್ಕಾರಗಳು ಸಹಪಾಠಿಯಾಗಿ ಇದರ ಬಗ್ಗೆ ಸಂಶೋಧನೆ ಆಗಿ ಇನ್ನ ರೈತರಿಗೆ ಅನುಕೂಲ ಆಗ್ತಕ್ಕಂಥದ್ದು ಕೆಲಸ ಆಗ್ಬೇಕಂತ ಹೇಳಿ ತಮ್ಮ ಮುಖಾಂತರ ಮನವಿಯನ್ನು ಮಾಡಿಕೊಳ್ಳಿಕ್ಕೆ ಇಚ್ಛೆ ಬಯಸ್ತೇನೆ. ಯಾಕೆ ಹೇಳ್ತಾ ಇದ್ದೀನಿ ಮಾತು ಅಂತಂದ್ರೆ, ಚೈನಾದಲ್ಲಿ ಇವತ್ತು ನಮ್ಮ ಭಾರತ ದೇಶಕ್ಕಿಂತ ಏರೇಬಲ್ ಲ್ಯಾಂಡ್ ಬಹಳ ಕಮ್ಮಿ ಇದೆ. ಇವತ್ತು ಸುಮಾರು 120 ಮಿಲಿಯನ್ ಟನ್ ಏರೇಬಲ್ ಲ್ಯಾಂಡ್ ಅಲ್ಲಿ ಚೈನಾದಲ್ಲಿ ಇದ್ರೆ 150 ಮಿಲಿಯನ್ ಟನ್ ನಮ್ಮ ಭಾರತ ದೇಶದಲ್ಲಿದೆ. ಹಂಗಾಗಿ ಇದ್ರ ಬಗ್ಗೆ ಹೆಚ್ಚಿನ ಒತ್ತು ಯುವಜನತೆ ಕೊಡಬೇಕು, ಮುಂದೆ ಸಂಶೋಧನೆ ಆಗ್ಬೇಕಂತಕ್ಕಂಥದ್ದು ನನ್ನ ವಾದವನ್ನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ನಮ್ಮ ಸರ್ಕಾರ ಏನು 5 ಗ್ಯಾರಂಟಿಗಳನ್ನ ನಾವು ಕೊಟ್ಟಿದ್ದೇವೆ, ಎಲ್ಲರೂ ನಮ್ಮನ್ನ ಟೀಕೆ ಮಾಡ್ತಾ ಇದ್ದಾರೆ. ಗ್ಯಾರಂಟಿ ಮಾಡಿಬಿಟ್ಟಿದ್ದಾರೆ, ಬೇರೆ ರೀತಿಯಾದಂತ ಏನು ದುಡ್ಡೇ ಇಲ್ಲ ಅಂತ ಹೇಳಿ ದಿನಾ ಬೆಳಗ್ಗೆ ಪತ್ರಿಕಾ ಮಾಧ್ಯಮದಲ್ಲಿ ಮಾತನಾಡಿದ ನಾವು ಕೇಳ್ತಾ ಇದ್ದೀವಿ. ಸಿದ್ದರಾಮಯ್ಯ ಸಾಹೇಬರ ಸರ್ಕಾರ ಇವತ್ತು
55,000 ಕೋಟಿ 60,000 ಕೋಟಿ ಗ್ಯಾರಂಟಿ ಕೊಡೋದಲ್ಲದೆ ಇವತ್ತು ಸುಮಾರು 83,000 ಕೋಟಿ ಸುಮಾರು 83,000 ಕೋಟಿಯಷ್ಟು ನಾವು ಡೆವಲಪ್ಮೆಂಟ್ ವರ್ಕ್ಗಳನ್ನ ತಗೊಳ್ತಾ ಇದ್ದೇವೆ. ಇದ್ರ ಬಗ್ಗೆ ಜಾಸ್ತಿ ಒತ್ತನ್ನು ತಾವು ಮಾಧ್ಯಮದವರು ಕೊಡಬೇಕು. ಕಂಪೇರಿಟಿವ್ಲಿ ಪ್ರಿವಿಯಸ್ ಗೌರ್ಮೆಂಟ್ ಯಾವ ಬಿಜೆಪಿ ಗೌರ್ಮೆಂಟ್ ಇತ್ತು ಅವ್ರು ಯಾವ್ದು ಗ್ಯಾರಂಟಿನೇ ಕೊಡ್ತಾ ಇರಲಿಲ್ಲ. ನಾವು ಗ್ಯಾರಂಟಿ ಕೊಡೋದ್ರ ಮುಖಾಂತರ ಸುಮಾರು 83,000 ಕೋಟಿ ನಾವು ಡೆವಲಪ್ಮೆಂಟ್ ವರ್ಕ್ ಕೊಡ್ತಾ ಇದ್ರೆ 65,000 ಕೋಟಿ ಎಜುಕೇಶನ್ ಕೊಡ್ತಾ ಇದೀವಿ. ಅದ್ರ ಜೊತೆಗೆ 1,20,000 ಕೋಟಿ ಸ್ಯಾಲರೀಸ್ಗಳು ಪೆನ್ಷನ್ ಕೊಡ್ತಾ ಇದೀವಿ. ಎಲ್ಲರಿಗಿಂತ ಹೆಚ್ಚಾಗಿ 60,000 ಕೋಟಿ ಸಬ್ಸಿಡಿಗಳಿಗೆ ಪೆನ್ಷನ್ಗಳು ಕೊಡ್ತಾ ಇದೀವಿ. ಕೇಂದ್ರ ಸರ್ಕಾರದ ಕೇವಲ 500,000 ಕೋಟಿ ಇರಬಹುದು. ನಾವು ಪೆನ್ಷನ್ಗೆ ಕೊಡ್ತಕ್ಕಂಥ ದುಡ್ಡು ಗ್ಯಾರಂಟಿಗೆ ದುಡ್ಡು ನಾವೆರಡು ಜೋಡಣೆ ಮಾಡಿ ನೋಡಿದ್ರೆ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಕೋಟಿ ದುಡ್ಡನ್ನ ಕರ್ನಾಟಕ ಸರ್ಕಾರ ವರ್ಷಕ್ಕೆ ಬಡವರಿಗೆ, ದೀನದಲಿತರಿಗೆ, ಅಂಗವಿಕಲರಿಗೆ ವೃದ್ಧಾಪ್ಯ ವೇತನ ಇರಬಹುದು, ಮಾಸಾಸನಗಳಿರ್ಬೋದು, ಇವೆಲ್ಲ ಸೇರಿದ್ರೆ ಸುಮಾರು 1,10,000 ಕೋಟಿ ವರ್ಷಕ್ಕೆ ಕೊಡ್ತಾ ಇದೀವಿ. ನೀವು ಗಮನಿಸಿದ್ರೆ 5 ವರ್ಷಕ್ಕೆ 5,50,000 ಕೋಟಿ ಕೊಡ್ತಕ್ಕಂಥ ಸರ್ಕಾರ ಯಾವುದೇ ಇದ್ರೆ ಭಾರತ ದೇಶದಲ್ಲಿ ಅದು ಕರ್ನಾಟಕ ರಾಜ್ಯ ಸಿದ್ದರಾಮಯ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಗ್ಯಾರಂಟಿ ಬಗ್ಗೆ ಬಹಳ ಜನ ಪ್ರತಿಕ್ರಿಯೆ ಮಾಡ್ತಾರೆ. ನಾನು ಒಂದು ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಇವತ್ತು ಯಾಕೆ ಇದನ್ನ ಒತ್ತು ಹೇಳ್ತಾ ಇದೀವಿ ಅಂತಂದ್ರೆ, ಭಾರತ ದೇಶದಲ್ಲಿ ಸುಮಾರು 20 ರಾಜ್ಯಗಳಲ್ಲಿ ಬಿಜೆಪಿ ಇದೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ವರ್ಷಕ್ಕೆ 55,000 ಸುಮಾರು 60,000 ಕೋಟಿ ಹೆಚ್ಚಾಗಿ ಹೇಳ್ತಾ ಇದ್ದೀನಿ. ವರ್ಷಕ್ಕೆ 60,000 ಕೋಟಿ ಗ್ಯಾರಂಟಿಗಳಾಗಿದ್ರೆ 5 ವರ್ಷಕ್ಕೆ 3 ಲಕ್ಷ ಕೋಟಿ ಕೊಡ್ತಾ ಇದೀವಿ. 5 ವರ್ಷಕ್ಕೆ 3 ಲಕ್ಷ ಕೋಟಿ ನೇರವಾಗಿ ಸರ್ಕಾರದಿಂದ ಬಡವರ ಮನೆಗೆ ಹೋಗ್ತಕ್ಕಂಥ ಕಾರ್ಯಕ್ರಮ ಭಾರತ ದೇಶದಲ್ಲಿ ಯಾವುದೇ ರಾಜ್ಯದಲ್ಲಿದ್ರೆ, ಯಾವುದೇ ಮುಖ್ಯಮಂತ್ರಿ ಮಾಡಿದ್ರೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರು, ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ನಿಮಗೆ ಯುಪಿಎ ಸರ್ಕಾರದಲ್ಲಿ ಇವತ್ತು ಬಿಜೆಪಿ ಅವರು ನಮ್ಮನ್ನ ಟೀಕೆ ಮಾಡ್ತಾರೆ. ಯುಪಿಎ ಸರ್ಕಾರದ ಮನಮೋಹನ್ ಸಿಂಗ್ ಸಾಹೇಬರು 73,000 ಕೋಟಿ ಸಾಲ ಮನ್ನಾ ಮಾಡಿದ್ರು. ರಾಜ್ಯದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರ 8,500 ಕೋಟಿ ಸಾಲ ಮನ್ನಾ ಮಾಡಿದ್ವಿ. ಇದ್ರ ಬಗ್ಗೆ ಇವತ್ತು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರಕ್ಕಿಂತ ಮುಂಚೆ ಮೋದಿ ಸಾಹೇಬ್ರು ಹೇಳ್ತಾ ಇದ್ರು, ನಮಗೆ ಅಧಿಕಾರಕ್ಕೆ ತನ್ನಿ, ನಾವು ರೈತರ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ರೈತರ ಆದಾಯನ ದುಗುಣಿ ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ಇವತ್ತು ರೈತರ ಸಾಲ ಮನ್ನಾ ಮಾಡೋದು ಬಿಡಿ, ಎಲ್ಲರಿಗಿಂತ ಹೆಚ್ಚಾಗಿ ಇವತ್ತು ಕಾರ್ಪೊರೇಟ್ ಸಂಸ್ಥೆಯ ಸಾಲಗಳು ಸುಮಾರು 16.5 ಲಕ್ಷ ಕೋಟಿ ಸಾಲ ಮನ್ನಾ ಆಗಿದೆ. ಕಾರ್ಪೊರೇಟ್ ಸಂಸ್ಥೆಯ ಏನು ಕಾರ್ಪೊರೇಟ್ ಟ್ಯಾಕ್ಸ್ ಇತ್ತು, ಯಾವ 30% ಟ್ಯಾಕ್ಸ್ ಇತ್ತು, ಅದು 25% ಟ್ಯಾಕ್ಸ್ ಎಳೆದು ಸುಮಾರು 11 ಲಕ್ಷ ಕೋಟಿ ಉದ್ದಿಮೆದಾರರಿಗೆ ಅನುಕೂಲ ಆಗ್ತಕ್ಕಂಥದ್ದೆ. ಇವತ್ತು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ರಾಜಕೀಯವಾಗಿ ಹೇಳ್ತಕ್ಕಂಥ ಮಾತಲ್ಲ. ಇಲ್ಲಿರ್ತಕ್ಕಂಥವ್ರು ಬಹಳಷ್ಟು ನೀವು ಬಂದಿರ್ತಕ್ಕಂಥವ್ರು ನೀವೇನು ಬಹಳ ವಿಶೇಷವಾಗಿ ಇಲ್ಲೇನು ರೈತರುಗಳು ತಾವು ಸೇರಿದಿರಿ. ನಿಮಗೆ ಇದರ ದೇಶದ ಕಾನೂನು ಬಗ್ಗೆ ಪ್ರಗತಿಪರ ರೈತರು ತಾವಾಗಿದ್ದೀರಿ. ಎಲ್ಲರಿಗಿಂತ ಹೆಚ್ಚಿನ ಅರಿವು ತಮಗಿದೆ. ದಯಮಾಡಿ ನೀವು ಯಾವ ಸರ್ಕಾರಗಳು ಯಾವ ಕಾರ್ಯಕ್ರಮ ಮಾಡಿವೆ ಅಂತ ಹೇಳಿ ಯೋಚನೆ ಮಾಡಬೇಕಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಹಂಗಾಗಿ ಬಂಧುಗಳೇ, ಸಮಯದ ಅಭಾವ ಇದೆ, ನಾನು ಜಾಸ್ತಿ ಮಾತನಾಡಕ್ಕೆ ಹೋಗುದಿಲ್ಲ. ಇವತ್ತು ವಿಶೇಷವಾಗಿ ಮುಖ್ಯಮಂತ್ರಿಗಳು ನಮ್ಮ ಇಡೀ ಕರ್ನಾಟಕ ರಾಜ್ಯವನ್ನ ಇವತ್ತು ನಂಬರ್ 1 ರಾಜ್ಯ. ಇವತ್ತು ಯಾಕೆ ಹೇಳ್ತಾ ಇದ್ದೀನಿ ಈ ಮಾತು ನಂಬರ್ 1 ರಾಜ್ಯ ಅಂತಂದ್ರೆ, ಕೊನೆಯದಾಗಿ 2 ನಿಮಿಷ ಹೇಳಿ ನಾನು ಮಾತು ಮುಗಿಸ್ತೇನೆ. ಇವತ್ತು ಮೊದಲನೇದಾಗಿ ಕೇಂದ್ರದಲ್ಲಿರ್ತಕ್ಕಂಥ ಸರ್ಕಾರ ಬಿಜೆಪಿಯವರು $4 ಟ್ರಿಲಿಯನ್ ಎಕಾನಮಿ, $4 ಟ್ರಿಲಿಯನ್ ಎಕಾನಮಿ ಅಂತ ಹೇಳ್ತಾ ಇದ್ದಾರೆ. ಈ $4 ಟ್ರಿಲಿಯನ್ ಎಕಾನಮಿ ಆಗ್ಬೇಕಾಗಿದ್ರೆ ಯಾರೇ ಪ್ರಧಾನಮಂತ್ರಿ ಆಗಿದ್ರೆ ಆಗ್ತಾ ಇತ್ತು ಅಂತ ನನ್ನ ವಾದ. ಯಾಕಂದ್ರೆ ನೀವು ಆವರೇಜ್ ಈ ದೇಶದಲ್ಲಿ ಯಾರೇ ಪ್ರಧಾನಮಂತ್ರಿ ಆದ್ರೆ 5-6% GDP ಆಗೇ ಆಗುತ್ತೆ. 145 ಕೋಟಿ ಜನಸಂಖ್ಯೆಯ ವ್ಯವಹಾರಗಳನ್ನು ಸೇರಿಸಿದ್ರೆ ಅದು ನಿಮಗೆ $4 ಟ್ರಿಲಿಯನ್ ಎಕಾನಮಿ ಆಗುತ್ತೆ. ಯಾಕೆ ನಾವು $4 ಟ್ರಿಲಿಯನ್ ಎಕಾನಮಿ ಬಗ್ಗೆ ಮಾತನಾಡಬೇಕಂತಂದ್ರೆ, ಅದು ಇಂಪಾರ್ಟೆಂಟ್ ಅಲ್ಲ. ದೇಶದಲ್ಲಿ ಒಬ್ಬ ಮನುಷ್ಯ, ಒಬ್ಬ ಬಡವ ವರ್ಷಕ್ಕೆ ಎಷ್ಟು ಆದಾಯನ ಮಾಡ್ತಾರೆ, ಪರ್ ಕ್ಯಾಪಿಟಲ್ ಇನ್ಕಮ್ ಅಂತ ಏನ್ ಹೇಳ್ತೀವಲ್ಲ, ಅದು ಇಂಪಾರ್ಟೆಂಟ್. ಇಡೀ ಭಾರತ ದೇಶದಲ್ಲಿ ಹೋಲ್ಕೊಂಡು ನೋಡಿದ್ರೆ ಇವತ್ತು ಕರ್ನಾಟಕ ಮೊದಲನೇ ಸ್ಥಾನದಲ್ಲಿ ಇವತ್ತು ಪರ್ ಕ್ಯಾಪಿಟಲ್ ಇನ್ಕಮ್ ಇದ್ರೆ ಇವತ್ತು ಸಿಂಹಪಾಲು ಸಿದ್ದರಾಮಯ್ಯ ಸಾಹೇಬರು ಕಾರಣ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಯಾಕಂದ್ರೆ ಅವರು ಮುಖ್ಯಮಂತ್ರಿ ಆಗಿದೆ ಅಂತ ಹೇಳ್ತಾ ಇಲ್ಲ, 16 ಬಜೆಟ್ಗಳನ್ನ ಕೊಟ್ಟಿದ್ದಾರೆ. 8 ಫೈನಾನ್ಸ್ ಮಿನಿಸ್ಟರ್ ಆಗಿ, 8 ಚೀಫ್ ಮಿನಿಸ್ಟರ್ ಆಗಿ ಕೊಟ್ಟಿದ್ದಾರೆ. ಇವತ್ತೇನು ನಾವು ದುಡ್ಡನ್ನು ಕೊಡ್ತಾ ಇದೀವಿ, 5 ವರ್ಷಕ್ಕೆ ನೀವು ನೋಡಿದ್ರೆ ಒಂದು ಮನೆಗೆ, ಒಂದು ಕುಟುಂಬಕ್ಕೆ 1,25,000 ಕೋಟಿ ವೈಯಕ್ತಿಕ ಹೋಗ್ತದೆ. ಈ 60,000 ಕೋಟಿ ನಾವೇನು ದುಡ್ಡನ್ನು ಕೊಡ್ತಾ ಇದೀವಿ ನಿಮಗೆ ವರ್ಷಕ್ಕೆ, ಆ ದುಡ್ಡನ್ನ ಮತ್ತೆ ವಾಪಸ್ ಮಾರ್ಕೆಟ್ಗೆ ಬರೋದ್ರಿಂದ ಈ ಜನರ ಬಡವರಿಗೆ GDP ಇನ್ಕ್ರೀಸ್ ಆಗ್ಲಿಕ್ಕೆ ಕಾರಣ ಇದೆ. ಹಂಗಾಗಿ ನಮ್ಮ ಪರ್ ಕ್ಯಾಪಿಟಲ್ ಇನ್ಕಮ್ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಂಬರ್ 1 ಆಗ್ಲಿಕ್ಕೆ ಕಾರಣ ಸನ್ಮಾನ್ಯ ಮುಖ್ಯಮಂತ್ರಿ. ಅದಕ್ಕೆ ನೀವು ದಯಮಾಡಿ ಎಲ್ಲರೂ ಜೋರಾಗಿ ಚಪ್ಪಾಳೆ ಹೊಡಿಬೇಕಂತ ತಮ್ಮಲ್ಲಿ ಕಳಕಳಿ ಮನವಿ ಮಾಡ್ಕೊಳ್ತೀನಿ. ಇವತ್ತು ಇಂಥ
ಹಲವಾರು ಕಾರ್ಯಕ್ರಮಗಳು ನಮ್ಮ ಮುಖ್ಯಮಂತ್ರಿಗಳು ಕಳೆದ ಸಂದರ್ಭದಲ್ಲಿ ಕೃಷಿ ಹೊಂಡ, ಇವತ್ತು ಕೃಷಿ ಹೊಂಡ ಇದೆ. ರೈತರಿಗೆ ಪ್ರಾರಂಭದಲ್ಲಿ 3 ಲಕ್ಷವರೆಗೆ ಬಡ್ಡಿ ರಹಿತ ಸಾಲ ಪ್ರಾರಂಭ ಮಾಡಿ ಇವತ್ತು 5 ಲಕ್ಷವರೆಗಿದೆ. 90% ಯಾರು ರೈತರು ಯಾರು ಡ್ರಿಪ್ ಇರಿಗೇಷನ್ ಮಾಡ್ತಾ ಇದ್ರು ಅವರಿಗೆ 90% ಸಬ್ಸಿಡಿ ಕೊಟ್ಟಿರ್ತಕ್ಕಂಥದ್ದು. ಕೃಷಿ ಹೊಂಡ ಆಗಿರ್ಬೋದು, ಕೃಷಿ ಭಾಗ್ಯ ಆಗಿರ್ಬೋದು, ಇಂಥ ಹಲವಾರು ಕಾರ್ಯಕ್ರಮಗಳು ಮಾಡಿರ್ತಕ್ಕಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇಡೀ ಭಾರತ ದೇಶದಲ್ಲಿ ನೀವು ಒಂದು ತೋರಿಸಿ, ಒಬ್ಬ ಮುಖ್ಯಮಂತ್ರಿ ತೋರಿಸಿ, ಇಡೀ ಭಾರತ ದೇಶದಲ್ಲಿ ರೈತರ ಪರವಾಗಿ, ಕೂಲಿ ಕಾರ್ಮಿಕರ ಪರವಾಗಿ, ಬಡವರ ಪರವಾಗಿ, ಶೋಷಿತ ಪರವಾಗಿ ಯಾರ್ಯಾವ ಮುಖ್ಯಮಂತ್ರಿ ಇದ್ರೆ ಅದು ಹೆಮ್ಮೆಯಿಂದ ಈ ವೇದಿಕೆಯಿಂದ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಹಾಗಾಗಿ ಬಂಧುಗಳೇ, ನಮ್ಮ ಸರ್ಕಾರ ಬಂದ ನಂತರ ಇವತ್ತು ಹಲವಾರು ಕಾರ್ಯಕ್ರಮಗಳು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ನಾನು ಜಾಸ್ತಿ ಮಾತನಾಡಕ್ಕೆ ಹೋಗುದಿಲ್ಲ. ಇವತ್ತೆಲ್ಲರಿಗಿಂತ ಹೆಚ್ಚಾಗಿ ನಾಳೆ ನಮ್ಮ ಸಚಿವ ಸಂಪುಟ ಇದೆ, ಅದು ವಿಶೇಷವಾದಂತಹ ಸಚಿವ ಸಂಪುಟ ಇದೆ. ಯುಕೆಪಿ ಬಗ್ಗೆ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿರ್ತಕ್ಕಂಥ ಸರ್ಕಾರ ನಾಳೆ ತೀರ್ಮಾನವನ್ನು ತಗೊಳ್ತಾ ಇದೆ. ಬಹುತೇಕ ಆ ತೀರ್ಮಾನದಿಂದ ನಮ್ಮ ಉತ್ತರ ಕರ್ನಾಟಕ, ನಮ್ಮ ಬಿಜಾಪುರ, ಬಾಗಲಕೋಟೆ ಭಾಗದ ರೈತರಿಗೆ ಅನುಕೂಲ ಆಗ್ತಕ್ಕಂಥ ಒಂದು ನಿರ್ಣಯ ಆಗ್ತಕ್ಕಂಥ ಸಾಧ್ಯತೆ ಇದೆ. ಅದಕ್ಕೆ ಇಲ್ಲಿರ್ತಕ್ಕಂಥ ರೈತ ಮುಖಂಡರು ಎಲ್ಲರೂ ಜೋರಾಗಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಚಪ್ಪಾಳೆ ಹೊಡಿಬೇಕಂತ ಈ ಸಂದರ್ಭದಲ್ಲಿ ಹೇಳಿ, ಕೊನೆಯದಾಗಿ ಶಕ್ತಿ ಅಂತ ಕಾರ್ಯಕ್ರಮ ಏನು ನಾವು ಶಕ್ತಿ ಕಾರ್ಯಕ್ರಮ ಮಾಡಿದ್ರೆ ತಾಯಂದ್ರಿದ್ದೀರಿ 500 ಕೋಟಿ ಹೆಣ್ಮಕ್ಳು ಉಚಿತವಾಗಿ ಪ್ರಯಾಣ ಮಾಡಿದ್ದಾರಮ್ಮ. ಎಷ್ಟು 500 ಕೋಟಿ ಹೆಣ್ಮಕ್ಳು ಕರ್ನಾಟಕ ರಾಜ್ಯದಲ್ಲಿ ಕಳೆದ 2 ವರ್ಷದಿಂದ ಉಚಿತವಾಗಿ ಪ್ರಯಾಣ ಮಾಡಿರ್ತಕ್ಕಂಥದ್ದು ನಿದರ್ಶನ ಇಡೀ ಭಾರತ ದೇಶದಲ್ಲಿ ಎಲ್ಲೇ ಇದ್ರೆ ಅದು ಕರ್ನಾಟಕ ರಾಜ್ಯದಲ್ಲಿ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಅದಕ್ಕೆ ನೀವು ಹೆಣ್ಮಕ್ಳು ಎಲ್ಲರೂ ಯಾವ್ದು ಗುಡಿಗಳು ಬಿಟ್ಟಿರೇನಮ್ಮ? ಶಿವ, ಪಾಂಡುರಂಗ, ಪರಮೇಶ್ವರ, ವಾಸುದೇವ, ವಿಠಲ, ದುರ್ಗಮ್ಮ, ಮಾರಮ್ಮ, ಆಂಜನೇಯ, ಮಂತ್ರಾಲಯ, ಧರ್ಮಸ್ಥಳ ಯಾವ್ದನ್ನು ಬಿಟ್ಟಿದ್ದಾರನ್ನ? ಅದಕ್ಕೆ ನೀವೆಲ್ಲ ದೇವರುಗಳಿಗೆ ಏನು ಹೋಗಿದಿರುವ ಆ ದೇವರ ಹತ್ರ ಬೇಡ್ಕೊಳ್ಳಿ. ಇನ್ನ 100 ಕಾಲ ಆಯುಷು ಆ ಭಗವಂತ ಸಿದ್ದರಾಮಯ್ಯ ಸಾಹೇಬರಿಗೆ ಕೊಡ್ಲಿ. ಇನ್ನೂ ಹೆಚ್ಚಿನ ಮಟ್ಟ ಕೆಲಸ ಬಡವ ಪರವಾಗಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ ನಿಮ್ಮೆಲ್ಲರ ಆಶೀರ್ವಾದ ಕೋರಿ ಒಂದು ಮಾತನ್ನು ಮುಗಿಸ್ತೀನಿ. ಜೈ ಕರ್ನಾಟಕ. ಸನ್ಮಾನ್ಯರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಶ್ರೀ ಬಸವರಾಜ ಹೊರಟ್ಟಿ, ಸನ್ಮಾನ್ಯ ಸಭಾಪತಿಗಳು, ವಿಧಾನ ಪರಿಷತ್, ಕರ್ನಾಟಕ ಸರ್ಕಾರ, ಇವರು ಸಭಿಕರನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಯಪೂರ್ವಕವಾಗಿ ಕೇಳಿಕೊಳ್ಳುತ್ತೇನೆ. ಸಮಾರಂಭದ ಉದ್ಘಾಟಕರು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಅವರೇ, ಕೃಷಿ ಸಚಿವರಾದಂಥ ಚಲುವರಾಯಸ್ವಾಮಿ ಅವರೇ, ಕಾರ್ಮಿಕ ಸಚಿವರಾದಂಥ ಸಂತೋಷ್ ಲಾಡ್ ಅವರೇ, ಎಲ್ಲ ಶಾಸಕ ಮಿತ್ರರೇ, ಕೃಷಿ ವಿಶ್ವವಿದ್ಯಾಲಯದ ಎಲ್ಲ ಆಡಳಿತ ಮಂಡಳಿಯವರೇ, ಕುಲಪತಿಗಳೇ, ನಡೆದಂಥ ಎಲ್ಲ ರೈತ ಬಾಂಧವರೇ, ಮುಖ್ಯಮಂತ್ರಿಗಳು ಮಾತಾಡ್ತಾರೆ, ಸರ್ಕಾರದ ನಿಲುವನ್ನು ಅವ್ರು ಹೇಳ್ತಾರೆ. ನಾನೇನು ಜಾಸ್ತಿ ಮಾತನಾಡಕ್ಕೆ ಹೋಗೋದಿಲ್ಲ. ಇವತ್ತು ಕುಲಪತಿಗಳು ಮಾತನಾಡುವಾಗ ಹೇಳಿದರು, ಎಲ್ಲ ನಾವು ರೈತರಿಗೆ ಹಳ್ಳಿಗೆ ಹೋಗಿ ನಾವು ಪ್ರಚಾರ ಮಾಡಿ ಹೆಂಗೆ ರೈತ ಹೊಲದಲ್ಲಿ ಕೆಲಸ ಮಾಡಬೇಕು, ಏನು ಮಾಡಬೇಕು, ಯಾವ ರೀತಿಯಿಂದ ಮಾಡಿದ್ರೆ ರೈತ ಈ ಕಷ್ಟದಿಂದ ದೂರ ಆಗ್ತಾನೆ ಅನ್ನುವಂಥ ವಿಚಾರವನ್ನು ಅವರು ಹೇಳಿದರು. ನಾನು ಅದನ್ನ ಹೇಳ್ತಿದ್ದೆ, ಎಲ್ಲ ಇಲ್ಲಿದ್ದಂಥ ಏನು ಪ್ರೊಫೆಸರ್ಗಳು ಎಲ್ಲ ಏನು ಈ ಕೃಷಿ ವಿಜ್ಞಾನದಲ್ಲಿ ಇರುವಂಥ ಎಲ್ಲ ಜನ, ನೀವೇನು ಲ್ಯಾಬ್ದಲ್ಲಿ ಏನು ಒಂದು ಇದನ್ನು ಕೆಲಸ ಮಾಡ್ತೀರಿ, ಆ ಲ್ಯಾಬ್ದಲ್ಲಿ ಕೆಲಸ ಮಾಡುವಂಥ ರೈತರಿಗೆ ಮುಟ್ಟಬೇಕು ಅನ್ನೋಂಥದ್ದು ನನ್ನ ಆಸೆ ಇತ್ತು. ಅದನ್ನ ಕೃಷಿ ವಿಶ್ವವಿದ್ಯಾಲಯ ಕುಲಪತಿಗಳು ಹೇಳಿದರು. ಅಂದ್ರೆ ಲ್ಯಾಬ್ ಟು ಲ್ಯಾಂಡ್ ಅನ್ನುವಂಥದ್ದು ಒಂದು ಏನೊಂದು ಸ್ಲೋಗನ್ ಇದೆ. ಲ್ಯಾಬ್ ಟು ಲ್ಯಾಂಡ್ ಇಲ್ಲಿ ಮಾಡಿದಂಥವ್ರು ಬರೀ ನೀವು ಇಲ್ಲೇ ಲ್ಯಾಬ್ನಾಗ ಮಾಡಿ ನೀವು ಅದನ್ನ ಮಾಡಿ ತೋರಿಸೋದಲ್ಲ, ಅದು ರೈತರಿಗೆ ಹೋಗ್ಬೇಕು, ಪ್ರತಿಯೊಬ್ಬ ರೈತರಿಗೆ ಹೋಗ್ಬೇಕು. ಇವತ್ತು ರೇಡಿಯೋ ಕಾರ್ಯಕ್ರಮ ಅವೆಲ್ಲ ಹೇಳಿದ್ರು. ನಂದು ಒಂದೇ ಒಂದು ವಿನಂತಿ ಏನಂದ್ರೆ, ರೈತರು ಇವತ್ತ ಎಷ್ಟೋ ಜನ ಕೃಷಿ ಬೇಡಪ್ಪ ಅನ್ನುವಂಥ ಪರಿಸ್ಥಿತಿ ಬಂದಾರ. ಇವತ್ತಿಲ್ಲೇ ಒಂದು ಅಂಕಿ ಸಂಖ್ಯೆ ಪ್ರಕಾರ ಮುಖ್ಯಮಂತ್ರಿಗಳಾರ ಅಲ್ಲಿ ಹೇಳ್ತೀನಿ ನಾನು, ಸುತ್ತಮುತ್ತಲಿನ ತಾಲೂಕದವರು ಸವದತ್ತಿ ಹಿಡ್ಕೊಂಡು ಎಲ್ಲ ಕಡೆ ಬೇರೆ ಬೇರೆ ಎಲ್ಲ ತಾಲೂಕದವರೆಲ್ಲ ಹಿಡ್ಕೊಂಡು ಹುಬ್ಬಳ್ಳಿ ಧಾರವಾಡದಲ್ಲಿ 1150 ಜನ ರೈತರು ಮಕ್ಕಳು ಕರ್ಕೊಂಡು ಮಣಿ ಮಾಡಿ ಹೊಲ ಎಲ್ಲ ಲಾವಣಿ ಗಿವಣಿ ಕೊಟ್ಟು ಇಲ್ಲೆಲ್ಲ ಬಂದಾರೆ. ರೈತರಿಗೆ ಏನು ಉದ್ಯೋಗ ಇಲ್ಲ, ರೈತರಿಗೆ ಏನು ಬದುಕಕ್ಕೆ ಸಾಧ್ಯ ಇಲ್ಲ ಅಂತ ಸ್ಥಿತಿ ನಿರ್ಮಾಣ ಆದಂಥ ಪರಿಸ್ಥಿತಿ ಇಂದಿದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಕೃಷಿ ವಿಶ್ವವಿದ್ಯಾಲಯದವರು ನಮ್ಗೆ ಬಹಳ ಅಭಿಮಾನ ಆಗ್ತಿದೆ. ಅತ್ಯಂತ ಮಾದರಿಯಾದಂಥ ಇದು ವಿಶ್ವವಿದ್ಯಾಲಯ. ಕೃಷಿ ವಿಶ್ವವಿದ್ಯಾಲಯ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಬೇರೆ ರಾಜ್ಯಗಳಲ್ಲಿ ಸಹಿತ
ನಮ್ಮ ಕೃಷಿ ವಿಶ್ವವಿದ್ಯಾಲಯದ ಬಗ್ಗೆ ಹೆಚ್ಚು ಅಭಿಮಾನವನ್ನು ಪಟ್ಟುಕೊಂಡಿದ್ದಾರೆ. ಅತ್ಯಂತ ಉತ್ತಮವಾದಂಥ ಕೆಲಸವನ್ನು ಮಾಡೋರು ಇಲ್ಲಿದ್ದಾರೆ. ಇನ್ನಷ್ಟು ಹೆಚ್ಚು ಹೆಚ್ಚು ಜನ ಕೃಷಿಕರಿಗೆ ಹೋಗಿ ಅವ್ರ ಹಳ್ಳಿಗೆ ಹೋಗಿ ಅವರಿಗೆಲ್ಲ ಮಾಹಿತಿಯನ್ನು ಕೊಟ್ಟರೆ ಒಳ್ಳೆಯದಾಗ್ತಿದೆ ಅನ್ನುವಂಥ ಮಾತನ್ನು ನಾನು ಹೇಳ್ತೀನಿ. ಇದೆಲ್ಲ ರೀತಿಯಿಂದ ಕೃಷಿ ವಿದ್ಯಾಲಯ ಎಲ್ಲ ರೀತಿಯಿಂದ ನಾನು ನೋಡಿ ನಾನು ರೈತನ ಆಗೋದ್ರಿಂದ ರೈತ ಇರೋದ್ರಿಂದ ಮೇಲಿಂದ ಮೇಲೆ ಇಲ್ಲಿ ಬರ್ತೀನಿ. ಎಲ್ಲ ಸಾವಯವ ಗೊಬ್ಬರ ಸಲುವಾಗಿ ಮತ್ತೊಂದು ಸಲುವಾಗಿ ಇಲ್ಲೆಲ್ಲ ಬರ್ತೀವಿ. ಮತ್ತು ಅತ್ಯಂತ ಮುಖ್ಯಮಂತ್ರಿಗೆ ಹೇಳ್ತೀನಿ, ನಾನು ಇಲ್ಲೇ ನನ್ನ 110 ಹಸುಗಳ ನಮ್ಮಲ್ಲಿ ಇಲಾಖೆಯವರಿಗೆ ಎಷ್ಟೇ ಇದು ಏನೇ ಪ್ರಾಬ್ಲಮ್ ಅಂದರೂ ಕೊನೆಗೆ ಈ ವಿಶ್ವವಿದ್ಯಾಲಯದ ಕುಲಪತಿಗಳಿಗೆ ಫೋನ್ ಮಾಡಿ ಡಾಕ್ಟರ್ ಪಾಟೀಲ್ ಅಂತಿದ್ದಾರೆ, ಅವ್ರು ಕರ್ಕೊಂಡ್ಬಂದಾಗ ಆ ದನಗಳು ಸರಿ ಹಾಕೋ ಅನ್ನೋದನ್ನು ಇಲ್ಲಿ ಅಭಿಮಾನದಿಂದ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು. ಅಂದ್ರೆ ಅಷ್ಟೊಂದು ಶ್ರೇಷ್ಠವಾದಂಥ ಜನ ಅದಾರ. ಇನ್ನೂ ಹೆಚ್ಚು ಇದಕ್ಕೆ ಇದು ಜನರಿಗೆ ಮುಟ್ಟಬೇಕು ಅನ್ನೋಂಥ ಮಾತನ್ನು ನಾನು ಇಲ್ಲಿ ಹೇಳ್ತಾ, ಇವತ್ತು ನನ್ನ ಸ್ನೇಹಿತರು ಆತ್ಮೀಯರ ಚಲರಾಜ ಸ್ವಾಮಿ ಅವರು ರೈತರು, ಅವರು ಕೃಷಿ ಮಂತ್ರಿಗಳಾಗ್ಯಾರ, ಅನೇಕ ಯೋಜನೆಗಳನ್ನು ಹೇಳಿದರು. ಒಟ್ಟಾರೆ ನಾನು ಹೇಳೋದೇನೆಂದ್ರೆ ರೈತರು ಆತ್ಮಹತ್ಯೆಯನ್ನು ಮಾಡಿಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಭಾಳಾಗಿತ್ತು. ಈಗ ಬರ್ತಾ ಬರ್ತಾ ಸ್ವಲ್ಪ ಕಡಿಮೆ ಆಗಿದೆ. ಈ ರಾಜ್ಯದಲ್ಲಿ ಯಾವ ರೈತನೂ ಆತ್ಮಹತ್ಯೆ ಮಾಡ್ಕೊಳ್ಬಾರ್ದು. ಅಂಥ ಪರಿಸ್ಥಿತಿಯನ್ನು ಮುಟ್ಟಬೇಕಾದ್ರೆ ಅತ್ಯಂತ ಶ್ರೇಷ್ಠವಾದಂಥ ಕೆಲಸವನ್ನು ಮಾಡಬೇಕಾದ್ದು ಕೃಷಿ ವಿಶ್ವವಿದ್ಯಾಲಯ. ಇಲ್ಲಿರ್ಬೋದು, ಬೆಂಗಳೂರು ಇರ್ಬೋದು, ಎಲ್ಲ ಕೃಷಿ ವಿಶ್ವವಿದ್ಯಾಲಯಗಳು ಮಾಡಿ ರೈತರಿಗೆ ಅವನ್ನ ಮುಟ್ಟಿಸಿದ್ರೆ ರೈತ ಕನಿಷ್ಠ ತನ್ನ ಬದುಕಲಿಕ್ಕೆ ಏನು ಸಾಧ್ಯತೆ ಅಷ್ಟನ್ನು ಮಾಡಿದ್ರೆ ಸಾಕು ಅನ್ನುವಂಥದ್ದು ಇವತ್ತಿನ ಕಾಲದಲ್ಲಿ ಒಂದು ತೀರ್ಮಾನ ಆಗಬೇಕು. ಮತ್ತು ಅದ್ರ ಕೂಡ ಇವತ್ತು ಕೃಷಿ ಕೂಡ ಆಡು ಸಾಗಾಣಿಕೆ, ಕುರಿ ಸಾಗಾಣಿಕೆ ಮತ್ತು ಕೋಳಿ ಸಾಗಾಣಿಕೆ ಇಂಥ ಬೇರೆ ಬೇರೆ ಎಲ್ಲವನ್ನ ಮಾಡಬೇಕು. ರೈತರಿಗೆ ಸಾವಯವ ಗೊಬ್ಬರದ ಬಗ್ಗೆ, ಚೆಕ್ ಡ್ಯಾಮ್ ಬಗ್ಗೆ, ಆಮೇಲೆ ಕೃಷಿ ಹೊಂಡದ ಬಗ್ಗೆ, ಆಮೇಲೆ ಡ್ರಿಪ್ ಇರಿಗೇಷನ್ ಬಗ್ಗೆ ಹಲವಾರು ಮಾಹಿತಿಗಳನ್ನು ಇನ್ನೂ ಕೊಡಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ನಾನು ಎಲ್ಲ ಕುಲಪತಿಗಳ ಮುಖಾಂತರ ಎಲ್ಲ ವಿಶ್ವವಿದ್ಯಾಲಯ ಕೆಲಸ ಮಾಡೋರಿಗೆ ಹೇಳ್ತೀನಿ, ದಯಮಾಡಿ ನೀವೆಲ್ಲ ಒಂದು ನೌಕರಿ ಮಾಡ್ತೀರಿ, ನೀವೆಲ್ಲ ಸುಖವಾಗಿದ್ದೀರಿ. ನೀವು ಸುಖವಾಗಿದ್ದರೆ ಅಷ್ಟಾಗಂಗಿಲ್ಲ, ರೈತರನ್ನ ಸುಖವಾಗಿಡ್ಲಿಕ್ಕೆ ಏನೇನು ಕಾರ್ಯಕ್ರಮ ಮಾಡಬೇಕು ನೀವು ಮಾಡಿದರೆ ಅದರಂಥ ಒಂದು ಉತ್ತಮವಾದಂಥ ಕೆಲಸ ಬೇರೆ ಯಾವುದೂ ಇಲ್ಲ ಅನ್ನುವಂಥ ಮಾತನ್ನು ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಈ ಹಿನ್ನೆಲೆಯಲ್ಲಿ ರೈತರ ಸಂಕಷ್ಟಗಳನ್ನು ಮುಖ್ಯಮಂತ್ರಿ ತಿಳ್ಕೊಂಡಾರ, ಸಚಿವರು ತಿಳ್ಕೊಂಡಾರ. ಬರುವಂಥ ದಿನಮಾನಗಳಲ್ಲಿ ಎಷ್ಟು ಸಾಧ್ಯವಿದೆ ಅಷ್ಟು ರೈತರಿಗೆ ಒಂದು ಒಳ್ಳೆಯ ಕೆಲಸವನ್ನು ಮಾಡಲಿಕ್ಕೆ ಪ್ರಾಮಾಣಿಕ ಒಂದು ಪ್ರಯತ್ನ ಸರ್ಕಾರನೂ ಮಾಡಬೇಕು, ನಾವು ಮಾಡಬೇಕು, ಕೃಷಿ ವಿದ್ಯಾಲಯ ಮಾಡಬೇಕು. ಇವತ್ತು ರೈತ ಇಲ್ದಿದ್ರೆ, ಇವತ್ತು ರೈತ ಬೆಳೆದಿದ್ರೆ ನೀವು ನೋಡ್ರಿ, ಗದಗ ಕಡೆ ಊರಿ ಮತ್ತೊಂದು ಕಡೆ ಊರಿ ಎಲ್ಲ ರೈತರು ಹೊಲ ಮಾರಿ ಪ್ಲಾಟ್ ಮಾಡಾಗತ್ತೆ. ಎಲ್ಲರೂ ಯಾರು ಕೊಟ್ಟು ನೀವು ನೋಡಿ, ಹುಬ್ಬಳ್ಳಿ ಬಿಟ್ಟು ಗದಿಗೆ ಹೋರಿ 485 ಎಕರೆ ಜಮೀನೆಲ್ಲ ಪ್ಲಾಟ್ ಆಗ್ತೇವೆ. ನಾನೆಲ್ಲ ಅಂಕಿ ಸಂಖ್ಯೆ ತೆಗೆದೀನಿ. ಅದಾಗಬಾರ್ದು. ಯಾಕಂದ್ರೆ ರೈತ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತ ತೀರ್ಮಾನಕ್ಕೆ ಬಂದಾಗ ಹೊಲ ಮಣಿ ಮಾರಿ ಆ ದುಡ್ಡೆಲ್ಲರೂ ಇಡಬೇಕು ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆದಂಥ ಕಾಲದಲ್ಲಿ ರೈತರನ್ನು ಉಳಿಸಬೇಕು. ರೈತ ಈ ದೇಶದ ಬೆನ್ನೆಲುಬು. ಅವನು ಬೆನ್ನೆಲುಬನೇ ಇಲ್ಲ ಅಂದ್ರೆ ಉಳಿದವ್ರು ಏನಾಗ್ತಿದೆ, ಅವನು ಬೆಳೆದಿದ್ರೆ ಉಳಿದವ್ರು ಏನು ಮಣ್ಣು ತಿನ್ನಬೇಕಾಗ್ತಿದೆ. ಈ ಹಿನ್ನೆಲೆಯಲ್ಲಿ ಇವತ್ತೇನು ಕೃಷಿ ವಿಶ್ವವಿದ್ಯಾಲಯ ಇಂಥ ಕಾರ್ಯಕ್ರಮ ಕೃಷಿ ಮೇಳವನ್ನು ಮಾಡ್ತಿಲ್ಲ, ಕೃಷಿ ಮೇಳವನ್ನು ಮಾಡಿದ ನಂತರ ಇದರ ಎಲ್ಲ ರೀತಿಯಿಂದ ಇದರ ಫಲಗಳು ರೈತರಿಗೆ ಮುಟ್ಟುವಂಥ ಕೆಲಸವನ್ನು ಮಾಡಬೇಕು ಅನ್ನುವಂಥ ಮಾತನ್ನು ಹೇಳಿ ನಾನು ಅತ್ಯಂತ ಕಳಕಳಿಯಿಂದ ಮತ್ತು ಆತ್ಮೀಯತೆಯಿಂದ ನಾನು ಮುಖ್ಯಮಂತ್ರಿಗೆ ವಿನಂತಿ ಮಾಡ್ಕೊಳ್ತೀನಿ. ಅಂದ್ರೆ ನಾವೆಲ್ಲ ಬಹಳ ವರ್ಷದಿಂದ ನಾವು ಸ್ನೇಹಿತರು. ಒಬ್ಬ ಶ್ರೇಷ್ಠವಾದಂಥ ಮತ್ತು ಅತ್ಯಂತ ತಿಳುವಳಿಕೆ ಇದ್ದಂಥ ಮತ್ತು ಅತ್ಯಂತ ಹಣಕಾಸಿನಲ್ಲಿ ರಾಜ್ಯದ ಜನತೆ ಬಗ್ಗೆ, ಬಡವರ ಬಗ್ಗೆ ಅತ್ಯಂತ ಹೆಚ್ಚು ಕಾಳಜಿ ಇದ್ದಂಥ ಮುಖ್ಯಮಂತ್ರಿ ಅಂತ ನಾನು ಬಹಳ ಅಭಿಮಾನದಿಂದ ಹೇಳ್ತೀನಿ. ನಾನು ಸಭಾಪತಿ ಆದರೂ ಚಿಂತಿಲ್ಲ, ಒಬ್ಬ ಒಳ್ಳೆ ಮನುಷ್ಯ, ಒಬ್ಬ ಒಳ್ಳೆ ಮುಖ್ಯಮಂತ್ರಿ ಈ ನಾಡಿನಿಲ್ಲ ಅಂದ್ರೆ ಅವ್ರ ಬಗ್ಗೆ ಒಂದೆರಡು ಒಳ್ಳೆ ಮಾತನ್ನ ಮಾಡೋದು ನಮ್ಮ ಕರ್ತವ್ಯ ಮತ್ತು ನಮ್ಮ ಧರ್ಮ ಅನ್ನುವಂಥ ದೃಷ್ಟಿಯಿಂದ ಇವತ್ತು ನಾನು ಹೇಳ್ತೀನಿ, ಇಂಥ ಮುಖ್ಯಮಂತ್ರಿಯಿಂದ ನಮ್ಮ ರಾಜ್ಯ ಇನ್ನೂ ಒಳ್ಳೇದಾಗಲಿ ಅಂತ ತಿಳ್ಕೊಂಡು ಹೇಳಿ ಎಲ್ಲ ಸಚಿವ ಮಿತ್ರರಿಗೆ ತಮಗೆಲ್ಲ ವಂದಿಸಿ, ರೈತರೇನು ಬಂದಿರಿ ದಯಮಾಡಿ ರೈತರೆಲ್ಲ ಇಲ್ಲೇನು ಕೃಷಿ ಮೇಳ ಇರುತ್ತೆ ಅದನ್ನೆಲ್ಲ ಅದನ್ನು ತಿಳ್ಕೊಂಡು ನೋಡ್ಕೊಂಡು ಹೋಗಬೇಕು. ಮುಖ್ಯಮಂತ್ರಿ ಮಾತಾಡ್ತಾರೆ, ತಾವೆಲ್ಲರೂ ಅವ್ರ ಮಾತನ್ನು ಕೇಳಬೇಕಂತ ತಿಳ್ಕೊಂಡು ಹೇಳಿ ಈ ಕಾರ್ಯಕ್ರಮ ಭಾಗವಹಿಸಿ ಮಾತನಾಡಲಿಕ್ಕೆ ಅನುವು ಮಾಡಿಕೊಟ್ಟಂತ ಎಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಸನ್ಮಾನ್ಯರಿಗೆ ಮನದಾಳದ ಧನ್ಯವಾದಗಳು. ಈ ಕಾರ್ಯಕ್ರಮದ ಉದ್ಘಾಟನಾ ನುಡಿಗಳಿಗಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ ಇವರು ಎಲ್ಲರನ್ನೂ ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಮ್ರತೆಯಿಂದ ಕೇಳಿಕೊಳ್ಳುತ್ತೇನೆ.
ಅದೇನು ಬೇಡ ಓದೇ ಬಿಟ್ರಂಗಾದ ಸರ್. ಕೃಷಿ ಮೇಳ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ವಿಧಾನ ಪರಿಷತ್ತಿನ ಸಭಾಪತಿಗಳಾದಂಥ ಶ್ರೀ ಬಸವರಾಜ ಹೊರಟ್ಟಿಯವರ, ಕೃಷಿ ಸಚಿವರಾದಂಥ ಚಲುವರಾಯ ಸ್ವಾಮಿಯವರ, ಕಾರ್ಮಿಕ ಸಚಿವರಾದಂಥ ಹಾಗೂ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರು ಆದಂಥ ಶ್ರೀ ಸಂತೋಷ್ ಲಾಡ್ ಅವರ, ಸರ್ಕಾರದ ಮುಖ್ಯ ಸಚೇತಕರಾದಂಥ ಅಶೋಕ್ ಪಟ್ಟಣ್ ಅವರ, ಶಾಸಕರಾದಂಥ ಹಾಗೂ ಅಧ್ಯಕ್ಷರು ವೀರಶೈವ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂಥ ಶ್ರೀ ವಿಜಯಾನಂದ ಕಾಶಪ್ಪನವರ, ಪ್ರಸಾದ್ ಅಬ್ಬಯ್ಯ ಅವರ, ಬಸವರಾಜ್ ಶಿವಣ್ಣನವರ, ಜಿಎಸ್ ಪಾಟೀಲ್ ಅವರ, ಶ್ರೀನಿವಾಸ್ ಮಾನಿಯವರ, ಯೂಸುಫ್ ಪಠಾಣ್ ಅವರ, ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಜಕ್ಕಪ್ಪನವರ, ಹುಬ್ಳಿ ಧಾರವಾಡ ನಗರ ಪಾಲಿಕೆಯ ಮಹಾಪೌರರಾದಂಥ ಜ್ಯೋತಿ ಪಟೇಲ್ ಅವರ, ಬಾಲ ವಿಕಾಸ್ ಮಂಡಳಿ ಅಧ್ಯಕ್ಷರಾದಂಥ ಸಂಗಮೇಶ್ ಅವರ, ಹುಬ್ಬಳ್ಳಿ ಧಾರವಾಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಜಾಕೀರ್ ಸನದಿಯವರ, ಕುಲಸಚಿವರಾದಂಥ ಧಾರವಾಡ ಕೃಷಿ ವಿದ್ಯಾಲಯದ ಕುಲಸಚಿವರಾದಂಥ ಡಾಕ್ಟರ್ PL ಪಾಟೀಲ್ ಅವರ, ಗ್ರಾಮೀಣ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾದಂಥ ಅನಿಲ್ ಪಾಟೀಲ್ ಅವರ, ಅಧ್ಯಕ್ಷರಾದಂಥ ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ನಿಗಮ ಅಜ್ಜಂಪೀರ್ ಖಾದ್ರಿ ಅವರ, ಬಹಳ ಜನ ವೇದಿಕೆಯಲ್ಲಿದ್ದಾರೆ. ಮಾಜಿ ಶಾಸಕರಾದಂಥ ಯಾವಗಲ್ ಅವರ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಆಹ್ವಾನಿತ ಗಣ್ಯರ, ಧಾರವಾಡ ಕೃಷಿ ವಿಶ್ವವಿದ್ಯಾನಿಲಯದ ಎಲ್ಲ ಪ್ರಾಧ್ಯಾಪಕರು ಹಾಗೂ ಇತರ ಎಲ್ಲ ಸಿಬ್ಬಂದಿ ವರ್ಗದವರ, ಇಲ್ಲಿ ಆಗಮಿಸಿರ್ತಕ್ಕಂಥ ಆತ್ಮೀಯ ಬಂಧುಗಳೇ, ತಾಯಂದಿರೇ, ಯುವಕ ಮಿತ್ರರೇ, ಪ್ರೀತಿಯ ವಿದ್ಯಾರ್ಥಿಗಳೇ, ಮಾಧ್ಯಮದ ಸ್ನೇಹಿತರೆ, ಎಲ್ಲ ನೀವೆಲ್ಲ ರೈತರೇ ಅಲ್ವಾ? ನಾನು ರೈತನೇ ಅಲ್ವಾ? ನಾನು ರೈತ, ನೀವು ರೈತರು. ನಾನು 80ರಿಂದ 83ರವರೆಗೆ ರೈತ ಸಂಘದಲ್ಲಿ ಇದ್ದೆ. ಆಗ ಚಾಮರಾಜನಗರ, ಮೈಸೂರು ಎರಡೂ ಜಿಲ್ಲೆ ಸೇರಿ ಒಂದೇ ಜಿಲ್ಲೆ ಆಗಿತ್ತು. ಆ ಜಿಲ್ಲೆಯ ರೈತ ಸಂಘದ ಜನರಲ್ ಸೆಕ್ರೆಟರಿ ಆಗಿದ್ದೆ. ಇದು ಕೃಷಿ ಮೇಳ.
ಕೃಷಿಯಲ್ಲಿ ತೊಡಗಿರ್ತಕ್ಕಂಥವರು ಕೃಷಿಕರು. ಆದ್ರಿಂದ ಇದು ಕೃಷಿ ಮೇಳ ಆದರೂ ಕೂಡ ರೈತರ ಮೇಳ. ಯಾಕಂದ್ರೆ ಕೃಷಿ ಮೇಳ ಮಾಡೋದು ರೈತರಿಗೋಸ್ಕರ ಅಲ್ವಾ? ಕೃಷಿ ಕಾಲೇಜುಗಳಿರೋದೇ ಕೃಷಿಯನ್ನ ಅಭಿವೃದ್ಧಿಪಡಿಸಲಿಕ್ಕೋಸ್ಕರ. ನಮ್ಮ ದೇಶ ಕೃಷಿ ಪ್ರಧಾನವಾದಂಥ ದೇಶ. ಬಹುಶಃ ನಾಗರಿಕತೆ ಪ್ರಾರಂಭ ಆದ ಮೇಲೆ ಮನುಷ್ಯನಿಗೆ ಹೆಚ್ಚು ಕಾಯಕ ಇದ್ದದ್ದು ಇದರಲ್ಲೇ, ಕೃಷಿನಲ್ಲೇ. ನಮ್ಮ ದೇಶದಲ್ಲಿ ಜನಸಂಖ್ಯೆ ಬೆಳೀತಾ ಇದೆ. ಭಾರತ ದೇಶದಲ್ಲಿ 140 ಕೋಟಿ ಆಗ್ಬಿಟ್ಟಿದೆ ಜನಸಂಖ್ಯೆ. ಕರ್ನಾಟಕದಲ್ಲಿ 7 ಕೋಟಿ ಆಗಿದೆ. ಇವತ್ತು ಇಡೀ ಜಗತ್ತಿನಲ್ಲೇ ನಂಬರ್ 1 ಜನಸಂಖ್ಯೆ ಇರ್ತಕ್ಕಂಥ ದೇಶ ಯಾವುದಪ್ಪ ಅಂತಂದ್ರೆ ಅದು ಭಾರತ ದೇಶ. ಚೈನಾ ನಂಬರ್ 1 ಇತ್ತು. ಆ ಚೈನಾ ಹಿಂದಾಕಿ ಈಗ ನಾವು ಮುಂದಕ್ಕೆ ಬಂದಿದ್ದೀವಿ. ಇಷ್ಟು ಜನಸಂಖ್ಯೆಗೆ ಆಹಾರ ಒದಗಿಸಬೇಕಲ್ಲ. ಸ್ವಾತಂತ್ರ್ಯ ಬಂದಾಗ ಆಹಾರ ಸ್ವಾವಲಂಬನೆ ಇರಲಿಲ್ಲ ನಮ್ಮ ದೇಶದಲ್ಲಿ. ಹಸಿರು ಕ್ರಾಂತಿ ಆದ ಮೇಲೆ ಆಹಾರದಲ್ಲಿ ದೇಶ ಸ್ವಾವಲಂಬನೆ ಆಯಿತು. ಇವತ್ತು ಸ್ವಾವಲಂಬನೆ ಆಗಿದೆ. ಆದರೆ ಒಂದನ್ನ ನಾವು ಜ್ಞಾಪಕದಲ್ಲಿ ಇಟ್ಕೋಬೇಕಾಗ್ತದೆ. ಹಸಿರು ಕ್ರಾಂತಿ ಸಂದರ್ಭದಲ್ಲಿ ಯಾವ ವೇಗದಲ್ಲಿ ಆಹಾರದ ಉತ್ಪಾದನೆ ಆಯಿತು ಅಷ್ಟು ವೇಗದಲ್ಲಿ ಈಗ ಆಹಾರದ ಉತ್ಪಾದನೆ ಆಗ್ತಾ ಇಲ್ಲ. ಇವತ್ತು ಆಹಾರದ ಉತ್ಪಾದನೆ ಸ್ಥಗಿತ ಆಗಿದೆ. ಇದಕ್ಕೆ ಕಾರಣ ಮಣ್ಣಿನಲ್ಲಿ ಫಲವತ್ತತೆ ಕಡಿಮೆ ಆಗ್ತಾ ಇರತಕ್ಕಂಥದ್ದು. ಇದನ್ನ ಕೃಷಿ ವಿಶ್ವವಿದ್ಯಾಲಯದವರದು ಗಂಭೀರವಾಗಿ ಪರಿಗಣಿಸಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಾಕಂತಂದ್ರೆ ನಾವು ಜನಸಂಖ್ಯೆ ಬೆಳೆದಂತೆ ಆಹಾರದ ಉತ್ಪಾದನೆಯನ್ನು ಕೂಡ ಹೆಚ್ಚು ಮಾಡಬೇಕು. ಆಹಾರದ ಉತ್ಪಾದನೆ ಸ್ವಾವಲಂಬನೆ ಆಗದೆ ಹೋದ್ರೆ ಬೇರೆ ದೇಶದ ಹತ್ರ ನಾವು ಸ್ವಾತಂತ್ರ್ಯ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಬಂದಾಗ ಆ ಸಂದರ್ಭದಲ್ಲಿ ಆಹಾರದ ಉತ್ಪಾದನೆ ಇರಲಿಲ್ಲ, ಸ್ವಾವಲಂಬನೆ ಇರಲಿಲ್ಲ. ಅವತ್ತು ಜಗತ್ತಿನ ಬೇರೆ ದೇಶಗಳ ಮುಂದೆ ಆಹಾರವನ್ನ ಪಡ್ಕೊಳ್ತಕ್ಕಂಥ ಪರಿಸ್ಥಿತಿ ಇತ್ತು. ಬೇರೆ ದೇಶದ ಮುಂದೆ ನಾವು ಆಹಾರ ಕೊಡಿ ಅಂತಕ್ಕಂಥ ಪರಿಸ್ಥಿತಿ ಇತ್ತು. ಆಮೇಲೆ ಬದಲಾವಣೆ ಆದಮೇಲೆ ಆಹಾರದ ನಾವು ರಫ್ತನ್ನ ಮಾಡ್ತಕ್ಕಂಥ ಪರಿಸ್ಥಿತಿಗೆ ಹೋದೋ. ಇವತ್ತು ಕೂಡ ದೇಶದಲ್ಲಿ ಆಹಾರದ ಉತ್ಪಾದನೆ ಮತ್ತು ಜನಸಂಖ್ಯೆಗೆ ಬೆಳವಣಿಗೆಗೆ ಅನುಕೂಲವಾಗಿ ಇರಬೇಕು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇದು ಕೃಷಿ ವಿಶ್ವವಿದ್ಯಾಲಯಗಳ ಜವಾಬ್ದಾರಿ ಅಂತಕ್ಕಂಥದ್ದನ್ನು ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ಅದಕ್ಕೆ ನಾನು ಅನೇಕ ಸಂದರ್ಭಗಳಲ್ಲಿ ಹೇಳ್ತೀನಿ. ಈಗ ನಮ್ಮ ಸರ್ಕಾರ ಕೃಷಿಗೆ ಆದ್ಯತೆಯನ್ನು ಕೊಟ್ಟಿದ್ದೀವಿ. ಈಗ ಚಲುವರಾಯಸ್ವಾಮಿ ಹೇಳಿದ್ರು, ಕೃಷಿ ಸಚಿವರು, ನಾವು ಏನೇನು ಮಾಡಿದ್ದೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ. ನಮ್ಮ ಸರ್ಕಾರ ಬಂದ ಮೇಲೆ ನಾವು ಏನೇನು ಮಾಡಿದ್ದೀವಿ, ಅದು ಸಾಲ ಕೊಡ್ತಕ್ಕಂಥದ್ದು ಇರ್ಬೋದು, ಅಥವಾ ಹೆಚ್ಚು ಖರ್ಚು ಮಾಡ್ತಕ್ಕಂಥದ್ದು ಇರ್ಬೋದು, ಗೊಬ್ಬರ ಕೊಡ್ತಕ್ಕಂಥದ್ದು ಇರ್ಬೋದು, ಬೀಜ ಕೊಡ್ತಕ್ಕಂಥದ್ದು ಇರ್ಬೋದು, ಆಮೇಲೆ ಯಂತ್ರ ಧಾರೆ ಯೋಜನೆ ಮೂಲಕ ಯಂತ್ರಗಳನ್ನು ಒದಗಿಸಿಕೊಡ್ತಕ್ಕಂಥದ್ದು ಇರ್ಬೋದು, ಕೃಷಿ ವಿಶ್ವವಿದ್ಯಾಲಯಗಳು ತಾಂತ್ರಿಕತೆಯನ್ನು ರೈತರಿಗೆ ಒದಗಿಸಿಕೊಡ್ತಕ್ಕಂಥದ್ದು ಇರ್ಬೋದು, ಹೊಸ ತಳಿಗಳನ್ನು ಕೊಡ್ತಕ್ಕಂಥದ್ದು ಇರ್ಬೋದು,
ಇದಕ್ಕೆ ಬೇಕಾದಂತ ಎಲ್ಲ ರೀತಿಯ ಸಹಕಾರವನ್ನ ಸರ್ಕಾರ ಕೊಡ್ತದೆ, ಮುಂದೆನೂ ಕೊಡ್ತದೆ, ಈಗಲೂ ಕೊಡ್ತಾ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಸವರಾಜ ಹೊರಟ್ಟಿ ಅವರು ಹೇಳ್ತಾ ಇದ್ರು, ನಾನು 110 ಆಕಳುಗಳನ್ನು ಸಾಕಿದ್ದೀನಿ ಅಂತ. ಅವರು ಒಬ್ಬ ಒಳ್ಳೆ ರೈತ, ಆಧುನಿಕ ರೈತ. ನಾನು ಮುಂದಿನ ಸಾರಿ ನೀವು ಕೃಷಿ ಮೇಳ ಮಾಡುವಾಗ ಅಶೋಕ್ ಇವ್ರನ್ನ ಹೊರಟ್ಟಿಯವರನ್ನ, ಬಸವರಾಜ ಹೊರಟ್ಟಿಯವರನ್ನ ಈ ಪ್ರಗತಿಪರ ರೈತರ ಸಾಲಿನಲ್ಲಿ ಆಯ್ಕೆ ಮಾಡಬೇಕು ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಪ್ರಗತಿಪರ ರೈತ ಅವರು, ಆ ಪ್ರಗತಿಪರ ರೈತರು ಇದರಲ್ಲ, ಅವರ ಸಾಲಿನಲ್ಲಿ ಮುಂಚೂಣಿನಲ್ಲಿ ನಿಲ್ತಕ್ಕಂಥ ಒಬ್ಬ ರೈತ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಜೊತೆಗೆ ರಾಜಕಾರಣದಲ್ಲೂ ಕೂಡ 45 ವರ್ಷಗಳು ಮುಗಿಸ್ಬಿಟ್ಟಿದ್ದಾರೆ. ಈಗ ಬಹುಶಃ ಇಷ್ಟು ಜಲ್ದಿ ರಿಟೈರ್ಡ್ ಆಗ್ತಾರೆ ಅಂತ ನನಗೆ ಅನ್ಸೋದಿಲ್ಲ. ರೆಕಾರ್ಡ್ ಮಾಡಿ ರಿಟೈರ್ಡ್ ಆಗ್ಬೋದು ಅಂತ ಅನ್ಕೊಂಡಿದ್ದೀನಿ ನಾನು. ಈಗ 8 ಸಾರಿ ಗೆದ್ದಿದ್ದಾರೆ. 10 ಸಾರಿ ಗೆದ್ರು ಗೆಲ್ಬಹುದು, ಆಶ್ಚರ್ಯ ಏನಿಲ್ಲ. ಬಹುಶಃ ಇವ್ರ ರೆಕಾರ್ಡ್ ಅನ್ನ ಮುರಿಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾರೆ. ಅದರಿಂದ ರಾಜಕಾರಣಿ ಆಗೂ ಕೂಡ ಬಹಳ ಎತ್ತರಕ್ಕೆ ಬೆಳೆದಿದ್ದಾರೆ. ಮತ್ತೆ ರೈತನಾಗೂ ಕೂಡ ಅವರು ಒಳ್ಳೆ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಾಲಿನ ಉತ್ಪಾದನೆಯನ್ನು ಹೆಚ್ಚು ಮಾಡ್ತಾ ಇದ್ದಾರೆ. ಇವತ್ತು ಕರ್ನಾಟಕ ಇದೆಯಲ್ಲ, ಹಾಲಿನ ಉತ್ಪಾದನೆಯಲ್ಲಿ 2ನೇ ಸ್ಥಾನದಲ್ಲಿದ್ದೀವಿ. ಗುಜರಾತ್ ನಂಬರ್ 1, ನಾವು 2ನೇ ಸ್ಥಾನ. 1 ಕೋಟಿ ಲೀಟರ್ ಹಾಲನ್ನ ಇವತ್ತು ಉತ್ಪಾದನೆ ಮಾಡತಕ್ಕಂಥ ಪರಿಸ್ಥಿತಿಗೆ ಬಂದಿದ್ದೇವೆ. ಬಹುಶಃ ನಾನು ಕರ್ನಾಟಕ ಮೊದಲನೇ ಸ್ಥಾನಕ್ಕೆ ಹೋದ್ರೆ ಆಶ್ಚರ್ಯ ಇಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಹಾಲಿನ ಉತ್ಪಾದನೆ ಇದೆಯಲ್ಲ, ಅದಕ್ಕೆ ರೈತ ಬರೀ ಕೃಷಿ ಅಷ್ಟೇ ಮಾಡಬಾರ್ದು, ಜೊತೆಗೆ ಒಂದೇ ಒಂದು ಬೆಳೆಯನ್ನು ಬೆಳೀತಕ್ಕಂಥದ್ದಾಗಬಾರ್ದು. ಜೊತೆಗೆ ಏನೇನು ಪಶುಸಂಗೋಪನೆ ಮಾಡ್ತಕ್ಕಂಥದ್ದನ್ನು ಮಾಡಬೇಕಾಗ್ತದೆ. ಅದ್ರ ಜೊತೆಗೆ ತೋಟಗಾರಿಕೆ ಮಾಡ್ತಕ್ಕಂಥದ್ದಾಗಬೇಕಾಗ್ತದೆ, ಬಾಗಾಯತ್ ಮಾಡಬೇಕಾಗ್ತದೆ, ತರಕಾರಿ ಬೆಳೀತಕ್ಕಂಥದ್ದಾಗಬೇಕಾಗ್ತದೆ. ಜೊತೆಗೆ ಭತ್ತ ರಾಗಿ ಬೆಳೀತಕ್ಕಂಥದ್ದು ಮಾಡಬೇಕು. ಈಗ ಬಹಳ ಜನಕ್ಕೆ ಮಧುಮೇಹ ಬಂದ್ಬಿಟ್ಟಿದೆ. ಒಂದು ಕಾಲದಲ್ಲಿ ನಮ್ಮ ಕಡೆ ಎಲ್ಲ ಮಳೆ ಕಡಿಮೆ ಇರೋ ಕಡೆ ಭಾಗದಲ್ಲೆಲ್ಲ ಈ ಸಿರಿಧಾನ್ಯಗಳನ್ನು ಬೆಳೀತಾ ಇದ್ರು. ಈಗ ಸಿರಿಧಾನ್ಯಗಳನ್ನ ಬೆಳಿಲಿಕ್ಕೆ ಮತ್ತೆ ನಾವು ಅದಕ್ಕೆ ಪ್ರೋತ್ಸಾಹ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಸಿರಿಧಾನ್ಯಗಳನ್ನು ಬೆಳೀರಿ, ಅದಕ್ಕೆ ಸಬ್ಸಿಡಿ ಕೊಡ್ತಕ್ಕಂಥದ್ದನ್ನು ಕೂಡ ಮಾಡ್ತಾ ಇದ್ದೀವಿ. ಸೊ ಇನ್ನು ಮುಂದೆ ಹೆಚ್ಚು ಸಿರಿಧಾನ್ಯಗಳನ್ನು ಬೆಳೀತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ರೈತರಿಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಸಿರಿಧಾನ್ಯಗಳು ಯಾಕೆಂದರೆ ಈಗ ಮನುಷ್ಯನಿಗೆ ಆಹಾರ ಪದ್ಧತಿಯಿಂದ ನಮ್ಮ ದೈಹಿಕ ಶ್ರಮ ಇಲ್ಲದೆ ಇರತಕ್ಕಂಥದ್ದು, ಈ ಕಾರಣಗಳಿಂದ ಅನೇಕ ಕಾಯಿಲೆಗಳು ಬರಲಿಕ್ಕೆ ಪ್ರಾರಂಭ ಆಗಿಬಿಟ್ಟಿದ್ದಾವೆ. ಸೊ ಇದನ್ನ ಕೃಷಿ ವಿಜ್ಞಾನಿಗಳು ಗಮನದಲ್ಲಿ ಇಟ್ಕೋಬೇಕಾಗ್ತದೆ. ನಾವು ಯಾವ ಬೆಳೆಯನ್ನ ಹೆಚ್ಚಾಗಿ ಬೆಳೆದರೆ ಅನುಕೂಲ ಆಗ್ತದೆ. ಈಗ ಅಕ್ಕಿನಲ್ಲೂ ಸಕ್ಕರೆ ಇರ್ತದೆ, ಗೋಧಿನಲ್ಲೂ ಸಕ್ಕರೆ ಇರ್ತದೆ, ರಾಗಿನಲ್ಲೂ ಸಕ್ಕರೆ ಇರ್ತದೆ. ಸಿರಿಧಾನ್ಯಗಳಲ್ಲಿ ಕಡಿಮೆ ಇದೆ. ಅದಕ್ಕೋಸ್ಕರ
ಸಿರಿಧಾನ್ಯಗಳನ್ನು ಹೆಚ್ಚು ಹೆಚ್ಚು ಬೆಳೀಲಿಕ್ಕೆ ರೈತರು ಮುಂದಾಗಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ಈ ಕೃಷಿ ವಿಶ್ವವಿದ್ಯಾಲಯಗಳಿದಾವಲ್ಲ, ಈ ಕೃಷಿ ವಿಶ್ವವಿದ್ಯಾಲಯಗಳು ಸಂಶೋಧನೆಗೆ ಹೆಚ್ಚು ಒತ್ತನ್ನು ಕೊಡಬೇಕು. ಮತ್ತೆ ಸಂಶೋಧನೆಯ ಲಾಭ ಹೊಸ ತಳಿಗಳು ಬರಬೇಕು, ಅದು ಬಂದದು ರೈತರಿಗೆ ತಲುಪಬೇಕು. ನಾವು ಬಹಳ ವರ್ಷಗಳಿಂದ ಹೇಳ್ತಾ ಇದ್ದೀವಿ, ಲ್ಯಾಬ್ ಟು ಲ್ಯಾಂಡ್ ಆಗಬೇಕು ಅಂತ ಹೇಳ್ತೀವಿ. ಅದು ಹೋಗಿ ಮತ್ತೆ ಲ್ಯಾಂಡ್ ಟು ಲ್ಯಾಬ್ ಆಗಬೇಕು. ಲ್ಯಾಬ್ ಟು ಲ್ಯಾಂಡ್ ಟು ಲ್ಯಾಬ್ ಇದಾದಾಗ ಮಾತ್ರ ಹೆಚ್ಚು ಹೆಚ್ಚು ನಾವು ರೈತರಿಗೋಸ್ಕರ ಕೃಷಿ ವಿಶ್ವವಿದ್ಯಾಲಯಗಳು ಇರ್ತಕ್ಕಂಥದ್ದು. ಅದರಿಂದ ರೈತರ ಜೊತೆ ಸಂಪರ್ಕವನ್ನು ಬೆಳೆಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಇಲ್ಲಿ ಸುಮಾರು ಇವತ್ತು ನಿನ್ನೆ 5-6 ಲಕ್ಷ ರೈತರು ಬಂದಿದ್ರು ಅಂತ ಅನಿಸುತ್ತೆ. ನಿನ್ನೆ ಮೊನ್ನೆ 4 ಲಕ್ಷ, ನಿನ್ನೆ ಎಷ್ಟು? 8 ಲಕ್ಷ. ಇವತ್ತೆಷ್ಟು? ಕೇಳ್ತಾ ಇಲ್ಲ, ಕೇಳ್ತಾ ಇಲ್ವೇನೆ? ಕೇಳ್ತಾ ಇದೆ. ಈ ಕಡೆ ತಿರ್ಕೊಂಡು ಮಾತಾಡೋದು ಕೇಳಿಸ್ತಾ ಇಲ್ವೇನ್ರಿ? ಈಗ ನಾವು ಪಾರ್ಟಿಸಿಪೇಟ್ ಮಾಡಿ ಈ ಕಾರ್ಯಕ್ರಮದಲ್ಲಿ ನಿಮಗೆ ಹೇಳೋದು ಒಂದು ಭಾಗ, ನೀವೇ ಸ್ವತಃ ಭಾಗವಹಿಸೋದಿದೆಯಲ್ಲ ಅದು ಬಹಳ ಮುಖ್ಯವಾದಂತ ಭಾಗ. ಹೊಸ ತಳಿಗಳು ಏನ್ ಬಂದಿದ್ದಾವೆ, ಹೊಸ ತಂತ್ರಜ್ಞಾನ ಏನ್ ಬಂದಿದೆ, ಹೊಸ ಗೊಬ್ಬರ ಏನ್ ಬಂದಿದೆ, ಹೊಸ ಬೀಜಗಳೇನಾಗಿದೆ, ರೋಗಗಳಿಗೆ ತಡೆಗಟ್ಟತಕ್ಕಂಥದಕ್ಕೆ ಏನ್ ಬಂದಿದೆ, ಇದನ್ನೆಲ್ಲ ರೈತರು ತಿಳ್ಕೋಬೇಕು. ಈ ತಿಳ್ಕೊಂಡಾಗ ಮಾತ್ರ ನೀವು ಹೆಚ್ಚು ಸಮೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲದೆ ಹೋದರೆ ಭಾರಿ ಕಷ್ಟ ಆಗ್ತದೆ. ಈಗ ನಾವು ಸುಮಾರು 16 ಜನ ಮಹಿಳೆಯರು ಮತ್ತು ಪುರುಷರು, ಇವರು ಪ್ರಗತಿಪರ ರೈತರು ಅಂತೇಳಿ ಗುರುತಿಸಿ ಅವರಿಗೆ ಸನ್ಮಾನ ಮಾಡಿದ್ದೀವಿ. ಅದೇ ರೀತಿ ಎಲ್ಲ ರೈತರು ಕೂಡ ಹೆಚ್ಚು ಹೆಚ್ಚು ಬೆಳವಣಿಗೆ ಮಾಡ್ತಕ್ಕ, ನೀವು ಪ್ರಗತಿಪರ ರೈತರಾಗಬೇಕು. ಪ್ರತಿಯೊಬ್ಬರು ಕೂಡ ಪ್ರಗತಿಪರ ರೈತರಾಗಬೇಕು. ನಮ್ಮ ದೇಶ ಇದೆಯಲ್ಲ, ಭಾರತ ದೇಶ, ಅದರಲ್ಲೂ ಕರ್ನಾಟಕ ಇದೆಯಲ್ಲ, ಕರ್ನಾಟಕದಲ್ಲಿ ಹೆಚ್ಚು ಕೃಷಿ ಆಧಾರಿತ ಮಳೆ ಆಧಾರಿತವಾಗಿರ್ತಕ್ಕಂಥದ್ದೇ ಜಾಸ್ತಿ. ಸುಮಾರು ನೀರಾವರಿ ಇರ್ತಕ್ಕಂಥದ್ದು 30-35%. ಎಷ್ಟಪ್ಪ? 35% ರೀ. ಬಿಲೋ 40%ಗಿಂತ ಕಡಿಮೆ ಇದೆ. ಇನ್ನು 60% ಮಳೆ ಆಶ್ರಯದಲ್ಲಿ ಬೆಳೀತಕ್ಕಂಥದ್ದು. ಮಳೆ ಆಶ್ರಯದಲ್ಲಿ ಯಾವ ಬೆಳೆಯನ್ನ ಬೆಳೆದ್ರೆ ರೈತರು ಅವರು ವ್ಯವಸಾಯ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇದನ್ನ ನಮ್ಮ ಕೃಷಿ ವಿಶ್ವವಿದ್ಯಾಲಯಗಳು ಮಾಡಬೇಕು, ಈ ಕೆಲಸ ಮಾಡಬೇಕು. ಇದನ್ನು ಮಾಡದೆ ಹೋದರೆ ಕಷ್ಟ. ಈಗ ಯಾವ ಸಸ್ಟೈನ್ ಆಗಬೇಕಲ್ಲ ಬೆಳೆಗಳು, ಅಂತ ಬೆಳೆಗಳನ್ನ ರೈತರಿಗೆ ಬೆಳೆದು ನೀವು ಇಂಥ ಕೃಷಿ ಮೇಳದಲ್ಲಿ ಪ್ರದರ್ಶನ ಮಾಡತಕ್ಕಂಥ, ಪ್ರಚಾರ ಮಾಡತಕ್ಕಂಥ ಕೆಲಸವನ್ನ ಮಾಡಿದಾಗ ಮಾತ್ರ ಅದು ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ.
ನಾನು ಅನೇಕ ಸಾರಿ ಕೃಷಿ ಮೇಳಗಳಲ್ಲಿ ಭಾಗವಹಿಸಿದಾಗ ಈ ಮಾತುಗಳನ್ನು ಹೇಳಿದ್ದೇನೆ. ಸಂಶೋಧನೆಗೆ ಹೆಚ್ಚು ಒತ್ತು ಕೊಡಬೇಕು, ಸಂಶೋಧನೆಗೆ ಹೆಚ್ಚು ಒತ್ತು ಕೊಡಬೇಕು. ಹೊಸ ತಳಿಗಳನ್ನು ಮಾಡಬೇಕು, ಆಮೇಲೆ ಹೊಸ ತಂತ್ರಜ್ಞಾನವನ್ನು ಮಾಡಬೇಕು. ಇದು ಬರೀ ಮಾಡೋದಷ್ಟೇ ಅಲ್ಲ, ಇದು ರೈತರಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ರೈತರು ದಡ್ಡರಲ್ಲ, ನಮಗಿಂತ ಬಹಳ ಬುದ್ಧಿವಂತರಿದ್ದಾರೆ. ಆದರೆ ಅವ್ರಿಗೆ ಅವಕಾಶ ಸಿಕ್ಕಬೇಕು, ಅದನ್ನು ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಅದು ಮಾಡಿದಾಗ ನಾನು ಕೃಷಿ ಇಲಾಖೆ ಸಚಿವರಿಗೆ ಒಂದು ಹೇಳ್ತಿದ್ದೇನೆ. ನಾನು ಮನವಿ ಮಾಡೋದೇನಪ್ಪ ಅಂತಂದ್ರೆ, ಹಿಂದೆ ಗ್ರಾಮ ಸಹಾಯಕರು ಅಂತ ಇದ್ರು, ಇವರು ಎಂತದ್ದು ಗ್ರಾಮ ಸೇವಕರು ಅಂತ ಇರ್ತಿದ್ರು. ಈಗ ಅವರೆಲ್ಲ ಕಡಿಮೆ ಆಗ್ಬಿಟ್ಟಿದೆ. ಹಳ್ಳಿನಲ್ಲೇ ವಾಸ ಮಾಡ್ತಿದ್ರು ಹಿಂದೆ. ಮತ್ತೆ ರೈತರ ಜೊತೆ ನಿರಂತರವಾದಂತ ಸಂಪರ್ಕ ಇಟ್ಕೊತಿದ್ರು. ಏನಾದ್ರು ರೋಗ ಬಂದ್ರೆ ಕೂಡಲೇ ಅದಕ್ಕೆ ಔಷಧಿ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ರು. ಈಗ ಅವೆಲ್ಲ ಕಡಿಮೆ ಆಗ್ಬಿಟ್ಟಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಈ ಎಕ್ಸ್ಟೆನ್ಷನ್ ವರ್ಕ್ ಇದೆಯಲ್ಲ, ಎಕ್ಸ್ಟೆನ್ಷನ್ ವರ್ಕು ಹೆಚ್ಚು ಆಗಬೇಕು. ಎಕ್ಸ್ಟೆನ್ಷನ್ ವರ್ಕ್ ಹೆಚ್ಚು ಆಗದೆ ಹೋದರೆ ನಾವು ರೈತರಿಗೆ ತಲುಪಿಸಲಿಕ್ಕೆ ಎಷ್ಟು ಯೂನಿವರ್ಸಿಟಿಗಳು ತೆಗೆದ್ರೂ ಪ್ರಯೋಜನ ಆಗಲ್ಲ, ಎಷ್ಟು ಕೃಷಿ ವಿಶ್ವವಿದ್ಯಾಲಯಗಳು ತೆಗೆದ್ರೂ ಪ್ರಯೋಜನ ಆಗಲ್ಲ, ಎಷ್ಟು ವಿಜ್ಞಾನಿಗಳಿದ್ರೂ ಪ್ರಯೋಜನ ಆಗಲ್ಲ. ಅದಕ್ಕೋಸ್ಕರ ನಾವು ರೈತರಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಈ ಕೃಷಿ ವಿಶ್ವವಿದ್ಯಾಲಯಗಳು, ಕೃಷಿ ಇಲಾಖೆ, ರೈತರು ಮತ್ತು ಇವ್ರ ಮಧ್ಯೆ ಒಂದು ಸೇತುವೆ ನಿರ್ಮಾಣ ಆಗಬೇಕು. ಸಂಪರ್ಕ, ಈ ಸಂಪರ್ಕ ಹೆಚ್ಚಾಗಿ ಮಾಡತಕ್ಕಂಥ ಕೆಲಸವನ್ನ ಮಾಡಲಿ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಯಾರ್ಯಾರು ಪ್ರಗತಿಪರ ರೈತರು ಅಂತೇಳಿ ನಾವು ಸನ್ಮಾನ ಮಾಡಿದ್ದೀವಿ, ಸುಮಾರು 16 ಜನ ರೈತರಿಗೆ, ರೈತ ಮಹಿಳೆಯರಿಗೆ, ರೈತ ಪುರುಷರಿಗೆ, ಅವರೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಏನಪ್ಪ, ಯಾಕೆ ನಿಂತ್ಕೊಬಿಟ್ಟೆ? ಅವನು ರೈತ ಅಂತ್ರಿ, ಅವನು ರೈತ, ಯಾದಗಿರಿ ಜಿಲ್ಲೆ. ಆಮೇಲೆ ಇವ್ರ ಕ್ಷೇತ್ರ ಇದೆಯಲ್ಲ, ಅಲ್ಲಿ ಒಂದು ಬೆಣ್ಣೆ ಹಳ್ಳ ಅಂತ ಹೇಳಿ ಒಂದು ನೀರು ಹರಿಯತಕ್ಕಂಥ ಜಾಗ ಇದೆ. ಅದಕ್ಕೆ ಮಳೆ ಬಂದಾಗ ಪ್ರವಾಹ ಬಂದು ನೀರೆಲ್ಲ ಜಾಸ್ತಿಯಾಗಿ ರೈತರಿಗೆ ತೊಂದರೆ ಆಗ್ತದೆ. ಅದಕ್ಕೆ ಈ ಸಾರಿ 200 ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದೀನಿ ನಾನು. ಮತ್ತೆ ಎಲ್ಲ ಟೆಂಡರ್ ಕೂಡ ಕರೆದಿದ್ದಾರೆ, ಆ ಕೆಲಸ ಕೂಡ ಪ್ರಾರಂಭ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಜೊತೆಗೆ ಈ ಸಾರಿ ಒಳ್ಳೆ ಮಳೆ ಆಯಿತು, ಕಳೆದ ವರ್ಷನೂ ಒಳ್ಳೆ ಮಳೆ ಆಯಿತು, ಈ ವರ್ಷನೂ ಒಳ್ಳೆ ಮಳೆ ಆಯಿತು. ಜೊತೆಗೆ ಸುಮಾರು 80 ಲಕ್ಷ ಹೆಕ್ಟೇರ್ಗೂ ಹೆಚ್ಚು ಪ್ರದೇಶದಲ್ಲಿ ಬೆಳೆ ಆಯಿತು. ಅದರಲ್ಲಿ 5 ಲಕ್ಷ ಚಿಲ್ಲರೆ ಹೆಕ್ಟೇರ್ನಷ್ಟು, 5 ಲಕ್ಷ ಹೆಕ್ಟೇರ್ಗೂ ಹೆಚ್ಚಾಗಿ ಬೆಳೆ ಹಾನಿ ಆಗ್ಬಿಟ್ಟದೆ. ಕೆಲವು ಕಡೆ ನಮ್ಮ ಮಾಮೂಲಿ ಮಳೆಗಿಂತ 4% ಈ ಸರಿ ಜಾಸ್ತಿ ಆಗಿದೆ. ಕೆಲವು ಕಡೆ ಜಾಸ್ತಿ ಮಳೆ ಬಂದ್ಬಿಟ್ಟದೆ. ಹಾಗಾಗಿ ಕೆಲವು ಜಿಲ್ಲೆಗಳಲ್ಲಿ ಬೆಳೆ ಹಾನಿ ಜಾಸ್ತಿ ಆಗಿದೆ. ಈ ಬೆಳೆ ಹಾನಿ ಜಂಟಿ ಸರ್ವೆ ಮಾಡಲಿಕ್ಕೆ ನಾನು ಮೊನ್ನೆ ಡಿಸಿಗಳು, ಸಿಇಒಗಳ ಜೊತೆ ಒಂದು ವಿಡಿಯೋ ಕಾನ್ಫರೆನ್ಸ್ ಮಾಡಿದ್ದೀನಿ. ವಿಡಿಯೋ ಕಾನ್ಫರೆನ್ಸ್ ಮಾಡಿ ಕೂಡಲೇ ಜಂಟಿ ಸರ್ವೆ ಮಾಡಬೇಕು ಅಂತ ಹೇಳಿದ್ದೀನಿ. ರೈತರಿಗೆ ಬೆಳೆ ಹಾನಿ ಆಗಿರ್ತಕ್ಕಂಥದ್ದನ್ನ ಕೂಡಲೇ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ದುಡ್ಡಿಗೇನು ತೊಂದರೆ ಇಲ್ಲ.
ಆಮೇಲೆ ಈಗಾಗಲೇ ಜಾನುವಾರುಗಳು ಸತ್ತೋಗಿದ್ದಾವೆ, ಮನುಷ್ಯ ಪ್ರಾಣ ಹಾನಿಯಾಗಿದೆ ಅಂತವ್ರಿಗೆಲ್ಲ ಪರಿಹಾರ ಕೊಟ್ಬಿಟ್ಟಿದ್ದೀವಿ. ಈಗಾಗಲೇ ಎಲ್ಲ 100ಕ್ಕೆ 100 ಪರಿಹಾರ ಕೊಟ್ಬಿಟ್ಟಿದ್ದೀವಿ. ಸೊ ಧಾರವಾಡ ಜಿಲ್ಲೆಯಲ್ಲಿ ಸಂತೋಷ್ ಲಾಡ್ ಅವರ ಮುಂದಾಳತ್ವದಲ್ಲಿ ಇಲ್ಲಿ ಜಂಟಿ ಸರ್ವೆ ಮುಗಿದೋಗಿದೆ. 97,000 ಎಕರೆ ಜಂಟಿ ಸರ್ವೆ ಎಲ್ಲ ಮುಗಿದಿದೆ. ಕೂಡಲೇ ಪರಿಹಾರದ ಹಣವನ್ನು ಕೂಡ ಕೊಡ್ತಕ್ಕಂಥ ಕೆಲಸ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇವೆ. ಜಿಲ್ಲಾಧಿಕಾರಿಗೆ ಅಭಿನಂದನೆಗಳು. ಸಂತೋಷ್ ಲಾಡ್ಗೆ ಅಭಿನಂದನೆಗಳು. ನಾವು ನಿಮ್ಮ ಪರ ಇರ್ತೀವಿ, ನೀವು ಹೆಚ್ಚು ಬೆಳೆಯಿರಿ ಅಷ್ಟೇ. ಈಗ ನಾನು ಈಗಾಗಲೇ ಹೇಳಿದ್ನಲ್ಲ, ಮಣ್ಣು ಫಲವತ್ತತೆ ಕಡಿಮೆ ಆಗ್ತಾ ಇದೆ. ಅದು ಒಂದು ಆ ಕಡೆ ಹೆಚ್ಚು ಗಮನವನ್ನು ಹರಿಸಬೇಕು ಅಂತಕ್ಕಂಥದ್ದು ಯಾರು ವಿಜ್ಞಾನಿಗಳಿದ್ದಾರೆ ಆ ವಿಜ್ಞಾನಿಗಳು ಹೆಚ್ಚು ಗಮನ ಹರಿಸಬೇಕು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ, ನಾಟ್ ಓನ್ಲಿ ಧಾರವಾಡ ಒಂದೇ ಅಲ್ಲ, ಇಡೀ ದೇಶದಲ್ಲಿ ಇದಾಗಿರ್ತಕ್ಕಂಥದ್ದು, ಇಡೀ ದೇಶದಲ್ಲಿ ಈ ತರದ ವಾತಾವರಣ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕೃಷಿ ಇಲಾಖೆ ಕೂಡ ಈ ಕಡೆ ಗಮನ ಕೊಡಬೇಕು ಅಂತಕ್ಕಂಥ, ಹೆಚ್ಚು ಗಮನವನ್ನು ಕೊಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸೊ ಇವತ್ತು ವರ್ಲ್ಡ್ ಡೆಮಾಕ್ರಸಿ ಡೇ, ವರ್ಲ್ಡ್ ಡೆಮಾಕ್ರಸಿ ಡೇ ನಾವು 2023ರಿಂದ ಈ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನವನ್ನ ಆಚರಣೆ ಮಾಡ್ತಾ ಇದ್ದೀವಿ. ನಮ್ಮ ಸಮಾಜದಲ್ಲಿ ಅಸಮಾನತೆ ಇದೆ ಅಲ್ವಾ? ಅಸಮಾನತೆ ಇರ್ತಕ್ಕಂಥ ಸಮಾಜದಲ್ಲಿ ಪ್ರಜಾಪ್ರಭುತ್ವ ಒಂದೇ ವ್ಯವಸ್ಥೆ ಸಮಾನತೆಯನ್ನು ತರ್ತಕ್ಕಂಥದ್ದು, ಎಲ್ಲರಿಗೂ ಎಲ್ಲ ಧರ್ಮಗಳು ಜಾತಿಗಳು ಎಲ್ಲಕ್ಕೂ ಕೂಡ ಗೌರವಯುತವಾಗಿ ಕಾಣ್ತಕ್ಕಂಥದ್ದು ಸಾಧ್ಯ ಆಗ್ತಕ್ಕಂಥದ್ದು ಪ್ರಜಾಪ್ರಭುತ್ವ ಮಾತ್ರ. ಒಂದು ಕಾಲ ಇತ್ತು ರಾಜರ ಕಾಲದಲ್ಲಿ, ಆಮೇಲೆ ಮಂತ್ರಿಗಳು ಶ್ರೀಮಂತರುಗಳು ಅವರೆಲ್ಲ ಇದ್ರು, ಆ ಕಾಲ ಬೇರೆ. ಈಗ ಪ್ರಜೆಗಳೇ ಪ್ರಭುಗಳು, ಪ್ರಜೆಗಳೇ ಪ್ರಜೆಗಳು. ಈಗಿನ ಸ್ವಾತಂತ್ರ್ಯ ಬಂದ ಮೇಲೆ ಇದು ಪ್ರಜಾ ಸರ್ಕಾರ, ಪ್ರಜೆಗಳ ಸರ್ಕಾರ. ಆದ್ರಿಂದ ಈ ಪ್ರಜಾಪ್ರಭುತ್ವವನ್ನ ಎಲ್ಲ ಕಡೆ, ಜಗತ್ತಿನ ಎಲ್ಲ ಕಡೆ ಆಚರಣೆ ಮಾಡ್ತಾ ಇದ್ದೀವಿ. ನಾವು ಕೂಡ ಕರ್ನಾಟಕದಲ್ಲಿ ಕೂಡ ಆಚರಣೆ ಮಾಡ್ತಾ ಇದ್ದೀವಿ. ಯಾಕೆ ಅಸಮಾನತೆ ನಿರ್ಮಾಣ ಆಯಿತು? ಕಾರಣ ಯಾಕಪ್ಪ ಅಂತಂದ್ರೆ, ನಮ್ಮ ಸಮಾಜದಲ್ಲಿ ಜಾತಿ ವ್ಯವಸ್ಥೆ ಇದೆಯಲ್ಲ, ಈ ಜಾತಿ ವ್ಯವಸ್ಥೆಯಿಂದ ಅಸಮಾನತೆ ನಿರ್ಮಾಣ ಆಯಿತು. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳಿದ್ದಾರೆ ಅಂತಂದ್ರೆ, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯದ ಯಶಸ್ಸು ಆಗಬೇಕಾದ್ರೆ ಅಸಮಾನತೆ ತೊಲಗಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ. ಅದಕ್ಕೋಸ್ಕರ ನಾವು ಜಾತ್ಯತೀತ ರಾಷ್ಟ್ರ ನಿರ್ಮಾಣ ಮಾಡಬೇಕು. ಬಿಡ್ರಿ ಬಿಡ್ರಿ ಅವ್ರು ಓಲಿ, ಬಿಡ್ರಿ ದಾರಿ ಬಾಗಲ್ ತೆಗೀರಿ, ಓಲಿ ತೆಗೀರಿ. ಓರಮ್ಮ ನಮ್ಮ ದೇಶದ ಜಾತಿ ವ್ಯವಸ್ಥೆ ಇದೆಯಲ್ಲ, ಚಲನೆ ಇದೆ ಅಂತಕ್ಕಂಥ ಜಾತಿ ವ್ಯವಸ್ಥೆ. ಯಾವ ವ್ಯವಸ್ಥೆಗೆ ಚಲನೆ ಇರೋದಿಲ್ಲ ಆ ವ್ಯವಸ್ಥೆನಲ್ಲಿ ಬದಲಾವಣೆ ಮಾಡೋದು ಭಾರಿ ಕಷ್ಟ ಆಗ್ತದೆ. ಅದಕ್ಕೆ ಸ್ವಾತಂತ್ರ್ಯ ಬಂದು ನಮಗೆ 78 ವರ್ಷಗಳಾದರೂ ಕೂಡ ಇನ್ನೂ ಅಸಮಾನತೆ ಹಾಗೆ ಮುಂದುವರಿತಾ ಇದೆ, ಜಾತಿ ವ್ಯವಸ್ಥೆ ಮುಂದುವರಿತಾ ಇದೆ, ವರ್ಗ ವ್ಯವಸ್ಥೆ ಮುಂದುವರಿತಾ ಇದೆ. ಬಸವಣ್ಣವರೇ ಹೇಳಿದ್ರು ಜಾತಿ ಹೋಗ್ಬೇಕು, ವರ್ಗ ಹೋಗ್ಬೇಕು ಅಂತೇಳಿ.
ಸಮಾನತೆ ಬರಬೇಕು ಅಂತೇಳಿ ನಮ್ಮ ಸಂವಿಧಾನದಲ್ಲೂ ಕೂಡ ಅದನ್ನೇ ಅಳವಡಿಸ್ಕೊಂಡಿದ್ದೀವಿ. ಆದರೆ ಇನ್ನೂ ಕೂಡ ಸಮಾನತೆಯ ಸಮಾಜ ನಿರ್ಮಾಣ ಆಗಿಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದಕ್ಕೋಸ್ಕರನೇ ನಾವೆಲ್ಲರೂ ಕೂಡ ಪ್ರಜಾಪ್ರಭುತ್ವವನ್ನು ಒಪ್ಕೊಂಡಿದ್ದೀವಿ. ಪ್ರಜಾಪ್ರಭುತ್ವ ದಿನವನ್ನು ಆಚರಣೆ ಮಾಡ್ತಕ್ಕಂಥ ಕೆಲಸವನ್ನು ಇವತ್ತು ಬೆಳಿಗ್ಗೆ ಅದಕ್ಕೋಸ್ಕರ ಲೇಟ್ ಆಯಿತು. ನಾನು ಅಲ್ಲಿ ವಿಶ್ವ ಪ್ರಜಾಪ್ರಭುತ್ವ ದಿನದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮದಲ್ಲಿ ಬಂದಿದ್ದೇನೆ. ಅದರಿಂದ ಇವತ್ತು ನೀವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆಗಮಿಸಿ ಯಶಸ್ವಿ ಮಾಡಿದ್ದೀರಿ. ಅದಕ್ಕೋಸ್ಕರ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಿ ಈ ಕೃಷಿ ಮೇಳದ ಲಾಭವನ್ನು ನೀವೆಲ್ಲರೂ ಕೂಡ ಪಡ್ಕೋಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ನಿಮ್ಮೆಲ್ಲರಿಗೂ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವದ ದಿನದ ಶುಭಾಶಯಗಳನ್ನು ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್. ಏನ್ ಕೇಳೋದು? ಮಣ್ಣು ಪರೀಕ್ಷೆ ಮಾಡಿಸೋಣ ಹೇಳ್ತೀನಿ. ಕೃಷಿ ಇಲಾಖೆಗೂ ಹೇಳ್ತೀನಿ, ಕೃಷಿ ವಿಶ್ವವಿದ್ಯಾಲಯಕ್ಕೂ ಹೇಳ್ತೀನಿ. ಮಾಡಿಸ್ರಿ. ಎಲ್ಲ ಕೆವಿಕೆದವ್ರು ಮಾಡ್ತಾ ಇದ್ದಾರೆ ಸರ್. ಕೃಷಿ ಮೇಳ 2025 ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿ ಕೃಷಿ ಮೇಳವನ್ನು ಉದ್ಘಾಟಿಸಿ ಶ್ರೇಷ್ಠ ಕೃಷಿಕ ಮತ್ತು ಶ್ರೇಷ್ಠ ಕೃಷಿ ಮಹಿಳೆಯರಿಗೆ ಪ್ರಶಸ್ತಿ ಪ್ರದಾನ ಮಾಡಿದಂಥ ಕರ್ನಾಟಕ ಸರ್ಕಾರದ ಘನತೆವತ್ತ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೂ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಸಮಸ್ತ ಗಣ್ಯರಿಗೂ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಸಮಸ್ತರಿಗೂ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಎಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.